ಹಲ್ಲೆಲೂಯಾ. ಉತ್ಸಾಹವಾಗಿದ್ದೀರಾ? ತುಂಬ ಹೊತ್ತು ಪ್ರಾರ್ಥನೆ ಮಾಡಿದ್ದೀರಾ? ಏನೋ ಸೋತೋಗಿದ್ದೀರಾ? ಇದು ಯಾವ ಪ್ರಾರ್ಥನೆ ಹೇಳ್ರಿ? ಯಾವ ಪ್ರಾರ್ಥನೆ? ಉಪವಾಸ ಪ್ರಾರ್ಥನೆ. ಅದರಿಂದ ಇದರಲ್ಲಿ ಏನಿರುತ್ತೆ? ಹೆಚ್ಚಾಗಿ ಪ್ರಾರ್ಥನೆ ಇರುತ್ತೆ. ಪ್ರಾರ್ಥನೆ ಮಾಡಿದ್ರೇ ಎಲ್ಲವೂ ನಮಗೆ ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ನಿಜವಾಗ್ಲೂ ದೇವರು ಕೊಟ್ಟಂಥ ಒಂದು ದೊಡ್ಡ ಶ್ಲಾಘ್ಯವಾಗಿದೆ, ದೊಡ್ಡ ಅವಕಾಶವಾಗಿದೆ. ಇದನ್ನು ಪ್ರತಿಯೊಬ್ಬರು ನೀವು ಉಪಯೋಗಿಸ್ಕೊಳ್ಬೇಕು. ಇದನ್ನು ನೀವು ಸುಮ್ಮನೆ ವ್ಯರ್ಥವಾಗಿ ಬಿಟ್ಬಿಡಬಾರ್ದು. ಇವತ್ತು ಮೊದಲನೇ ದಿನ ಅಲ್ವಾ? ಮೊದಲನೇ ದಿನ, ಮೊದಲನೇ ಸೆಕ್ಷನ್. ಅದರಿಂದ ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ಸಿದ್ಧತೆಯ ಕುರಿತು ಈ ಸಮಯದಲ್ಲಿ ನಾನು ಮಾತನಾಡುವನಾಗಿದ್ದೇನೆ. ಉಪವಾಸ ಪ್ರಾರ್ಥನೆಯ ಪ್ರಿಪ್ರೇಷನ್ ಬಹಳ ಮುಖ್ಯ. ಏನು ಮಾಡ್ಕೊಳ್ಬೇಕು? ನಮ್ಮನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ಯಾವ ರೀತಿಯಾದ ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಮಗೆ ಸತ್ಯವೇದದಲ್ಲಿ ಹೇಳ್ತಾ ಇದ್ದಾರೆ. ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ, ಅದರಲ್ಲಿ 16ನೇ ವಾಕ್ಯ. ಮತ್ತಾಯ 6ನೇ ಅಧ್ಯಾಯ, ಅದರಲ್ಲಿ 16. நீங்கள் உபவாசிக்கும் போது மாயக்காரரை போல் முகவாடாய் இராதீங்கள். அவர்கள் உபவாசிக்கிறதை மனுஷர் காணும் பொருட்டாக தங்கள் முகங்களை வாட பண்ணுகிறார்கள். அவர்கள் தங்கள் பலனை அடைந்து தீர்ந்ததென்று மெய்யாகவே உங்களுக்கு சொல்லுகிறேன். நீயே உபவாசிக்கும் போது அந்த உபவாசம் மனுஷர்களுக்கு காணப்படாமல் அந்த ரங்கத்தில் இருக்கிற உன் பிதாவுக்கே காணப்படும்படியாக உன் தலைக்கு எண்ணெய் பூசி உன் முகத்தை கழுவு. அப்பொழுது அந்த ரங்கத்தில் பார்க்கிற உன் பிதா உனக்கு வெளியரங்கமாய் ಬದಲಾಯಿಸುತ್ತಾರ್. ಓದ್ರಿ ಕನ್ನಡದಲ್ಲಿ 16ರಿಂದ 18ನೇ ವಾಕ್ಯದವರೆಗೂ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಯೇಸು ಸ್ವಾಮಿ ಹೇಳ್ತಾ ಇರೋ ಮಾತಿದು. ಯಾರು ಹೇಳ್ತಾ ಇರೋದು? ಯೇಸು ಸ್ವಾಮಿ ಹೇಳ್ತಾ ಇರೋದು, ನೀನು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖಗಳನ್ನು ಸಪ್ಪಗೆ ಮಾಡಿಕೊಳ್ಳಬೇಡ್ರಿ. ಮುಖ ಹೇಗೆ ಮಾಡ್ಕೊಳ್ಬಾರದಂತೆ? ಸಪ್ಪಗೆ. ಕೆಲವರಿಗೆ ಮುಖ ಸಪ್ಪೆಗಾಗೋದು ಯಾವಾಗಂದರೆ ಉಪವಾಸ. ಯಾಕಂದರೆ ಅಲ್ಲಿವರೆಗೂ 3 ಟೈಮ್ 4 ಟೈಮ್ ತಿಂದು ಅಭ್ಯಾಸ ಆಗಿದೆ, ಅದಲ್ವಾ? ಹೊತ್ತಿಗೆ ಕರೆಕ್ಟಾಗಿ ಊಟ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಉಪವಾಸ ಇರುವಾಗ ಇರೋಕ್ಕಾಗಲ್ಲ. ಕೆಲವ್ರಿಗೆ ನಡೆಯೋಕ್ಕೂ ಆಗಲ್ಲ. ಯಾರೊಬ್ರು ಕೈ ಹಿಡ್ಕೊಬೇಕು, ಕೈ ಹಿಡ್ಕೊಂಡು ನಡೆಸಬೇಕು. ಕೆಲವರು ಆ ಥರ ಪರಿಸ್ಥಿತಿಯಲ್ಲೇ ಇರ್ತಾರೆ. ಮುಖವನ್ನು ಒಂಥರ ಮಾಡ್ಕೊಳ್ಳೋದು. ಯಾಕಂದರೆ ಎಲ್ಲರೂ ನೋಡ್ಬೇಕು, ಏನಂದರೆ ಉಪವಾಸ. ಯಾಕೆ ಈ ರೀತಿ ಇದ್ದೀರಾ? ಉಪವಾಸ ಗೊತ್ತಾಗ್ಬೇಕು. ಎಲ್ಲರಿಗೂ ಗೊತ್ತಾಗಬೇಕು. ಯಾಕಂದ್ರೆ ಉಪವಾಸ ಇದ್ದೀನಿ. ಅದರಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ನಿನ್ನ ಮುಖವನ್ನು ಹೆಂಗಿಟ್ಕೊಬೇಡ, ಸಪ್ಪಗೆ ಮಾಡ್ಕೊಳ್ಬೇಡ, ಕಪಟಿಗಳಂತ ಇಟ್ಕೊಬೇಡ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ಏನು ಮಾಡ್ತಾರಂತೆ? ತಮ್ಮ ಮುಖಗಳನ್ನು ವಿಕಾರ ಮಾಡ್ಕೊಳ್ತಾರಂತೆ. ಹಲ್ಲೆಲೂಯಾ. ಆದರೆ ನಾವು ಉಪವಾಸವಾಗಿ ಇದ್ದೀವಿ ಅಂತ ಬೇರೆ ಯಾರಿಗೂ ಗೊತ್ತಾಗಬಾರ್ದಂತೆ. ಹೊರಗಿರೋ ಜನಕ್ಕೆ ಗೊತ್ತಾಗಬಾರ್ದು. ನಮಗೆ ಬಿಡಿ, ಗೊತ್ತಾಗುತ್ತೆ. ಯಾರ್ಯಾರು ಉಪವಾಸ ಇದ್ದೀರಲ್ಲ ಅದು ದೇವ್ರಿಗೆ ಗೊತ್ತು. ಇವಾಗಲೂ ಬೆಳಿಗ್ಗೆ ಯಾರು ತಿಂದು ಬಂದಿದ್ರೆ ಗೊತ್ತಿಲ್ಲ. ಆದರೆ ಉಪವಾಸ ಮಾಡಿದವ್ರನ್ನ ಕೆಲವರು ಕೂತಿದ್ದಾರೆ. ಹಲ್ಲೆಲೂಯಾ. ಓಕೆ, ಅದು ನಿಮ್ಮ ಬಲಹೀನತೆಗೆ ಸಂಬಂಧಪಟ್ಟದ್ದು. ಕೆಲವರು ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ. ಓಕೆ, ಅದರಿಂದ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಹೇಗಿರ್ಬೇಕು ನೀನು? ಮುಖಗಳನ್ನು ಸಪ್ಪಗೆ ಮಾಡ್ಕೊಳ್ಬೇಡ, ಫ್ರೆಶ್ ಆಗಿರ್ಬೇಕು. ಮುಖ ಹೇಗಿರ್ಬೇಕಂತೆ? ಫ್ರೆಶ್ ಆಗಿರಬೇಕು. ಉಪವಾಸ ಪ್ರಾರ್ಥನೆಯಲ್ಲಿ ನಮಗೆ ಹೊಸ ಬಲ ಬರುವಂಥದ್ದಾಗಿದೆ. ಉಪವಾಸ ಪ್ರಾರ್ಥನೆಯಲ್ಲಿ ನಮಗೆ ದೇವರ ಸಾನ್ನಿಧ್ಯವು ಅಧಿಕವಾಗಿ ಅನುಭವಿಸಲು ಸಾಧ್ಯ.
ಹಲ್ಲೆಲೂಯ. ನೋಡ್ರಿ, ನಿಮ್ಮನ್ನು ನೀವು ಎಷ್ಟು ಸಿದ್ಧ ಮಾಡ್ಕೊಳ್ತೀರೋ ಅಷ್ಟು ನೀವು ಹೊಂದ್ಕೊಳ್ಳೋಕೆ ಸಾಧ್ಯ. ನಿಮ್ಮ ಮನಸ್ಸನ್ನು, ನಿಮ್ಮ ಶರೀರವನ್ನು ನೀವು ಸಿದ್ಧ ಮಾಡ್ಕೊಳ್ಬೇಕು. ಹಲ್ಲೆಲೂಯ. ಅದರಿಂದ ಯೇಸು ಸ್ವಾಮಿಲಿ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಕೆಳಗಡೆ ಹೇಳ್ತಿದೆ, ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಏನಾಕೋ, ಎಣ್ಣೆನ ಹಚ್ಚಿಕೊಂಡು ಮುಖವನ್ನು ಚೆನ್ನಾಗಿ ತೊಳ್ಕೊ. ಎಣ್ಣೆ ಅಂದರೆ ಅದೇನು ಫ್ರೆಶ್ ಆಗಿರೋದನ್ನು ತೋರಿಸುತ್ತೆ. ತಲೆ ಚೆನ್ನಾಗಿ ಫ್ರೆಶ್ ಆಗಿರುವುದನ್ನು ತೋರಿಸೋದಂದರೆ ಫ್ರೆಶ್ ಆಗಿರಬೇಕು. ಮುಖವನ್ನು ಚೆನ್ನಾಗಿ ತೊಳ್ಕೊ. ಏನು ಮಾಡಬೇಕಂತೆ? ಚೆನ್ನಾಗಿ ತೊಳ್ಕೊಬೇಕು. ಒಂದು ಸಲ ಅಲ್ಲ, 2 ಸಲ ನೀವು ಈ ಉಪವಾಸ ಟೈಮಲ್ಲಿ ಸ್ನಾನ ಮಾಡಬೇಕು. ಯಾಕಂದರೆ ನಿಮ್ಮ ಬಾಡಿ ಏನಾಗಬಾರ್ದು, ಟಯರ್ಡ್ ಆಗಬಾರ್ದು. ಸ್ನಾನ ಮಾಡುವಾಗ ನಮ್ಮ ಶರೀರ ಫ್ರೆಶ್ ಆಗಿರುತ್ತೆ. ಅಲ್ಲಲ್ಲಿ ಯಾವುದಲ್ವಾ? ನೋಡಿ, ಯೇಸು ಸ್ವಾಮಿ ಅದನ್ನು ಸುಮ್ಮನೆ ಹೇಳಿಲ್ಲ, ಪ್ರತಿಯೊಂದರಲ್ಲೂ ಒಂದು ಅರ್ಥ ಇದೆ. ಮೊದಲು ನಮ್ಮ ಶರೀರವನ್ನು ಏನು ಮಾಡಬೇಕು, ನಾವು ಸಿದ್ಧಪಡಿಸ್ಕೊಳ್ಬೇಕು. ಹಲ್ಲೆಲೂಯ. ನಮ್ಮ ಉಪವಾಸದಲ್ಲಿ ಒಳ್ಳೆ ವಸ್ತ್ರಗಳನ್ನು ನಾವು ಹಾಕಬೇಕು, ಶುದ್ಧವಾದ ವಸ್ತ್ರಗಳನ್ನು ನಾವು ಹಾಕಬೇಕು. ಹಲ್ಲೆಲೂಯ. ದೇವ್ರು ನಿಮಗೆ ಕೊಟ್ಟಿರೋದರಲ್ಲೇ ಶುದ್ಧವಾಗಿ ಮುಖವನ್ನು ತೊಳ್ಕೊಂಡು ಒಳ್ಳೆ ರೀತಿ ಸ್ನಾನ ಮಾಡಿ, ಇದೆಲ್ಲ ಏನು ತೋರಿಸುತ್ತೆ? ನಿಮ್ಮನ್ನು ನೀವು ಪ್ರಿಪೇರ್ ಮಾಡುವಂಥದ್ದು, ನಿಮ್ಮ ಶರೀರವನ್ನು ನೀವು ಪ್ರಿಪೇರ್ ಮಾಡುವಂಥದ್ದು. ಯಾಕಂದರೆ ದೇವರಿಂದ ನಾವು ಏನಾದರೂ ಹೊಂದ್ಕೊಳ್ಬೇಕಂದ್ರೆ ಮೊದಲು ನಮ್ಮ ಶರೀರವನ್ನು ನಾವು ಸರಿಪಡಿಸ್ಕೊಳ್ಬೇಕು. ಹಲ್ಲೆಲೂಯ. ಯಾಕಂದರೆ ಇದಕ್ಕೆಲ್ಲ ಪ್ರತಿಫಲ ಕೊಡೋದು ಯಾರಂತೆ? ಪಾಸ್ಟ್ರು. ಯಾರು ಕೊಡೋದು? ಯೇಸು ಸ್ವಾಮಿ ಕೊಡೋದು. ಹಲ್ಲೆಲೂಯ. ಅಂತರಂಗದಲ್ಲಿರುವ ನಿನ್ನ ತಂದೆಯು ನಿನಗೆ ಪ್ರತಿಫಲವನ್ನು ಕೊಡುತ್ತೆ. ನಮ್ಮದು ಕೆಳಗಡೆ ಹೇಳ್ತಿದೆ ನೋಡ್ರಿ, ಏನು ಹೇಳ್ತಿದ್ದಾರೆ? ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಮುಖವನ್ನು ತೊಳಕೋ, ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗಿಯೂ, ಜನರಿಗೆ ಗೊತ್ತಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಉಪವಾಸ ಇದೆಯಾ ಅಂತ ಯಾರಿಗೆ ಗೊತ್ತಾಗಬಾರ್ದಂತೆ? ಜನಗಳಿಗೆ ಗೊತ್ತಾಗಬಾರ್ದು. ಆದರೆ ಅಂತರಂಗದಿಂದ ನೋಡುವ ನಿನ್ನ ತಂದೆ ನಿನ್ನನ್ನು ನೋಡಿ ಅದಕ್ಕೆ ಬೇಕಾಗಿರೋ ಪ್ರತಿಫಲವನ್ನು ಕೊಡ್ತಾರೆ. ಹಲ್ಲೆಲೂಯ. ನಾವು ಇಷ್ಟು ದಿನ ಉಪವಾಸ ಹೋದಾಗ ಇಷ್ಟು ಫಾಸ್ಟಿಂಗ್ ಇದ್ದೀವಿ, ಯಾರಿಗೆ ಹೇಳೋದು ಬೇಕಾಗಿಲ್ಲ. ಅದನ್ನು ಯಾರು ನಮಗೆ ಅದನ್ನು ಕೇಳಿ ಯಾರು ನಮಗೆ ಬಹುಮಾನ ಕೊಡೋದು ಬೇಕಾಗಿಲ್ಲ. ಆದರೆ ಯಾರು ನಮಗೆ ಕೊಡಬೇಕು? ಯೇಸು ಸ್ವಾಮಿ ಕೊಡಬೇಕು. ಹಲ್ಲೆಲೂಯ. ಒಂದು ಸಾರಿ ಒಬ್ಬರು ಸೇವಕರು ಏನು ಮಾಡಿದ್ರಂತೆ, ನಿಜವಾಗ್ಲೂ ನಡೆದಿರುವಂಥ ಒಂದು ವಿಷಯ. 21 days ಫಾಸ್ಟಿಂಗ್, 21 ದಿನ ಉಪವಾಸ ಪ್ರಾರ್ಥನೆ, ಚೆನ್ನಾಗಿ ಪ್ರೇಯರ್ ಮಾಡಿದ್ದಾರೆ. 21 ದಿನ, ಕಡೆಯ ದಿನ 20 ದಿನ ಪ್ರೇಯರ್ ಮಾಡಿದ್ದಾರೆ. 21ನೇ ದಿನ ಕಡೆಯ ಮುಗಿಸುವಂಥ ದಿನ ಏನು ಮಾಡಿದ್ದಾರೆ? ನೋಟಿಸ್ ಎಲ್ಲ ಹೊಡಿಸಿ ಎಲ್ಲ ಕಡೆ ಅಂಟಿಸಿದಾರಂತೆ. ಅನೇಕರು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ಅವತ್ತು ಫುಲ್ ಬಿರಿಯಾನಿ. ಯಾಕಂದರೆ ಇವತ್ತು ನಂದು ಉಪವಾಸ ಪ್ರೇಯರು ಮುಗಿತಾ ಇದೆ, ಎಲ್ಲರೂ ಬನ್ನಿ ನನ್ನ ಜೊತೆ ಊಟ ಮಾಡಿ. 20 ದಿನ ಉಪವಾಸ ಮುಗಿಸಿದ್ದೀನಿ, ಇದು 21ನೇ ದಿನ. ಅದರಿಂದ ಅನೇಕರನ್ನೆಲ್ಲ ಕರೆಸಿದ್ದಾರೆ. ಒಳ್ಳೆ ಅಡಿಗೆ ಬೇಯ್ತಾ ಇದೆ, ಬಿರಿಯಾನಿಗಳು. ಕಡೆಯ ದಿನ ನಾವೆಲ್ಲರೂ ಸೇರಿ ಒಟ್ಟಾಗಿ ಮುಗಿಸೋಣ. ಯೇಸು ಸ್ವಾಮಿ ಎಷ್ಟು ಇಷ್ಟಪಟ್ಟಿರ್ತಾರಲ್ಲ, ಹೌದಲ್ವಾ? ಹೇಳ್ರಿ, ಹೌದಲ್ವಾ? ಯೇಸು ಸ್ವಾಮಿ ಆ ಒಂದು ಪ್ರಾರ್ಥನೆಯನ್ನು ಎಷ್ಟು ಇಷ್ಟಪಟ್ಟಿರ್ತಾರೆ. ಅದರ ಸೇವಕರು ಎಲ್ಲರನ್ನ ಕರೆಸಿದ್ದಾರೆ. ಇವಾಗೇನು ಮುಗಿಯೋ ಟೈಮು, ಉಪವಾಸ ಮುಗೀತು, ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಿ ಚೆನ್ನಾಗಿ ಪಾಸ್ಟ್ರು ಬಿರಿಯಾನಿ ತಿಂದು ಗೊಟ್ಟಕ್ಕೆ ಕತೆ ಮುಗೀತು. ಏನಾದರೂ ಪಾಸ್ಟ್ರು 21ನೇ ದಿನ ಶವ ಸಂಸ್ಕಾರ ಆರಾಧನೆ. ನೋಡ್ರಿ ಏನು ಪ್ರಯೋಜನ ಆಯಿತು? ಆದರೆ ದೇವ್ರೇನು ಹೇಳ್ತಿದ್ದಾರೆ? ಯಾವ ಜನಗಳ ಮುಂದೆ ನೀನು ತೋರಿಸ್ಕೊಬೇಡ. ಹಲ್ಲೆಲೂಯ. ಯಾರಿಗೂ ನೀನು ಹೇಳೋದು ಬೇಕಾಗಿಲ್ಲ, ಯಾವ ವಾಲ್ ಪೋಸ್ಟ್ ಹಾಕೋದು ಬೇಡ. ಯಾಕಂದರೆ ಅದಕ್ಕೆ ಪ್ರತಿಫಲ ಕೊಡೋದು ದೇವರು. ಹಲ್ಲೆಲೂಯ. ಪ್ರಿಯವಾದ ದೇವ ಜನಗಳೇ, 21 ದಿನ ದೇವರು ಕೊಟ್ಟಿರುವಂಥ ಒಂದು ಅದ್ಭುತವಾದ ಸಮಯ ಇದು. ನೀವು ಇದನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ನೀವು ಎಷ್ಟು ಸಾಧ್ಯನೋ ಅಷ್ಟು ಬಂದು ನೀವು ಈ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಒಪ್ಪಿಸ್ಕೊಡ್ಬೇಕು, ಪ್ರಾರ್ಥಿಸಬೇಕು. ಇಲ್ಲಿ ಯಾರೇ ಪ್ರಾರ್ಥನೆ ನಡೆಸಿದ್ರು ನಮ್ಮ ಮಧ್ಯದಲ್ಲಿ ಪವಿತ್ರಾತ್ಮನ ಚಲಿಸುವವರಾಗಿದ್ದಾರೆ. ಹಲ್ಲೆಲೂಯ. ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನ ಮಾಡುತ್ತೆ. ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿರೋ ಬಂಧನಗಳನ್ನು ಮುರಿಯುತ್ತೆ. ಹಲ್ಲೆಲೂಯ. ಪ್ರಾರ್ಥಿಸುವಂಥ ಸಮಯದಲ್ಲಿ ಸುಮ್ಮನೆ ಏನೋ ಆ ಕಡೆ ಓಡಾಡೋದು, ನಿಮ್ಮ ಏನು ಮೈಂಡನ್ನು ಎಲ್ಲೋ ಬಿಡೋದು, ಆ ಥರ ಬಿಡಬೇಡ್ರಿ. ಒಂದು ಮನಸ್ಸಿಂದ ಪ್ರಾರ್ಥಿಸ್ರಿ, ಒಂದು ಮನಸ್ಸಿಂದ ಪ್ರಾರ್ಥಿಸ್ರಿ. ಎಷ್ಟು ಹೊತ್ತು ನೀವು ಪ್ರಾರ್ಥಿಸ್ತೀರೋ ಅಷ್ಟು ದೊಡ್ಡ ಜಯವನ್ನು ನಿಮ್ಮ ಜೀವಿತದಲ್ಲಿ ಕಾಣುವವರಾಗಿರ್ತೀರ. ಹಲ್ಲೆಲೂಯ. ಅದರಿಂದ ಏನು ಮಾಡಬೇಕು? ಮೊದಲನಾಗಿ ನಮ್ಮ ಶರೀರವನ್ನು ಏನು ಮಾಡಬೇಕು? ಸಿದ್ಧಪಡಿಸ್ಕೊಳ್ಬೇಕು, ಪ್ರಿಪೇರ್ ಮಾಡಬೇಕು. ಹಲ್ಲೆಲೂಯ. ಆಗ ನಮ್ಮನ್ನು ನಾವು ಪ್ರಿಪೇರ್ ಮಾಡಿಲ್ಲ ಅಂದರೆ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಹೆಚ್ಚು ಹೊತ್ತು ಇರೋಕ್ಕಾಗೋದಿಲ್ಲ. ಹಲ್ಲೆಲೂಯ. ಮತ್ತು ನೆಕ್ಸ್ಟ್ ಇನ್ನೊಂದು ವಾಕ್ಯವನ್ನು ಓದೋಣ. ಉಪವಾಸ ಪ್ರಾರ್ಥನೆಯ ಮುಖ್ಯ ಉದ್ದೇಶ ಏನಾಗಿರಬೇಕು? 35ನೇ ಅಧ್ಯಾಯ ಯಾವುದು? ಕೀರ್ತನೆ 35, ಅದರಲ್ಲಿ 15ನೇ ವಾಕ್ಯ ಓದ್ರಿ.
ಕೀರ್ತನೆ 35 ಅದರಲ್ಲಿ 15ನೇ ವಾಕ್ಯ. ತೆಗೆದವರು ಹೋದ್ರಿ. ஆனாலும் எனக்கு ஆபத்து உண்டான போது அவர்கள் சந்தோஷப்பட்டு கூட்டம் கூடினார்கள். நீசரும் விரோதமாய் கூட்டம் கூடு. 35:15 சிஸ்டர். 15 ಸಂಗೀತಗಳು. ಅಲ್ಲಿ ದಾವೀದನ ಹೇಳ್ತಾ ಇದ್ದಾನೆ ಏನಂದ್ರೆ, ಅವನು ಉಪವಾಸ ಮಾಡುವಾಗ ಏನು ಮಾಡ್ತಿದ್ದಂತೆ, ಅದು ಯಾವುದು ಸ್ವಲ್ಪ ರೆಫರೆನ್ಸ್ ಮಿಸ್ ಆಗಿದೆ. ಗೋಣಿ ತಟ್ಟನ್ನು ಹಾಕ್ಕೊಳ್ತಾ ಇದ್ದಾನೆ. ಏನು ಮಾಡ್ತಿದ್ದಾನೆ? ಹಳೆ ಒಡಂಬಡಿಕೆಲ್ಲ ಹೇಗೆ ಉಪವಾಸ ಮಾಡ್ತಿದ್ರಂತೆ, ಅದು ಯಾವುದು ಚಾಪ್ಟರ್ ಮಿಸ್ ಆಗಿದೆ, ಅದರ ವಾಕ್ಯ ಅದನ್ನೇ ಇದೆ. ಅವರು ಏನು ಮಾಡ್ತಿದ್ರಂತೆ ನೋಡ್ರಿ, ಯಾರು ಸಿಕ್ಕಿದ್ರೆ ನೀವು ಓದ್ಬೋದು. ಸಿಕ್ಕಿದ್ಯಾ? ಎಷ್ಟು? 13 ಓದ್ರಿ. அவர்கள் வியாதியாய் இருந்தபோது இரட்டு என் உடுப்பாய் இருந்தது. நான் உபவாசத்தால் என் ஆத்துமாவை உபத்திரப்படுத்தினேன். ಹೌದೌದು. என் ஜெபமும் என் மடியிலே திரும்ப வந்தது. ಹೌದ್ರಿ. ಆಮೇನ್, ಹಲ್ಲೆಲೂಯಾ. ಈ ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಮಾಡ್ತಾ ಇದ್ರು ಉಪವಾಸ ಪ್ರಾರ್ಥನೆ ಅಂದರೆ, ಗೋಣಿ ತಟ್ಟನ್ನು ಹಾಕೊಳ್ತಿದ್ರಂತೆ. ಗೋಣಿ ತಟ್ಟನ್ನು ಹಾಕೊಂಡು ತಲೆಗೆ ಬೂದಿಯನ್ನು ಹಾಕೊಳ್ತಾ ಇದ್ರು. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿಗಳು, ರಾಜರುಗಳು ಯಾರೇ ಇದ್ರು ಸಹ ಅವರು ಉಪವಾಸ ಆ ರೀತಿ. ಅಂದರೆ ಇದು ಏನನ್ನ ತೋರಿಸುತ್ತೆ, ಈ ಗೋಣಿ ತಟ್ಟು ಹಾಕೊಳ್ಳೋದು, ತಲೆಗೆ ಬೂದಿಯನ್ನು ಹಾಕೊಳ್ಳೋದು ಏನನ್ನ ತೋರಿಸ್ತಂದ್ರೆ, ಅವ್ರು ತಮ್ಮನ್ನು ತಗ್ಗಿಸಿಕೊಳ್ಳುವಂಥದ್ದು. ಹಲ್ಲೆಲೂಯಾ. ತಮ್ಮನ್ನೇ ಬರಿದು ಮಾಡಿಕೊಳ್ಳುವಂಥದ್ದು. ದೇವರ ಮುಂದೆ ದೇವರೇ ನಾನು ಏನಿಲ್ಲ ಎಂಬುದಾಗಿ ತಮ್ಮನ್ನು ಕುಗ್ಗಿಸಿಕೊಳ್ಳುವಂಥ ಕಾರ್ಯ, ತಮಗಿರುವಂಥ ಎಲ್ಲವನ್ನ ತ್ಯಜಿಸುವಂಥದ್ದು. ದೇವರ ಮುಂದೆ ದೇವರೇ ನಾನು ಬರಿದಾಗಿದ್ದೀನಿ, ನಾನೇನಿಲ್ಲ ಸ್ವಾಮಿ, ಹೆಚ್ಚಿಸಿಕೊಳ್ಳಲು ನನ್ನಲ್ಲಿ ಏನಿಲ್ಲ, ಹೆಮ್ಮೆ ಪಡೋದಕ್ಕೇನಿಲ್ಲ, ನನ್ನ ಜೀವಿತದಲ್ಲಿ ಹೆಚ್ಚಳ ಪಡುವಂಥದ್ದು ಏನಿಲ್ಲ ಎಂಬುದಾಗಿ ಎಲ್ಲವನ್ನ ಬರಿದು ಮಾಡಿಕೊಳ್ಳುವಂಥದ್ದು ಈ ಒಂದು ಗೋಣಿ ತಟ್ಟು ಹಾಕೊಳ್ಳೋದು ಮತ್ತು ಬೂದಿಯನ್ನು ಹಾಕೊಳ್ಳೋದು ಇದು ತೋರಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಅದರಿಂದ ಈ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರಿಯವಾದ ದೇವಜನಗಳೇ, ಇದು ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಇದು ನಡಿಬೇಕಾಗಿದೆ. ಏನು ನಡಿಬೇಕು? ತಗ್ಗಿಸಿಕೊಳ್ಳುವಂಥ ಕಾರ್ಯ. ಹಲ್ಲೆಲೂಯಾ. ತಗ್ಗಿಸಿಕೊಳ್ಳುವಂಥದ್ದು. ನಿಮ್ಮ ಜೀವಿತದಲ್ಲಿ ಯಾವುದೇ ಹೆಚ್ಚಿಸಿಕೊಳ್ಳುವಂಥ ಕಾರ್ಯಗಳಿದ್ರೂ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ನೀವು ಬಿಟ್ಟು ಬಿಡಬೇಕಾಗಿದೆ. ಯಾಕಂದರೆ ಇದು ಉಪವಾಸ ದಿನದ ಎಷ್ಟನೇ ದಿನ? ಮೊದಲನೇ ಸೆಕ್ಷನ್ ಆಗಿರೋದರಿಂದ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು. ಅನೇಕ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಯಾಕಂದರೆ ಇನ್ನೂ 21 ದಿನ ನಾವು ಕಳಿಬೇಕಾಗಿದೆ. ದೇವರಿಂದ ಅನೇಕ ಕಾರ್ಯಗಳನ್ನ ಹೊಂದ್ಕೊಬೇಕಾಗಿದೆ. ಕೆಲವೊಂದು ವಿಷಯಗಳು, ಕೆಲವೊಂದು ಸಂಗತಿಗಳು ನಮ್ಮೊಳಗೆ ಇರುವಾಗ ನಾವು ದೇವರಿಂದ ಹೊಂದ್ಕೊಳ್ಳೋಕ್ಕೆ ಅದು ತಡೆಯಾಗಿರುತ್ತೆ. ದೇವರಿಂದ ಏನಾದರೂ ಕೃಪೆಗಳನ್ನು, ವರಗಳನ್ನು, ಅಭಿಷೇಕಗಳನ್ನು, ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಹೊಂದ್ಕೊಳ್ಬೇಕಂದ್ರೆ ಕೆಲವು ನಮ್ಮ ಸ್ವಭಾವಗಳು, ನಮ್ಮ ಗುಣಗಳು ಅದೇನಾದರೂ ತಡೆಯಾಗಿರುತ್ತೆ. ಅದರಿಂದ ಏನು ಮಾಡಬೇಕು? ಅದೆಲ್ಲವನ್ನು ತೆಗೆದಾಕಬೇಕು. ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು. ದೇವರ ಮುಂದೆ ನಾವು ಪ್ರಾರ್ಥಿಸ್ಬೇಕು. ಹಲ್ಲೆಲೂಯಾ. ತಗ್ಗಿಸಿಕೊಳ್ಳುವಂಥ ಸಮಯದಲ್ಲಿ ಕರ್ತನಿಂದ ನಾವೇನಾದರೂ ಹೊಂದಿಕೊಳ್ಳಲು ಸಾಧ್ಯ. ಹಲ್ಲೆಲೂಯಾ. ತಗ್ಗಿಸಿಕೊಳ್ಳದೆ ಇರುವಂಥ ಸಮಯದಲ್ಲಿ ದೇವರಿಂದ ನಾವೇನನ್ನು ಹೊಂದ್ಕೊಳ್ಳಲು ಸಾಧ್ಯವಿಲ್ಲ. ಯಾಕೋಬ 4ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಓದ್ರಿ. ಯಾಕೋಬ 4:10. ಸ್ವಲ್ಪ ಬೇಗ ದೇವರ ವಾಕ್ಯ முன்பாக தாழ்மைப்படுங்கள், அப்பொழுது அவர் உங்களை உயர்த்துவார். ಆಮೆನ್, ಹಲ್ಲೆಲೂಯಾ. ಹೌದ್ರಿ. ದೇವರಿ ಹತ್ತನೇ ವಾಕ್ಯ. ಈ ಫ್ಯಾನ್ ಸ್ವಲ್ಪ ಸೈಡ್ ಮಾಡ್ರ, ಸ್ಟಾಪ್ ಮಾಡ ಆ ಕಡೆ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗ ಆತನು ಏನು ಮಾಡ್ತಾನಂತೆ? ಮೇಲಕ್ಕೆ ತರುವನು. ಹಲ್ಲೆಲೂಯಾ. ದೇವ್ರ ಮುಂದೆ ನಾವು ತಗ್ಗಿಸ್ಕೊಳ್ಬೇಕು. ಈ ಫ್ಯಾನ್ ಒಂದು ಸೈಡ್ ನಿಲ್ಲಿಸ್ಬಿಡಪ್ಪ, ಇದು ಆ ಕಡೆ ನಿಲ್ಲಿಸ್ಬಿಡಿ, ಯಾವುದೊಂದು ಕಡೆ ಇಲ್ಲ, ಸ್ಟಾಪ್ ಮಾಡಿಬಿಟ್ಟು ಪರವಾಗಿಲ್ಲ, ಅದೊಂದು ಬರ್ತಾ ಇದೆಯಲ್ಲ ಸಾಕು. ಓಕೆ. ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸ್ಕೊಳ್ರಿ, ಆಗ ಆತ ನಿಮ್ಮನ್ನು ಮೇಲಕ್ಕೆ ತರುವನು. ದೇವರ ಮುಂದೆ ಪ್ರತಿಯೊಬ್ಬೊಬ್ಬರು ತಗ್ಗಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ.
ಬಹಳ ಮುಖ್ಯ. ತಗ್ಗಿಸಿಕೊಳ್ಳುವಾಗ ಮಾತ್ರ ದೇವರು ನಿಮ್ಮನ್ನು ಇರುವಂಥ ಸ್ಥಳದಿಂದ, ಇರುವಂಥ ಸ್ಥಾನದಿಂದ, ಇರುವಂಥ ಲೆವೆಲಿಂದ ದೇವರು ಮೇಲುಗಡೆ ತರಲು ಸಾಧ್ಯ. ಹಲ್ಲೆಲೂಯಾ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ಪ್ರಿಯ ದೇವಜನಗಳೇ, ನಿಮ್ಮ ಜೀವಿತದಲ್ಲಿ ಯಾವುದೇ ಕಾರ್ಯಗಳಿರ್ಬೋದು, ಯಾರೇ ಇರ್ಬೋದು, ಏನೇ ಇರ್ಬೋದು, ದೇವರ ಮುಂದೆ ತಗ್ಗಿಸಿಕೊಳ್ಳುವಾಗ ಮಾತ್ರ ದೇವರು ನಿಮ್ಮ ಜೀವಿತದಲ್ಲಿ ಏನಾದರೂ ಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ. ಹೆಮ್ಮೆಗಳಿರುವುದಾದರೆ ಅದನ್ನು ಬಿಟ್ಟು ಬಿಡಬೇಕು. ನಿಮ್ಮ ಜೀವಿತದಲ್ಲಿ ಹೆಮ್ಮೆಗಳು ಕೆಲವರಿಗೆ ಹೆಮ್ಮೆ ಹೆಚ್ಚಳ ಪಡುವಂಥದ್ದು, ನಾನು ಅನ್ನೋ ಸ್ವಭಾವ ಕೆಲವರಿಗಿರುತ್ತೆ. ಕೆಲವರಿಗೆ ಹೆಂಗಂದರೆ ಪ್ರಾರ್ಥನೆ ಮಾಡುವುದಾದರೆ, ನಾನು ಹೆಚ್ಚು ಪ್ರೇಯರ್ ಮಾಡ್ತೀನಿ, ನನ್ನಷ್ಟು ಯಾರು ಮಾಡ್ತಾರೆ, ನಾನು ಹೆಚ್ಚು ಬೈಬಲ್ ಓದ್ತೀನಿ, ನನಗಿಂತ ಯಾರು ಓದ್ತಾರೆ, ನನಗಿಂತ ಯಾರು. ಹಲ್ಲೆಲೂಯಾ. ನೋಡಿ, ಇದೆಲ್ಲ ಏನಾಗಿದೆ? ಹೆಚ್ಚಿಸಿಕೊಳ್ಳುವಂಥ ಕಾರ್ಯ, ಇದೆಲ್ಲ ಹೆಮ್ಮೆ ಪಡುವಂಥ ಕಾರ್ಯ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಉಪವಾಸಕ್ಕೆ ನಾವು ಹೋಗ್ತಾ ಇದ್ದೀವಿ. ದೀರ್ಘಕಾಲದ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದರಿಂದ ದೇವರು ನಮಗೆ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಕೊಡುವುದಕ್ಕಾಗಿ ದೇವರು ಸಿದ್ಧವಾಗಿದ್ದಾರೆ. ಅದನ್ನು ಹೊಂದ್ಕೊಳ್ಳೋದಕ್ಕೆ ಯಾವುದೇ ತಡೆಗಳಿರಬಾರದು. ಹಲ್ಲೆಲೂಯಾ. ಆ ಹೆಮ್ಮೆ ಎಂಬ ಕಾರ್ಯವನ್ನು ಏನು ಮಾಡಬೇಕು? ನಿಮ್ಮಿಂದ ಅದನ್ನು ಮುರಿದಾಕಬೇಕು. ಅಪೊಸ್ತಲ ಪೌಲನು ಹೇಳ್ತಾನೆ, ನನ್ನನ್ನು ನಾನು ಜಜ್ಜಿ ಸರಿಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನನ್ನ ಶರೀರವನ್ನು ನಾನು ಜಜ್ಜಿ ಸರಿಪಡಿಸಿಕೊಳ್ತೇನೆ ಎಂಬುದಾಗಿ. ಅದೇ ರೀತಿ ನಿಮ್ಮನ್ನು ಜಜ್ಜಿ ನೀವು ಸರಿಪಡಿಸಿಕೊಳ್ಳಬೇಕು. ಯಾಕಂದರೆ ಶರೀರ ಏನಾಗುತ್ತಂದರೆ ಯಾವಾಗಲೂ ಹೆಚ್ಚಿಸಿಕೊಳ್ಳುವಂಥ ಕಾರ್ಯವನ್ನೇ ಎದುರು ನೋಡ್ತಾ ಇರುತ್ತೆ. ಶರೀರ, ಮನಸ್ಸು ಹೆಚ್ಚಿಸಿಕೊಳ್ಳುವಂಥದ್ದು. ಯಾರು ಏನಾದರೂ ಹೇಳಿದ್ರೆ ಅದಕ್ಕೆ ವಿಧೇಯರಾಗೋದಿಲ್ಲ. ಸಭೆಯಲ್ಲಿ ಹಿರಿಯವರು, ಲೀಡರ್ಸ್ಗಳು, ಸೇವಕರುಗಳು ಯಾರು ಇದ್ದಾರೆ, ಅವ್ರು ನಮಗೇನು ಹೇಳೋದು? ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ನನಗೇನು ಹೇಳೋದು? ನನಗೆ ಗೊತ್ತಿಲ್ವಾ? ನನಗೆ ಜ್ಞಾನ ಇಲ್ವಾ? ನಾನು ಬೈಬಲ್ ಓದಲ್ವಾ? ನನಗೆ ಬುದ್ಧಿ ಇಲ್ವಾ? ನಾನೇ ಪ್ರಸಂಗ ಮಾಡ್ತೀನಿ, ನಾನೇ ಎಲ್ಲ ಮಾಡ್ತೀನಿ, ನನಗೇನು ಕೇಳಬೇಕು? ನೋಡಿ, ಇದೆಲ್ಲ ಏನಾಗಿದೆ? ಹೆಮ್ಮೆ ಆಗಿದೆ. ಇದನ್ನು ದೇವರು ಇಷ್ಟಪಡೋದಿಲ್ಲ. ಅದು ಯಾರೇ ಆಗಿದ್ರು, ಸೇವಕರೇ ಆಗಿದ್ರು, ಯಾರೇ ಆಗಿದ್ರು, ನಾನೇ ಆಗಿದ್ರು, ದೇವರು ಇದನ್ನು ಇಷ್ಟಪಡೋದಿಲ್ಲ. ಎಷ್ಟೇ ಮೇಲೆ ಬೆಳೆದ್ರೂ ದೇವರ ಮುಂದೆ ತಗ್ಗಿಸಿಕೊಳ್ಳೋದು ಅಥವಾ ಮನುಷ್ಯರ ಮುಂದೆ ತಗ್ಗಿಸಿಕೊಳ್ಳೋದು ಬಹಳ ಮುಖ್ಯ. ಹಲ್ಲೆಲೂಯಾ. ಎಷ್ಟು ತಗ್ಗಿಸಲ್ಪಡ್ತೀವೋ ಅಷ್ಟು ದೇವರು ಉದ್ಧರಿಸ್ತಾರೆ. ಯಾಕಂದ್ರೆ ನೋಡ್ರಿ, ಫಿಲಿಪ್ಪಿಯವರಿಗೆ ಹೇಳ್ತಾ ಇದೆ, ಯೇಸು ಸ್ವಾಮಿ ಎಲ್ಲಿವರೆಗೂ ತಗ್ಗಿಸ್ಕೊಂಡ್ರಂತೆ? ಶಿಲ್ಬೆಯ ಮರಣದವರೆಗೂ. ಹಲ್ಲೆಲೂಯಾ. ಯೇಸು ಸ್ವಾಮಿ ದಾಸನ ರೂಪವನ್ನು ಧರಿಸ್ಕೊಂಡ್ರಂತೆ. ದಾಸನಾಗಿ ಸಕಲವನ್ನು ಸೃಷ್ಟಿ ಮಾಡಿರುವ ದೇವರು, ಆಕಾಶ ಭೂಮಿಯನ್ನು ಉಂಟು ಮಾಡಿರೋ ದೇವರು. ಹಲ್ಲೆಲೂಯಾ. ಭೂಮಿಯಲ್ಲೂ ಆತನ ಹೆಸರು ಹೇಳಿದ್ರೆ ಪಾತಾಳವು ನಡುಗುತ್ತೆ, ಆತನ ಹೆಸರು ಹೇಳಿದ್ರೆ ಭೂಮಿ ನಡುಗುತ್ತೆ, ಆತನ ಹೆಸರು ಹೇಳಿದ್ರೆ ಪರಲೋಕವು ನಡುಗುತ್ತೆ. ಅಷ್ಟು ಶಕ್ತಿಯುಳ್ಳ ದೇವರು, ಅಷ್ಟು ಬಲವುಳ್ಳ ದೇವರು, ಅಷ್ಟು ಅಧಿಕಾರವುಳ್ಳ ದೇವರು. ಆತನು ದಾಸನ ರೂಪವನ್ನು ಧರಿಸ್ಕೊಂಡಂತೆ, ಹಲ್ಲೆಲೂಯಾ. ಅಷ್ಟು ದೊಡ್ಡ ದೇವರು ತನ್ನನ್ನು ತಗ್ಗಿಸಿಕೊಂಡಿದ್ದರಿಂದ, ಅಷ್ಟು ದೊಡ್ಡ ದೇವರು ತನ್ನ ಶಿಷ್ಯರ ಕಾಲಗಳನ್ನ ತೊಳೆಯೋದಕ್ಕಾಗಿ ಆತನು ಸಿದ್ಧನಾದನು. ಹಲ್ಲೆಲೂಯಾ. ಇವತ್ತು ಕೆಲವರಲ್ಲಿ ಏನಂದರೆ, ಒಂದು ಚೇರ್ ಇಡೋಕ್ಕೂ ಆಗೋದಿಲ್ಲ. ನಾನು ಲೆವೆಲ್ ಬೇರೆ, ನನ್ನ ಅಭಿಷೇಕ ಬೇರೆ, ನಾನು ಸ್ಟೇಜಲ್ಲಿ ಮಾತ್ರ ಇರೋದು, ನಾನು ಸ್ಟೇಜಲ್ಲಿ ಇರೋದ್ರಿಂದ ಅದೆಲ್ಲ ನಾನು ಮಾಡಲ್ಲ, ನಾನು ಚಾಪೆಯಲ್ಲೇ ತೆಗಿಯಲ್ಲ, ಗುಡಿಸಲ್ಲ, ಕಸ ಬಿದ್ದರೂ ತೆಗಿಯಲ್ಲ. ಇದೆಲ್ಲ ದೇವ್ರು ಇಷ್ಟಪಡ್ತಾರ? ದೇವ್ರು ಇದನ್ನು ಇಷ್ಟಪಡೋದೇ ಇಲ್ಲ. ದೇವರು ನಮ್ಗೆ ಏನೇ ಕೊಟ್ಟರು, ಎಷ್ಟೇ ಮೇಲೆ ಉದ್ಧರಿಸಿದ್ರು ತಗ್ಗಿಸಿಕೊಳ್ಳೋದು ಬಹಳ ಮುಖ್ಯ. ನಾವು ಯಾವಾಗಲೂ ಯೇಸುವನ್ನು ನೋಡಬೇಕಾಗಿದೆ. ಹಲ್ಲೆಲೂಯಾ. ನಮ್ಮ ಮಾದರಿ ಯಾರು? ಯೇಸು ಸ್ವಾಮಿ ನಮಗೆ ಮಾದರಿ. ಆತನನ್ನೇ ನಾವು ನೋಡಬೇಕು. ಆತನ ಕುರಿತು ಆತನ ಚರಿತ್ರೆಯನ್ನು ನಾವು ಓದಬೇಕು. ಹಲ್ಲೆಲೂಯಾ. ಆತನ ನಮ್ಮ ಮಾದರಿಯನ್ನು ತೋರಿಸಿದ್ದಾರೆ. ನೀವೆಷ್ಟೇ ಅನವಂತರಾಗಿದ್ರು, ಎಷ್ಟೇ ಜ್ಞಾನವುಳ್ಳವರಾಗಿದ್ರು, ಎಷ್ಟೇ ಕೃಪೆ ಉಳ್ಳವರಾಗಿದ್ರು, ತಗ್ಗಿಸಿಕೊಂಡು ಜೀವಿಸೋದು ಬಹಳ ಮುಖ್ಯ. ನೀವಿನ್ನೂ ತಗ್ಗಿಸಿಕೊಂಡು ಜೀವಿಸೋದಾದರೆ ದೇವರು ಇನ್ನೂ ನಿಮ್ಮನ್ನು ಮೇಲೆ ಉದ್ಧರಿಸ್ತಾರೆ. ಹಲ್ಲೆಲೂಯಾ. ಅದರಿಂದ ವಾಕ್ಯ ಹೇಳ್ತದೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗಲ್ಲ ಆತ ನಿಮ್ಮನ್ನು ಮೇಲಕ್ಕೆ ತರುವ. ನೋಡ್ರಿ, ಯೇಸು ಸ್ವಾಮಿ ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡದ್ರಿಂದ ವಾಕ್ಯ ಹೇಳ್ತದೆ, ಆತನು ಎಲ್ಲರಿಗಿಂತ ಮೇಲಾಗಿ ಆತನು ಕೂರಿಸಲ್ಪಟ್ಟನಂತೆ ಸಿಂಹಾಸನದಲ್ಲಿ. ಹಲೆಯ ತಂದೆಯ ಬಲಭಾಗದಲ್ಲಿ ದೇವರು ಆತನನ್ನು ಕೂರಿಸಿದಂತೆ. ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ದೇವರು ಆತನಿಗೆ ದಯಪಾಲಿಸಿದಂತೆ. ಅದರಿಂದಲೇ ಸ್ವರ್ಗ, ಮೃತ್ಯು, ಪಾತಾಳದಲ್ಲಿರುವ ಎಲ್ಲರೂ ಆತನ ಮುಂದೆ ಅಡ್ಡ ಬೀಳಬೇಕಾಗಿದೆ. ಹಲ್ಲೆಲೂಯಾ. ಆತನಿಗಿಂತ ದೊಡ್ಡವರು ಯಾರಾಗಿದ್ದಾರಾ? ಯಾರೂ ಇಲ್ಲ. ಆತನಿಗಿಂತ ಶಕ್ತಿ ಉಳ್ಳವರು ಯಾರಾಗಿದ್ದಾರಾ? ಯಾರೂ ಇಲ್ಲ. ಅಷ್ಟು ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ.
ತನ್ನನ್ನು ಬರಿದು ಮಾಡಿಕೊಂಡ್ರು. ಅದರಿಂದ ಪ್ರಿಯವಾದ ದೇವ ಜನಗಳೇ, ಈ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮನ್ನು ಬರಿದು ಮಾಡಿಕೊಳ್ಳೋದು ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಏನೇನಿದೆಯೋ ಅದೆಲ್ಲ ತೆಗೆದಾಕಬೇಕು. ಬೇಡವಾದ ಕಾರ್ಯಗಳು, ಬೇಡವಾದ ಸ್ವಭಾವಗಳು, ಅದೆಲ್ಲ ತೆಗೆದಾಕುವುದು ಬಹಳ ಮುಖ್ಯವಾಗಿದೆ. ಹಲ್ಲೆಲೂಯಾ. ಎಮ್ಮೆಗಳಿರ್ಬೋದು, ಯಾವುದೇ ರೀತಿಯಾಗಿರ್ಬೋದು, ಗರ್ವಗಳಿರ್ಬೋದು. ಯಾಕಂದ್ರೆ ನಮಗೆ ಗೊತ್ತು ಅದು ಏನೇನಿದೆಯೋ ನಮಗೆ ಗೊತ್ತು. ಆ ಥರ ಇರುವಾಗ ಪವಿತ್ರ ಆತ್ಮನು ಚಲಿಸೋದಿಲ್ಲ. ನಮ್ಮೊಳಗಡೆಯಿಂದ ಪವಿತ್ರಾತ್ಮನ ಫಲಗಳು ಆಪ್ರೇಟ್ ಆಗೋದಿಲ್ಲ. ಹಲ್ಲೆಲೂಯಾ. ಇವತ್ತು ನಮಗೆ ವರಗಳಿಗಿಂತಲೂ ಬಹಳ ಮುಖ್ಯ ಏನು ಗೊತ್ತಾ? ಪವಿತ್ರಾತ್ಮನ ಫಲ ಕೊಡುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ವರ ಇಲ್ಲ ಅಂದರೆ ಪರವಾಗಿಲ್ಲ, ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಫಲ ಕೊಡಬೇಕಾಗಿದೆ. ಪವಿತ್ರಾತ್ಮನ 9 ಫಲಗಳು ಬಹಳ ಮುಖ್ಯ. ಹಲ್ಲೆಲೂಯಾ. ನೀವೆಲ್ಲ ಅದ್ಭುತಗಳನ್ನ ಮಾಡುವ ವರ, ಅತಿಶಯ ಕಾರ್ಯಗಳನ್ನ ಮಾಡುವ ವರ, ಸತ್ತವ್ರನ್ನ ಎಬ್ಬಿಸುವ ವರ ಇದ್ದು ನನ್ನೊಳಗಡೆ ಪವಿತ್ರಾತ್ಮನ ಫಲ ಇಲ್ಲ ಅಂದರೆ ಒಂದು ದಿನದಲ್ಲಿ ಕೈ ಬಿಡಲ್ಪಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಲ್ಲೆಲೂಯಾ. ಪರಲೋಕಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥದ್ದು ಯಾವುದಾಗಿದೆ? ಫಲ. ಪವಿತ್ರಾತ್ಮನ 9 ಫಲ. ಯಾವ ಫಲ ಆಗಿದೆ? ಅದು ಏನಾಗಿದೆ ಫಲ? ಗಲಾತ್ಯ 5ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ. ಏನೇನಿದೆ ಹೇಳ್ರಿ? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ಶಮದಮೆ, ಉಪಕಾರ, ನಂಬಿಕೆ, ಸಾಧುತ್ವ. ಇಂಥ ಫಲಗಳೆಲ್ಲ ಇದೆ ಅಲ್ವಾ? ಇದೆಲ್ಲ ನಮ್ಮಿಂದ ಬರಬೇಕು. ನಮ್ಮೊಳಗಡೆ ಏನಿರಬೇಕು? ಸಾಧುತ್ವ ಇರಬೇಕು, ಶಮೆದಮೆ ಇರಬೇಕು, ಸೆಲ್ಫ್ ಕಂಟ್ರೋಲ್ ಇರಬೇಕು. ಕೆಲವು ಟೈಮಲ್ಲಿ ಸೆಲ್ಫ್ ಕಂಟ್ರೋಲ್ ಇಲ್ಲದೆ ಕೆಲವ್ರದ್ದು ಗಾಡಿ ಬ್ರೇಕ್ ಫೈಲ್ ಆಗಿಬಿಡುತ್ತೆ, ಹೋಗಿ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಬ್ರೇಕ್ ಫೇಲ್ ಆಗಿ ಏನಾಗುತ್ತೆ? ಗಾಡಿ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆಮೇಲೆ ಮುಖಾಮುಖಿ ಎಲ್ಲ ಹೋಗಿರುತ್ತೆ ಗಾಡಿದು. ಹಲ್ಲೆಲೂಯಾ. ಅದರಿಂದ ಸೆಲ್ಫ್ ಕಂಟ್ರೋಲ್ ಬಹಳ ಮುಖ್ಯ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅದೇ 6ನೇ ವಾಕ್ಯ ಹೋದರೆ, ಯಾಕೋಬ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. அவர் அதிகமான கிருபையை அளிக்கிறாரே, ஆதலால் தேவன் பெருமை உள்ளவர்களுக்கு எதிர்த்து நிற்கிறார், தாழ்மை உள்ளவர்களுக்கோ கிருபை அளிக்கிறார் என்று சொல்லி இருக்கிறது. ಓಕೆ, ಹೋದ್ರಿ. ಅತಿಶಯವಾದ ಕೃಪೆಯನ್ನು ಆತ ನಮ್ಮ ಮೇಲೆ ಇಡುತ್ತಾನೆ. ಆಮೇಲೆ ದೇವ್ರು ಯಾರಿಗೆ ಕೃಪೆ ಕೊಡ್ತಾರಂತೆ? ಹೇಳ್ರಿ, ಯಾರಿಗೆ? ಹೇಳ್ಬೇಕು, ನೀವು ಬಾಯಿ ತೆಗೆದು ಹೇಳ್ಬೇಕು. ಯಾರಿಗೆ ಹೇಳ್ರಿ? ದೀನರಿಗೆ. ಯಾರಿಗೆ? ದೀನರಿಗೆ. ಯಾಕಂದ್ರೆ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಏರಾಳವಾದ ಕೃಪೆಯನ್ನು ಸುರಿಸಲು ಹೋಗ್ತಾರೆ. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆಯಲ್ಲಿ ಅತ್ಯಧಿಕವಾದ ಕೃಪೆಯು ಪ್ರತಿಯೊಬ್ಬೊಬ್ಬರ ಮೇಲೆ ಸುರಿಸಲ್ಪಡುತ್ತದೆ. ಯಾರಿಗೆ ಅಂದರೆ ದೀನರಿಗೆ. ಹಲ್ಲೆಲೂಯಾ. ದೀನತ್ವೆಯಲ್ಲಿ ಜೀವಿಸುವವರಿಗೆ, ತಾಳ್ಮೆಯಲ್ಲಿ ಜೀವಿಸುವವರಿಗೆ, ತಗ್ಗಿಸಲ್ಪಟ್ಟು ಜೀವಿಸುವವರಿಗೆ. ಹಲ್ಲೆಲೂಯಾ. ಕರ್ತನ ಮುಂದೆ, ಸಭೆಯ ಮುಂದೆ, ಹಿರಿಯರುಗಳ ಮುಂದೆ, ವ್ಯಕ್ತಿಗಳ ಮುಂದೆ ನಾವು ತಾಳ್ಮೆ ಉಳ್ಳವರಾಗಿ ದೀನರಾಗಿ ಜೀವಿಸುವಾಗ ದೇವರು ಅತ್ಯಧಿಕವಾದ ಫಲವನ್ನು ಆತನು ಅನುಗ್ರಹಿಸುವವನಾಗಿದ್ದಾನೆ. ಅತ್ಯಧಿಕವಾದ ಕೃಪೆಯನ್ನು ದೇವರು ಅನುಗ್ರಹಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಅದರಿಂದ ಪ್ರಿಯವಾದ ದೇವ ಜನಗಳೇ, ನಮ್ಮನ್ನು ನಾವೇನು ಮಾಡಬೇಕು? ಸರಿಪಡಿಸ್ಕೊಳ್ಬೇಕು, ಮಾರ್ಪಡಿಸ್ಕೊಳ್ಬೇಕು. ಇದೆ, ಅನೇಕ ದಿನಗಳಿಂದ ಇದೆ, ಅನೇಕ ವರ್ಷಗಳಿಂದ ಇದೆ. ಅದೆಲ್ಲವನ್ನು ನಾವೇನು ಮಾಡಬೇಕು? ತೆಗೆದಾಕಬೇಕು ಹೊರಗಡೆ. ಅದನ್ನು ತೆಗೆದು ಬಿಸಾಡುವಾಗ ನಮ್ಮ ಒಳಗಡೆ ಪರಿಶುದ್ಧಾತ್ಮನ ಈಸಿಯಾಗಿ ಚಲಿಸ್ತಾರೆ, ಸುಲಭವಾಗಿ. ಹಲ್ಲೆಲೂಯಾ. ಆತನು ಚಲಿಸುವುದಕ್ಕೆ ನಮಗೆ ಸಹಾಯವಾಗಿರುತ್ತೆ. ಮತ್ತಾಯ 23ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಓದ್ರಿ. ಮತ್ತಾಯ 23ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. தன்னை உயர்த்துகிறவன் தாழ்த்தப்படுவான், தன்னை தாழ்த்துகிறவன் உயர்த்தப்படுவான். ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು. ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಹಲ್ಲೆಲೂಯಾ. ತನ್ನನ್ನು ತಗ್ಗಿಸಿಕೊಳ್ಳುವಾಗ ದೇವ್ರು ನಮ್ಮನ್ನು ಏನು ಮಾಡ್ತಾರಂತೆ? ಹೇಳ್ರಿ, ಏನು ಮಾಡ್ತಾರಂತೆ? ಹೆಚ್ಚಿಸ್ತಾರಂತೆ. ನಾನೇ ನನ್ನನ್ನು ಹೆಚ್ಚಿಸ್ಕೊಂಡ್ರೆ ನಾನು ತಗ್ಗಿಸಲ್ಪಡ್ತೀನಿ. ಹಲ್ಲೆಲೂಯಾ. ಆದರೆ ನನ್ನನ್ನು ನಾನು ತಗ್ಗಿಸಿಕೊಂಡ್ರೆ ದೇವರೇ ನನ್ನನ್ನು ಮೇಲೆ ಹೆಚ್ಚಿಸ್ತಾರೆ, ದೇವರೇ ನನ್ನನ್ನು ಉದ್ಧರಿಸ್ತಾರೆ. ಹಲ್ಲೆಲೂಯಾ. ದೇವರು ನನ್ನ ಉದ್ಧರಿಸ್ತಾರೆ. ದೇವರು ಯಾರೆಂಬುದಾಗಿ ಅನೇಕರಿಗೆ ಏನು ಉಪಯೋಗವಾಗೋ ರೀತಿ, ಅನೇಕರಿಗೆ ಪ್ರಯೋಜನವಾಗುವ ರೀತಿ ದೇವರು ನಮ್ಮನ್ನು ಮಾರ್ಪಡಿಸುವವರಾಗಿದ್ದಾರೆ. ಯಾವಾಗಂದರೆ ತಗ್ಗಿಸಿಕೊಳ್ಳುವಾಗ. ಹಲ್ಲೆಲೂಯಾ. ಯಾವಾಗಲೂ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಾರ್ದು. ಕೆಲವ್ರು ಹಂಗಂದ್ರೆ ಹಂಗೆ ಅವರೇ ಹೆಚ್ಚಿಸ್ಕೊಳ್ಳೋದಕ್ಕೆ ಎಲ್ಲ ಕಡೆ ಏನು ಮಾಡ್ತಾರೆ? ಪಬ್ಲಿಸಿಟಿ ಆಗಬೇಕು. ಎಲ್ಲ ಕಡೆ ಏನಾಗಬೇಕು?
ಪಬ್ಲಿಸಿಟಿ ಆಗಬೇಕು, ನಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಆದರೆ ನಮ್ಮನ್ನು ಎತ್ತಬೇಕಾದದ್ದು ಯಾರು? ದೇವರು. ಹಲ್ಲೆಲೂಯಾ. ನಮ್ಮನ್ನ ಮೇಲೆ ತರಬೇಕಾಗಿರೋದು ಯಾರು? ದೇವರು. ಹಲ್ಲೆಲೂಯಾ. ಪ್ರಿಯವಾದ ದೇವ ಜನಗಳೇ, ನೀವು ತಗ್ಗಿಸಿಕೊಳ್ತಾ ಅದು ಇರ್ಬೋದು, ದಿನಗಳು ಕಳೀತಾ ಇರ್ಬೋದು, ಕಾಲಗಳು ಕಳೀತಾ ಇರ್ಬೋದು, ವರ್ಷಗಳು ಕಳೀತಾ ಇರ್ಬೋದು. ಆದರೆ ನೀವು ತಗ್ಗಿಸಿಕೊಂಡು ಜೀವಿಸುವಾಗ ಒಂದು ದಿನ ಬರುತ್ತೆ, ದೇವರು ನಿಮ್ಮನ್ನ ಸಡನ್ನೇ ಮೇಲೆತ್ತುವಂಥ ದಿನ. ಹಲ್ಲೆಲೂಯಾ. ದೇವರು ನಿಮ್ಮನ್ನ ಸಡನ್ನೇ ಮೇಲೆತ್ತುವಂಥ ದಿನ. ಅನೇಕರು ನಿಮ್ಮನ್ನು ನೋಡಿ ಆಶ್ಚರ್ಯ ಪಡುವಂಥ ದಿನಗಳು ಬರುವಂಥದ್ದಾಗಿದೆ. ಅನೇಕರು ನೀನು ಬೇಕು ಎಂಬುದಾಗಿ ಕರೆಯುವಂಥ ದಿನಗಳು ಬರುವಂಥದ್ದಾಗಿದೆ. ಅನೇಕರಿಗೆ ಪ್ರಯೋಜನವಾಗುವಂತೆ, ನಿನ್ನ ಮೂಲಕ ಅನೇಕರು ಬಿಡುಗಡೆ ಹೊಂದುವಂತೆ ದೇವರು ಉಪಯೋಗಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ದೇವರೇ ಡೋರ್ಸ್ಗಳನ್ನ ಓಪನ್ ಮಾಡ್ತಾರೆ. ಕರ್ತನ ಮುಂದೆ ನಾವು ತಗ್ಗಿಸಿಕೊಳ್ಳುವಾಗ ದೇವರು ನಮಗಾಗಿ ಬಾಗಿಲುಗಳನ್ನ ತೆರೀತಾರೆ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಾಗ ನಮಗಾಗಿ ಎಲ್ಲ ಡೋರ್ಸ್ಗಳು ಏನಾಗುತ್ತೆ? ಕ್ಲೋಸ್ ಆಗಿ ಮುಚ್ಚಲ್ಪಟ್ಟಂಥ ಡೋರ್ಗಳಾಗಿರುತ್ತೆ. ನಾವೆಲ್ಲೇ ಹೋದರೂ ಅಲ್ಲಿ ಏನನ್ನ ಕಾಣಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಅದರಿಂದ ಇಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ತನ್ನನ್ನು ತಗ್ಗಿಸಿಕೊಳ್ಳುವವನು ಏನು ಮಾಡ್ತಾನೆ? ಹೆಚ್ಚಿಸಲ್ಪಡ್ತಾನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ಅವನು ತಗ್ಗಿಸಲ್ಪಡ್ತಾನೆ. ಹಲ್ಲೆಲೂಯಾ. ಅದರಿಂದ ಪ್ರಿಯವಾದ ದೇವ ಜನಗಳು ಏನು ಮಾಡಬೇಕು? ನಮ್ಮನ್ನು ಎಲ್ಲ ಭಾಗದಲ್ಲೂ ನಾವು ತಗ್ಗಿಸಲ್ಪಟ್ಟವರಾಗಿ ಜೀವಿಸಬೇಕು. ನಮ್ಮ ಮಾತುಗಳಲ್ಲಿ ತಾಳ್ಮೆಯ ಮಾತುಗಳಿರಬೇಕು. ನಮ್ಮ ಯೋಚನೆಗಳು, ನಮ್ಮ ಚಿಂತೆಗಳು, ಆಲೋಚನೆಗಳು ಯಾವುದೇ ಇರ್ಬೋದು, ಎಲ್ಲದೂ ನಾವು ತಗ್ಗಿಸಲ್ಪಟ್ಟವರಾಗಿ ನಾವು ಜೀವಿಸುವಂಥದ್ದು ಬಹಳ ಮುಖ್ಯವಾಗಿದೆ. ಹಲ್ಲೆಲೂಯಾ. ಓಕೆ, ಉಪವಾಸ ಪ್ರಾರ್ಥನೆ ಮೂಲಕ ಕೆಲವು ವಿಷಯಗಳು ಏನೇನು ನಡೆಯುತ್ತೆ ಎಂಬುದಾಗಿ ಆ ಸತ್ಯವೇದದಲ್ಲಿ ಅನೇಕ ಕಾರ್ಯಗಳು ನಡೀತು. ಉಪವಾಸ ಪ್ರಾರ್ಥನೆಯಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ನಡೀತು. ನಾವು ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ಕೆಲವು ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ಉಪವಾಸ ಪ್ರಾರ್ಥನೆ ಮುಖ್ಯವಾಗಿ ನಾವು ದೇವರ ಚಿತ್ತವನ್ನು ತಿಳಿದುಕೊಳ್ಳೋದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಪ್ರಾರ್ಥಿಸುವಾಗ, ದೇವರೇ ನನ್ನ ಜೀವಿತದಲ್ಲಿ ನಿನ್ನ ಚಿತ್ತ ಏನು? ನನ್ನ ಕುಟುಂಬದಲ್ಲಿ ನಿನ್ನ ಚಿತ್ತ ಏನು? ಈ ಕೆಲಸದಲ್ಲಿ ನಿನ್ನ ಚಿತ್ತ ಏನು? ಅಥವಾ ದೇವರೇ ನನ್ನ ಸೇವೆಯಲ್ಲಿ ನಿನ್ನ ಚಿತ್ತ ಏನು ಎಂಬುದಾಗಿ ಪ್ರಾರ್ಥಿಸುವುದಾದರೆ ದೇವರು ತನ್ನ ಚಿತ್ತವನ್ನು ತೋರಿಸಿಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ. ಈ ದೇವರ ಚಿತ್ತವನ್ನು ತಿಳ್ಕೊಳ್ಬೇಕಂದ್ರೆ ಈ ಉಪವಾಸ ಪ್ರಾರ್ಥನೆ ಬಹಳ ಮುಖ್ಯ. ಯಾಕಂದರೆ ಉಪವಾಸ ಪ್ರಾರ್ಥನೆ ಮೂಲಕ ದೇವರು ಹೇಗೋ ಒಂದು ವಾಕ್ಯದ ಮೂಲಕನೋ ಅಥವಾ ಇಲ್ಲಿ ಬರುವಂಥ ಸೇವಕರುಗಳ ಮೂಲಕನೋ ದೇವರು ತನ್ನ ಚಿತ್ತವನ್ನು ನಿಮಗಾಗಿ ಪ್ರಕಟಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ತನ್ನ ಚಿತ್ತವನ್ನು ದೇವರು ನಿಮಗಾಗಿ ತೋರಿಸಿಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಉಪವಾಸ ಪ್ರಾರ್ಥನೆಯನ್ನು ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಿದ್ದಾರೆ. ನೀವು ಪ್ರಾರ್ಥಿಸ್ಬೇಕು, ದೇವರೇ ನನ್ನ ಜೀವಿತದಲ್ಲಿ ನಿನ್ನ ಚಿತ್ತ ಏನು? ಉಪವಾಸ ದಿನಗಳಲ್ಲಿ ಪ್ರಾರ್ಥಿಸ್ಬೇಕು, ನನ್ನ ಕುಟುಂಬದಲ್ಲಿ ನಿನ್ನ ಚಿತ್ತ ಏನು ದೇವರೇ? ಯಾಕಂದರೆ ಕೆಲವೊಂದು ವಿಷಯದಲ್ಲಿ ಅನೇಕ ಗಲಿಬಿಲಿಗಳು. ಕೆಲವರು ಓದಿರುವಂಥ ಮಕ್ಕಳಿಗೆ ಯಾವ ಜಾಬ್ಗೆ ಹೋಗ್ಬೇಕು ಗಲಿಬಿಲಿ, ಕೆಲವು ಮದುವೆ ಆಗಲಿರುವಂಥ ಮಕ್ಕಳಿಗೆ ಯಾವ ಹುಡುಗ ಯಾವ ಹುಡುಗಿ ಗಲಿಬಿಲಿಗಳು. ಅನೇಕ ಫೋಟೋಗಳನ್ನ ನೋಡಿ ಅಥವಾ ಅವರ ಜಾಬ್ಗಳನ್ನ ನೋಡಿ, ಅವರ ಬ್ಯೂಟಿಯನ್ನು ನೋಡಿ ಅದಾಗ್ಬೋದಾ ಇದಾಗ್ಬೋದಾ, ಗಲಿಬಿಲಿಗಳು. ಲಾಸ್ಟಿಗೆ ಯಾವುದೂ ಆಗೋದಿಲ್ಲ. ಹೌದಲ್ವಾ? ನೋಡ್ರಿ, ಇದೆಲ್ಲ ತಿಳ್ಕೊಳ್ಬೇಕಂದ್ರೆ ಉಪವಾಸ ಪ್ರಾರ್ಥನೆ ನಿಮಗೆ ಸಹಾಯ ಮಾಡುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಖಂಡಿತ ದೇವರ ನೇರವಾದ ಶಬ್ದ ನಿಮಗೆ ಬರುವಂಥದ್ದಾಗಿದೆ. ಉಪವಾಸ ಪ್ರಾರ್ಥನೆ ನಿಮ್ಮ ಕಳವಳಗಳು ನೀಗುತ್ತೆ. ಉಪವಾಸ ಪ್ರಾರ್ಥನೆ ಅನೇಕ ದಿನಗಳಿಂದ ನೀವು ವೇದನೆ ಪಡುತ್ತಿರುವಂಥ, ಅನೇಕ ದಿನಗಳಿಂದ ಕಳವಳ ಪಡುತ್ತಿರುವಂಥ ಕಾರ್ಯಗಳು ಮಾರ್ಪಡುವಂಥದ್ದಾಗಿದೆ. ದೇವರ ಮಾರ್ಗದರ್ಶನ ನಿಮ್ಮ ಜೀವಿತದಲ್ಲಿ ಉಂಟಾಗುತ್ತೆ. ಹಲ್ಲೆಲೂಯಾ. ಇದು ಬಹಳ ಮುಖ್ಯ. ಉಪವಾಸ ಪ್ರಾರ್ಥನೆ ದೇವರ ಚಿತ್ತವನ್ನು ತಿಳಿದುಕೊಳ್ಳೋದಕ್ಕೆ ಬಹಳ ಮುಖ್ಯ ಉಪವಾಸ ಪ್ರಾರ್ಥನೆ. ಅದರಿಂದ ನೀವು ಉಪವಾಸವಾಗಿ ಇರುವಂಥವರು ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡಬಾರ್ದು. ನೀವು ಪ್ರಾರ್ಥಿಸಬೇಕು, ದೇವರೇ ನಿನ್ನ ಚಿತ್ತ ಏನು? ಕೆಲವು ಮುಖ್ಯ ವಿಷಯಗಳು ಏನು ಆಗಬೇಕು, ನಿಮಗೆ ಏನು ನಡಿಬೇಕು ಅದನ್ನು ಬರೆದಿಟ್ಟು ನೀವು ಪ್ರಾರ್ಥಿಸ್ರಿ. ದೇವರೇ ನನಗೆ ತಿಳಿಸು. ಉಪವಾಸ ಪ್ರಾರ್ಥನೆಯಲ್ಲಿ ನೀನು ತಿಳಿಸಬೇಕು ಸ್ವಾಮಿ, ನಿನ್ನ ಚಿತ್ತ ಇದರಲ್ಲಿ ತಿಳಿಸಬೇಕು. ಯಾಕಂದರೆ ದೇವರು ತಿಳಿಸುವುದಾದರೆ ಅದು ನಿಜವಾಗಲೂ ನಿಮ್ಮ ಲೈಫೇ ಆಶೀರ್ವಾದವಾಗಿರುತ್ತೆ. ಹಲ್ಲೆಲೂಯಾ. ನಿಮ್ಮ ಲೈಫೇ ಅದ್ಭುತವಾಗಿರುತ್ತೆ. ನಿಮ್ಮ ಲೈಫೇ ಭಯಂಕರವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರು ತಿಳಿಸುವುದಾದರೆ ಎಲ್ಲೇ ಹೋದರೂ ಎಡೋಕ್ಕೆ ಚಾನ್ಸ್ ಇಲ್ಲ, ಬೀಳಕ್ಕೆ ಚಾನ್ಸ್ ಇಲ್ಲ, ಬೀಳೋ ಸಂದರ್ಭಗಳು ಬರೋದಿಲ್ಲ. ಅದರಿಂದ ದೇವರ ಚಿತ್ತವನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ. ಬರೀ ಎಜುಕೇಷನ್, ಮದುವೆ ಮಾತ್ರ ಅಲ್ಲ, ಯಾವುದೇ ವಿಷಯಗಳಿರ್ಬೋದು, ಯಾವುದೇ ವಿಷಯಗಳು ಸಣ್ಣದಿರ್ಬೋದು ದೊಡ್ಡದೇ ಇರ್ಬೋದು, ಅದರಲ್ಲಿ ದೇವರ ಚಿತ್ತವನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ಹಲ್ಲೆಲೂಯಾ. ಒಂದು ವಾಕ್ಯವನ್ನು ಓದೋಣ. ಎಜ್ರನ ಪ್ರವಾದನೆ ಗ್ರಂಥ, ಎಜ್ರ 8ನೇ ಅಧ್ಯಾಯ ತೆಗೆದುಕೊಳ್ಳ್ರಿ. ಅಲ್ಲಿ ಅವರು ಬಂದು ಪ್ರಾರ್ಥಿಸ್ತಾ ಇದ್ದಾರೆ. ಏನಂತ ಪ್ರಾರ್ಥಿಸ್ತಾ ಇದ್ದಾರೆ ಓದ್ರಿ. ಎಜ್ರ 8ನೇ ಅಧ್ಯಾಯ 21ರಿಂದ 23ನೇ ವಾಕ್ಯದವರೆಗೂ.
அப்பொழுது நாங்கள் எங்கள் தேவனுக்கு முன்பாக எங்களை தாழ்த்துகிறதற்கும் எங்களுக்காகவும் எங்கள் பிள்ளைகளுக்காகவும் எங்கள் சகல பொருள்களுக்காகவும் செவ்வையான வழியை தேடுகிறதற்கும் நான் அங்கே அந்த அகவா நதி அண்டையிலே உபவாசத்தை கூறினேன். வழியிலே சத்ருவை விலக்கி எங்களுக்கு துணை செய்யும்படிக்கு நான் ராஜாவினிடத்தில் சேவகரையும் குதிரை வீரரையும் கேட்க வெட்கப்பட்டிருந்தேன். எங்கள் தேவனுடைய கரம் தம்மை தேடுகிற எல்லார் மேலும் அவர்களுக்கு நன்மையாக இருக்கிறது என்றும் அவருடைய வல்லமையும் அவருடைய கோபமும் அவரை விட்டு விலகுற எல்லார் மேலும் இருக்கிறது என்றும் நாங்கள் ராஜாவுக்கு சொல்லி இருந்தோம். அப்படியே நாங்கள் உபவாசம் பண்ணி எங்கள் தேவனிடத்திலே அதை தேடினோம். எங்கள் விண்ணப்பத்தை கேட்டருளினார். ಆಮೇನ್. ಓದ್ರಿ. ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನ ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದೆನು. ನಮ್ಮ ದೇವರ ಹಸ್ತವು ಆತನ ಎಲ್ಲ ಶರಣಾರ್ಥಿಗಳನ್ನು ಪಾಲಿಸುವುದು. ಆತನ ಬಲವಾದ ರೌದ್ರಕ್ಕೆ ಆತನನ್ನು ತೊರೆದು ಬಿಟ್ಟವರೆಲ್ಲರೂ ಗುರಿಯಾಗುವರು. ದಾರಿಯಲ್ಲಿ ನಮ್ಮನ್ನ ಶತ್ರುಗಳಿಂದ ರಕ್ಷಿಸುವುದಕ್ಕೋಸ್ಕರ ಸೈನ್ಯವನ್ನು ಅಶ್ವಬಲವನ್ನು ಕೇಳಿಕೊಳ್ಳುವುದಕ್ಕೆ ನಾಚಿಕೊಂಡಿದ್ದೆನು. ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನು ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು. ಹಲ್ಲೆಲೂಯ. ಒಂದು ಅದ್ಭುತವಾದ ದೇವರ ವಾಕ್ಯ. ಹಲ್ಲೆಲೂಯ. ನೋಡಿ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ನಾವು ಉಪವಾಸದಿಂದ ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಬೇಕೆಂದು ಪ್ರಕಟಿಸಿದೆನು. ಅಂದರೆ ಅವರ ಪ್ರಯಾಣ, ಅವ್ರು ಹೋಗ್ತಿರುವಂಥ ಸ್ಥಳದಲ್ಲಿ ನಮ್ಮ ಆಸ್ತಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಎಲ್ಲರಿಗೂ ದೇವರೇ ಒಂದು ಶುಭ ನಮಗೆ ಬೇಕು. ಹಲ್ಲೆಲೂಯ. ನಿನ್ನ ಒಂದು ಕಾವಲು ನಮಗೆ ಬೇಕು ದೇವರೇ. ನೀನು ನಮ್ಮನ್ನು ಕಾಯಬೇಕು, ನೀನು ನಮ್ಮನ್ನು ನಡೆಸಬೇಕೆಂಬುದಾಗಿ ಅವರು ದೇವರ ಸಮ್ಮುಖದಲ್ಲಿ ಉಪವಾಸದಿಂದ ಪ್ರಾರ್ಥಿಸ್ತಾ ಇದ್ದಾರೆ. ಹೇಗೆ ಪ್ರಾರ್ಥಿಸ್ತಾ ಇದ್ದಾರೆ ಹೇಳ್ರಿ? ಯಾವ ರೀತಿ ಪ್ರಾರ್ಥಿಸ್ತಾ ಇದ್ದಾರಂತೆ? ಉಪವಾಸದಿಂದ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯ. ನೀನೇ ನಮ್ಮನ್ನು ಕಾಯ್ದುಕೊಳ್ಬೇಕು ದೇವರೇ. ಬರುವಂಥ ಶತ್ರುಗಳಿಂದ ನೀನು ನಮ್ಮನ್ನು ಬಿಡಿಸಬೇಕು. ನಾವು ಹೋಗ್ತಾ ಇದ್ದೀವಿ, ಹೋಗುವಂಥ ಸಮಯದಲ್ಲಿ ನಮ್ಗೆ ಯಾವ ಆಪತ್ತುಗಳು ಬರಬಾರ್ದು, ನಮ್ಗೆ ಯಾವ ಇಕ್ಕಟ್ಟುಗಳು ಬರಬಾರ್ದು, ನಮ್ಗೆ ಯಾವ ಶೋಧನೆಗಳು ಬರದಂತೆ ದೇವರೇ ನೀನು ನಮ್ಮನ್ನು ಕಾಯ್ದುಕೊಳ್ಬೇಕು, ನೀನು ನಮ್ಮನ್ನು ಬಿಡಿಸ್ಬೇಕು ದೇವರೇ, ನೀನು ನಮ್ಮನ್ನು ರಕ್ಷಿಸ್ಕೊಳ್ಬೇಕು ದೇವರೇ ಎಂಬುದಾಗಿ ಅವರು ಉಪವಾಸದಿಂದ ಕರ್ತನ ಸಮ್ಮುಖದಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಮತ್ತು 22ನೇ ವಾಕ್ಯ ಹೇಳ್ತಿದೆ, ನಮ್ಮ ದೇವರ ಹಸ್ತವು ಆತನ ಶರಣಾರ್ಥಿಗಳನ್ನು ಪಾಲಿಸುವುದು. ಅಂದರೆ ನೋಡ್ರಿ, ಶರಣಾರ್ಥಿಗಳನ್ನು, ಶರಣಾರ್ಥಿ ಅಂದರೆ ಏನರ್ಥ? ದೇವರನ್ನೇ ಸಂಪೂರ್ಣವಾಗಿ ಶರಣು ಮಾಡ್ಕೊಳ್ಳೋದು, ಅಂದರೆ ದೇವರನ್ನೇ ಆತುಕೊಳ್ಳೋದು. ಸಂಪೂರ್ಣವಾಗಿ ತಮ್ಮನ್ನು ತಗ್ಗಿಸ್ಕೊಂಡು, ದೇವರೇ ನಿನ್ನಿಂದ ಮಾತ್ರ ನಮಗೆ ಸಾಧ್ಯ, ದೇವರೇ ನಿನ್ನಿಂದ ಮಾತ್ರ ನಮ್ಮನ್ನು ಕಾಯಲು ಸಾಧ್ಯ. ನಮ್ಮ ಬಲದಲ್ಲಿ ನಾವು ಏನು ಮಾಡೋಕ್ಕಾಗೋದಿಲ್ಲ, ನಮ್ಮ ಬುದ್ಧಿಯಲ್ಲಿ ನಾವು ಏನು ಮಾಡೋಕ್ಕಾಗೋದಿಲ್ಲ ದೇವರೇ. ನೀನಿಲ್ಲದೆ ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯವಿಲ್ಲ ದೇವರೇ. ನೀನು ಬೇಕು, ನೀನು ನಮ್ಮ ಜೊತೆ ಬರಬೇಕು, ನೀನು ನಮಗೆ ಸಹಾಯ ಮಾಡಬೇಕು, ನಿನ್ನ ಕರ ನಮ್ಮ ಜೊತೆ ಇರಬೇಕು. ಹಲ್ಲೆಲೂಯಾ. ಅಂದರೆ ದೇವರನ್ನ ಸಂಪೂರ್ಣವಾಗಿ ದೇವರ ಸಮ್ಮುಖದಲ್ಲಿ ಶರಣರಾಗೋದು ಅಂದರೆ ಆತನನ್ನೇ, ಆತನ ಸಹಾಯವನ್ನೇ ಕೇಳಿಕೊಳ್ಳುವುದು. ಹಲ್ಲೆಲೂಯಾ. ಅದರಿಂದ ವಾಕ್ಯ ಹೇಳ್ತಿದೆ, ಏನು ಹೇಳ್ತಿದೆ? ದೇವರು, ನಮ್ಮ ದೇವರ ಹಸ್ತವು ಆತನ ಎಲ್ಲ ಶರಣಾರ್ಥಿಗಳನ್ನು ಪಾಲಿಸುವುದು. ಆತನ ಬಲವಾದ ರೌದ್ರಕ್ಕೆ ಆತನನ್ನು ತೊರೆದು ಬಿಟ್ಟವರೆಲ್ಲರೂ ಗುರಿಯಾಗುವರು ಎಂದು ನಾವು ಅರಸನ ಮುಂದೆ ಹೇಳಿದ್ದರಿಂದ ದಾರಿಯಲ್ಲಿ ನಮ್ಮನ್ನು ಶತ್ರುಗಳಿಂದ ರಕ್ಷಿಸುವುದಕ್ಕೋಸ್ಕರ ಸೈನ್ಯವನ್ನು ಅಶ್ವಬಲವನ್ನು ಕೇಳಿಕೊಳ್ಳುವುದಕ್ಕೆ ನಾಚಿಕೊಂಡೆವು. ಅಂದರೆ ನೋಡ್ರಿ, ಅವ್ರು ಏನು ಕೇಳ್ಕೊಂಡಿಲ್ವಂತೆ? ಬರುವಂಥ ಸೈನ್ಯಗಳನ್ನು ಜಯಿಸುವುದಕ್ಕಾಗಿ ಅಶ್ವಬಲ, ಕುದುರೆ ಬಲ, ರಥಬಲನ ಜಯಿಸುವುದಕ್ಕೆ ಅವರು ದೇವರಿಂದ ಯಾವುದೇ ಆಯುಧಗಳನ್ನು ಕೇಳ್ಕೊಂಡಿಲ್ಲ. ನಮಗೆ ಸೈನ್ಯವನ್ನು ಕೊಡು, ನಮಗೆ ಕುದುರೆಗಳನ್ನು ಕೊಡು, ನಮಗೆ ಅಶ್ವಬಲವನ್ನು ಕೊಡು ಎಂಬುದು ಅವರು ಕೇಳ್ಕೊಳ್ಳಲಿಲ್ಲ. ಅವ್ರು ಏನನ್ನ ಕೇಳಿದ್ರು? ದೇವರೇ ನಿನ್ನ ಸಹಾಯ ನಮಗೆ ಬೇಕು, ನಿನ್ನ ಪ್ರೊಟೆಕ್ಷನ್ ನಮಗೆ ಬೇಕು ದೇವರೇ, ನಿನ್ನ ಜಯ ನಮಗೆ ಬೇಕು ಕರ್ತನೆ, ನೀವು ನಮ್ಮನ್ನು ಕಾಯ್ದುಕೊಳ್ಬೇಕು ದೇವರೇ.
ಹಾಲೆಲೂಯಾ. ಈ ಉಪವಾಸ ದಿನಗಳಲ್ಲಿ ನಿಮ್ಮ ಪ್ರಾರ್ಥನೆ ಇದಾಗಿರಬೇಕು. ದೇವರೇ, ನಿನ್ನ ಕರ ನಮ್ಮ ಮೇಲೆ ಬರಬೇಕು, ನಮ್ಮ ಕುಟುಂಬದ ಮೇಲೆ ನಿನ್ನ ಕರ ಬರಬೇಕು, ನಮ್ಮ ಕೆಲಸ ಕಾರ್ಯಗಳ ಮೇಲೆ ನಿನ್ನ ಕರ ಬರಬೇಕು, ನಾವು ಮಾಡುವಂಥ ಒಂದೊಂದು ಪ್ರಯತ್ನಗಳ ಮೇಲೆ ನಿನ್ನ ಕರ ಬರಬೇಕು ದೇವರೇ, ನಿನ್ನ ಹಸ್ತ ಬರಬೇಕು. ಎಲ್ಲೆಲ್ಲಿ ತಡೆಗಳಿದೆಯೋ, ಎಲ್ಲೆಲ್ಲಿ ಕ್ಲೋಸ್ ಆಗಿದೆಯೋ, ತೆರೆಯಲ್ಪಡುವಂಥ ನಿನ್ನ ಕರ ಚಲಿಸಬೇಕು ದೇವರೇ, ನಿನ್ನ ಹಸ್ತ ಚಲಿಸಲ್ಪಡಬೇಕು. ಪ್ರತಿಯೊಂದೊಂದು ವಿಷಯದಲ್ಲಿ ನೀವು ಪ್ರಾರ್ಥಿಸಬೇಕು ದೇವರೇ, ನೀನು ಕಾರ್ಯ ಮಾಡಬೇಕು. ಹಾಲೆಲೂಯಾ, ನೀನು ಕ್ರಿಯೆ ಮಾಡಬೇಕು ದೇವರೇ. ಅವ್ರು ಏನು ಕೇಳಲಿಲ್ಲ, ದೇವರೇ ನಮಗೆ ಏನು ಸೈನ್ಯವನ್ನು ಕೊಡು, ನಮಗೆ ಆಯುಧಗಳನ್ನು ಕೊಡು ಎಂಬುದಾಗಿ ಕೇಳದೆ ದೇವರ ಸಹಾಯವನ್ನು ಕೇಳ್ತಾ ಇದ್ದಾರೆ, ದೇವರ ಸಹಾಯವುಳ್ಳ ಹಸ್ತವನ್ನು ಕೇಳ್ತಾ ಇದ್ದಾರೆ. ಹಾಲೆಲೂಯಾ. ಅದರಿಂದ ಅಲ್ಲಿ ಹೇಳ್ತದೆ 23ನೇ ವಾಕ್ಯ, ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನ ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು. ಹಾಲೆಲೂಯಾ. ನಾವು ಈ ರೀತಿ ಉಪವಾಸ ಮಾಡಿ ದೇವರ ಮುಂದೆ ನಾವು ಕೇಳುವಾಗ ದೇವರೇ ನಮಗೆ ಪ್ರಸನ್ನನಾದನು. ಹಾಲೆಲೂಯಾ. ಯಾರು ಪ್ರಸನ್ನನಾದನಂತೆ? ದೇವರೇ ಪ್ರಸನ್ನ. ನಮಗೆ ಯಾರು ಪ್ರಸನ್ನನಾಗಬೇಕು? ದೇವರು. ಹಾಲೆಲೂಯಾ. ದೇವ್ರು ನಮ್ಮೊಂದಿಗೆ ಇರಬೇಕು, ದೇವರ ಕರ ನಮ್ಮೊಂದಿಗೆ ಇರಬೇಕು, ದೇವರ ಹಸ್ತ ನಮ್ಮೊಂದಿಗೆ ಇರಬೇಕು. ಆತನೇ ನಮಗೆ ಸಹಾಯ ಮಾಡಬೇಕು. ಆತನು ಮಾಡದಿದ್ದರೆ ಯಾವ ಮನುಷ್ಯನು ಏನೇ ಮಾಡೋದ್ರದ್ದು ಪ್ರಯೋಜನ ಇಲ್ಲ. ಹಾಲೆಲೂಯಾ. ಆದರೆ ದೇವರು ನಮ್ಮನ್ನ ಕಾಯುವುದಾದರೆ ಯಾವ ಶತ್ರುಗಳು ಮುಟ್ಟಕ್ಕಾಗೋದಿಲ್ಲ. ದೇವರ ಕರ ನಮ್ಮ ಜೊತೆ ಇರುವುದಾದರೆ ಯಾವ ವಿರುದ್ಧವಾದ ಕಾರ್ಯಗಳು ನಮ್ಮ ವಿರುದ್ಧವಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯಾ. ನೋಡ್ರಿ, ಎಲ್ಲ ವಿಷಯಗಳಿಗಾಗಿ ಉಪವಾಸ ಪ್ರಾರ್ಥನೆ ಕಾರ್ಯವನ್ನು ಮಾಡುತ್ತೆ. ಹಾಲೆಲೂಯಾ. ಉಪವಾಸ ಪ್ರಾರ್ಥನೆಯಲ್ಲಿ ದೊಡ್ಡ ಜಯವನ್ನು ದೇವರು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸುವವರಾಗಿದ್ದಾರೆ. ಅದರಿಂದ ಉಪವಾಸ ಪ್ರಾರ್ಥನೆ ಅನ್ನೋದು ಬಹಳ ಮುಖ್ಯ. ಪ್ರಿಯ ದೇವ ಜನಗಳೇ, ಉಪವಾಸ ಪ್ರಾರ್ಥನೆಯಲ್ಲಿ ನಾವು ನೋಡ್ತೀವಿ, ಸತ್ಯವೇದದಲ್ಲಿ ಭಯಂಕರವಾದ ಕಾರ್ಯಗಳು ನಡೆದಿದೆ, ಭಯಂಕರವಾದ ಅತಿಶಯ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೆದಿರುವುದನ್ನು ನಾವು ಸತ್ಯವೇದದಲ್ಲಿ ನೋಡ್ಬೋದು. ಅದರಿಂದ ಪ್ರತಿಯೊಬ್ಬವರ ವಿಶ್ವಾಸಿಗಳ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆ ಮಾಡುವುದು ಬಹಳ ಮುಖ್ಯ, ಬಹಳ ಮುಖ್ಯ. ಪ್ರತಿಯೊಬ್ಬರು ಅದು ಮಾಡಲೇ ಬೇಕಾಗಿದೆ. ಹಾಲೆಲೂಯಾ. ಮಾಡುವಾಗ ಮಾತ್ರ ನಮಗೆ ಜಯವು ಸಿಗುವಂಥದ್ದಾಗಿದೆ. ಅದರಲ್ಲೂ ವಿಶ್ವಾಸಿಗಳು ತಿಳಿದುಕೊಂಡಿರಬೇಕು, ಯೇಸು ಸ್ವಾಮಿ ಉಪವಾಸ ಮುಗಿಸಿ ಬರುವಾಗ ಯಾರು ಬರ್ತಾ ಇದ್ದಾನೆ ಮುಂದೆ? ಯಾರು ಬರ್ತಾ ಇರೋದು? ದೇವದೂತನ? ಯಾರು? ಸೈತಾನನ್ ಬರ್ತಾ ಇದೆ. ಏನಕ್ಕೆ ಬರ್ತಾ ಇದ್ದಾನಂತೆ? ಶೋಧಿಸೋದಕ್ಕೆ. ಹಾಲೆಲೂಯಾ. ಅದೇ ರೀತಿ ನಿಮಗೂ ಸಹ ಉಪವಾಸ ಪ್ರಾರ್ಥನೆಯಲ್ಲಿ ಅನೇಕ ಶೋಧನೆಗಳು ಬರುವಂಥದ್ದಾಗಿರುತ್ತೆ. ಎಚ್ಚರವುಳ್ಳವರಾಗಿರಬೇಕು. ಹಾಲೆಲೂಯಾ. ಯಾಕಂದರೆ ಉಪವಾಸ ಪ್ರಾರ್ಥನೆನ ತಡೆಯಬೇಕನ್ನೋದು ಸೈತಾನನ ಉದ್ದೇಶ. ಯೇಸು ಸ್ವಾಮಿಯೇ ಶೋಧಿಸಕ್ಕೆ ಬಂದ ಅಂದರೆ ನಮಗೂ ಏನು ಮಾಡ್ತಾನೆ? ಬರ್ತಾನೆ. ಶೋಧನೆಗಳಿರುತ್ತೆ. ಉಪವಾಸ ಮಾಡುವಂಥವ್ರಿಗೆ ಹೆಚ್ಚು ಶೋಧನೆಗಳಿರುತ್ತೆ, ಹೆಚ್ಚು ತಡೆಗಳಿರುತ್ತೆ. ನೀವು ಉಪವಾಸವಾಗಿರುವಾಗಲೇ ಏನೋ ಒಂದು ಸ್ಮೆಲ್ ಬರ್ತಾ ಇರುತ್ತೆ, ಬಿರಿಯಾನಿ ಸ್ಮೆಲ್. ನೀವು ಉಪವಾಸದಲ್ಲಿ ಇರುವಾಗಲೇ ಏನೋ ನೆನಪಾಗ್ತಾ ಇರುತ್ತೆ, ಕಬಾಬ್ ನೆನಪಾಗ್ತಾ ಇರುತ್ತೆ. ಹಾಲೆಲೂಯಾ. ಕೆಲವ್ರಿಗೆ ಅದುವರೆಗೂ ಕಣ್ಣು ಕಾಣಿಸದೇ ಇರುವಂಥ ಐಟಮ್ಗಳೆಲ್ಲ ಉಪವಾಸದಲ್ಲೇ ಕಾಣಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹೌದಲ್ವಾ? ನೋಡಿ, ಇದೆಲ್ಲ ಶೋಧನೆ. ನಾನು ನೋಡಿದ್ದೀನಿ, ಕೆಲವರು ನಾನು ಇವತ್ತು 7 days ಫಾಸ್ಟಿಂಗ್ ಇರ್ತೀನಿ ಅಂತ ಹೇಳಿದವರು ಅವತ್ತು ಸಂಜೆನೇ ಮುಗಿಸ್ಬಿಟ್ಟಿದ್ದಾರೆ. ಯಾಕಂದರೆ ಮನೇಲಿ ಸ್ಪೆಷಲ್ ಮಾಡಿದರು, ಅದರಿಂದ ಇರೋಕ್ಕಾಗಲಿಲ್ಲ. ಕೆಲವರು ಒಂದು ಟೈಮ್ ಇರೋಕ್ಕಾಗಲ್ಲ, ಒಂದು ಟೈಮ್ ಉಪವಾಸ ಮಾಡೋಕ್ಕಾಗಲ್ಲ. ಯಾಕಂದರೆ ಎಳಿತಾ ಇರುತ್ತೆ. ಯಾಕಂದರೆ ಅಲ್ಲಿವರೆಗೂ ಶರೀರ ತಿಂದು ತಿಂದು ಟೇಸ್ಟ್ಗಳನ್ನ ನೋಡಿ ನೋಡಿ ಇಷ್ಟು ವರ್ಷಗಳಿರೋದ್ರಿಂದ ಶರೀರ ಸಹಿಸ್ತಾ ಇಲ್ಲ. ಶರೀರಕ್ಕೆ ಏನು ಬೇಕು? ಹೊಸ ಹೊಸ ವಿಧ ವಿಧವಾದ ಫುಡ್ಗಳು ಬೇಕು. ಹಾಲೆಲೂಯಾ. ಅದರಿಂದ ಎಚ್ಚರವಾಗಿರಬೇಕು. ಉಪವಾಸ ಪ್ರಾರ್ಥನೆ ತಡೆಯೋದಕ್ಕೆ ಅನೇಕ ಶೋಧನೆಗಳು ಬರುತ್ತೆ. ನಿಮ್ಮ ಮನೆಗಳಿಂದಲೇ ಬರ್ಬೋದು. ಹಾಲೆಲೂಯಾ. ನೀವು ನಡ್ಕೊಂಡು ಹೋಗುವಾಗ ನಿಮಗೆ ಕಾಣಿಸ್ಬೋದು. ಬೇರೆ ಬೇರೆ ರೀತಿಯಾಗಿ, ನಾನು ಬರೀ ಇದು ಮಾತ್ರ ಹೇಳ್ತಾ ಇದ್ದೆ, ಬೇರೆ ಬೇರೆ ರೀತಿಯಾಗಿ ನಿಮ್ಗೆ ಶೋಧನೆಗಳು ಬರ್ಬೋದು. ಆದರೆ ಪ್ರಿಯವಾದ ದೇವಜನಗಳು, ಯೇಸು ಸ್ವಾಮಿ ಸೋತ್ರ ಇಲ್ಲ, ಯೇಸು ಸ್ವಾಮಿ ಜಯಿಸಿದ್ರು. ಅದೇ ರೀತಿ ಏನು ಮಾಡಬೇಕು? ನಾವು ಸಹ ಜಯಿಸಬೇಕು. ಏನೋ ಶೋಧನೆ ಬಂತು ಅಂತೇಳಿ ಉಪವಾಸವನ್ನು ಏನು ಮಾಡಬಾರ್ದು? ಬ್ರೇಕ್ ಮಾಡಬಾರ್ದು. ಉಪವಾಸನ ನಿಲ್ಲಿಸಬಾರ್ದು. ಉಪವಾಸವನ್ನು ಆಗಲೇ ನಾನು ಹೇಳಿದೆ, ಉಪವಾಸಕ್ಕೆ ಮುಂಚೆ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು, ಮೈಂಡನ್ನು ಪ್ರಿಪೇರ್ ಮಾಡಬೇಕು. ಇಲ್ಲ, ನಾನು ಇಷ್ಟು ದಿನ ಅಂದರೆ ಇಷ್ಟು ಹೊತ್ತಲ್ಲಿ ಇರ್ತೀನಿ ಅಂದರೆ ಇಷ್ಟು ಹೊತ್ತಿಗೆ ಇರ್ತೀನಿ, ನಾನು ಉಪವಾಸ ಮಾಡ್ತೇನೆ ಅಂದರೆ ಮಾಡೇ ಮಾಡ್ತೀನಿ. ಹಾಲೆಲೂಯಾ. ಹಾಲೆಲೂಯಾ. ಇದೆಲ್ಲ ಯಾರ ಕೈಲಿದೆ? ನಮ್ಮ ಕೈಲಿದೆ. ದೇವ್ರ ಕೈಲಿ ಇಲ್ಲ. ಇದು ಯಾರ ಕೈಲಿದೆ? ನಮ್ಮ ಕೈಲಿ. ನಾವು ಸಿದ್ಧರಾಗುವಾಗ ದೇವ್ರು ಸಹಾಯ ಮಾಡ್ತಾರೆ. ನಾವು ಪ್ರಿಪೇರ್ ಆಗೋದಾದರೆ ದೇವರು ಅದಕ್ಕೋಸ್ಕರ ಸಹಾಯವನ್ನು ಮಾಡ್ತಾರೆ. ಹಾಲೆಲೂಯಾ. ಅದು ಮಾತ್ರ ಅಲ್ಲ, ಇನ್ನು ಉಪವಾಸ ಪ್ರಾರ್ಥನೆ ಏನು ಬರುತ್ತೆ ಗೊತ್ತಾ?
ಹೆಚ್ಚು ಕೋಪ ಬರುತ್ತೆ. ಏನಕ್ಕೆ ಹೇಳಿ? ಹೊಟ್ಟೆ ಹಸು ಒಂದು ಕಡೆ ಹಸಿತಾ ಇರುತ್ತೆ. ಯಾರಾದ್ರೂ ಏನಾರು ಹೇಳೋದಂದ್ರೆ ಹೊಡಿಯೋಕ್ಕೂ ರೆಡಿನೇ ಅವರಿಗೆ. ನಾನು ಉಪವಾಸ ಇದ್ದೀನಿ, ನನಗೆ ಹಿಂಗೆ ಹೇಳ್ತೀಯ ಅಂತ ಹೊಡಿಯೋಕ್ಕೂ ರೆಡಿ, ಜಗಳ ಆಡೋಕ್ಕೂ ರೆಡಿ. ನೋಡಿ, ಇದೆಲ್ಲ ನಿಮ್ಗೆ ಆಗಿದೆಯೇ ಇಲ್ವೋ? ನಮಗೆಲ್ಲ ಆಗಿದೆ. ಸಹಿಸ್ಕೊಬೇಕಿದ್ರಿಂದ ಏನು ಮಾಡಬೇಕು? ಹೇಳಬೇಕು, ಉಪವಾಸ ಇದೆಯಾ, ಸುಮ್ಮನಿರು. ನಮ್ಮನ್ನು ನೋಡಿ ನಾವೇ ಮಾತಾಡ್ಕೋಬೇಕು. ಕೋಪ ಮಾಡಬೇಡ, ಯಾರು ಏನೇ ಹೇಳಿದ್ರು ಆಯ್ತಂತ ಹೋಗ್ತಾ ಇರಬೇಕು. ಕೋಪಕ್ಕೆ ಏನು ಮಾಡಬಾರ್ದು? ಅವಕಾಶ ಕೊಡಬಾರ್ದು. ಸಭೆಯಲ್ಲೇ ಇರ್ಬೋದು, ಮನೆಯಲ್ಲೇ ಇರ್ಬೋದು, ಎಲ್ಲೇ ಇರ್ಬೋದು, ಕೋಪಕ್ಕೆ ಅವಕಾಶ ಕೊಡ್ಬೋದು. ಯಾಕಂದರೆ ಶರೀರ ಆ ರೀತಿ ಮಾಡ್ತಾ ಇರುತ್ತೆ. ಸುಸ್ತು, ಟಯರ್ಡ್ ಆಗ್ತಾ ಇರುವಾಗ ಕೋಪಗಳು ಬರುವಂಥ ಸಂದರ್ಭಗಳಿರುತ್ತೆ. ಅದರಿಂದ ಎಚ್ಚರವಾಗಿರಬೇಕು. ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಕೆಲವು ನಮ್ಮ ತಪ್ಪಿಲ್ಲ ಅಂದ್ರೂ ಸೈತಾನ ಏನು ಮಾಡ್ತಾನೆ? ನಮ್ಮ ವಿರುದ್ಧವಾಗಿ ಕೆಲವು ಕಾರ್ಯಗಳನ್ನ ಎಬ್ಬಿಸ್ತಾನೆ. ಹಲ್ಲೆಲೂಯಾ. ತಿಳ್ಕೊಳ್ಬೇಕಿದು ಶೋಧನೆ. ಇದು ನಿಮ್ಮ ಉಪವಾಸವನ್ನು ನಿಲ್ಲಿಸುವುದಕ್ಕಾಗಿ, ನಿಮ್ಮ ಉಪವಾಸ ಪ್ರಾರ್ಥನೆ ತಡೆಯುವುದಕ್ಕಾಗಿ ಬರ್ತಿರುವಂಥ ಶೋಧನೆ ಆಗಿದೆ ಎಂಬುದಾಗಿ ಏನು ಮಾಡಬೇಕು? ನೀವು ನೆನೆಸಬೇಕಾಗಿದೆ. ಅದನ್ನು ನೆನೆಸಿ ಅದರಲ್ಲಿ ಜಯವನ್ನು ಹೊಂದ್ಕೊಳ್ಬೇಕು. ಹಲ್ಲೆಲೂಯಾ. ಜಯವನ್ನು ಹೊಂದ್ಕೊಳ್ಬೇಕು. ಯೇಸು ಸ್ವಾಮಿ ಜಯಿಸಿರುವುದರಿಂದ ನಮಗೆ ಏನಿದೆ? ಜಯವಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲ ಪ್ರಿಯ ದೇವಜನಗಳೇ, ಉಪವಾಸ ಪ್ರಾರ್ಥನೆಯಲ್ಲಿ ಬಲವಾದ ಕಾರ್ಯಗಳು ನಡೆದಿರುವುದನ್ನು ನಾವು ನೋಡಬಹುದಾಗಿದೆ. ಹಲ್ಲೆಲೂಯಾ. ನಾವು ನೋಡೋಣ, ಸತ್ಯವೇದದಲ್ಲಿ ನಾವೆಲ್ಲರೂ ಅನೇಕ ಸಾರಿ ಕೇಳಿದ್ದೀವಿ, ಆದರೂ ಸಹ ಈಗಲೂ ನಾವು ನೋಡೋಣ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ, 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡುವಂಥ ಸಮಯದಲ್ಲಿ ಯೆಹೋಷಾಫಾಟನಿಗೆ ವಿರೋಧವಾಗಿ 3 ದೇಶದ ಶತ್ರುಗಳು ಬರ್ತಾ ಇದ್ದಾರೆ. ಯೆಹೋಷಾಫಾಟನಿಗೆ ವಿರೋಧವಾಗಿ ಯಾರು ಬರ್ತಾ ಇದ್ದಾರೆ? ಹೇಳ್ರಿ, ಮಾತಾಡ್ಬೇಕು ನೀವು. ಸುಸ್ತಾಗ್ಬಿಟ್ಟಿದ್ರೆ ಅಷ್ಟು ಬೇಗ. ಯಾರು ಬರ್ತಾ ಇರೋದು? ಶತ್ರುಗಳು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಏನಕ್ಕೆ ಬರ್ತಾ ಇದ್ದಾರೆ? ಏನಕ್ಕೆ ಬರ್ತಾ ಇದ್ದಾರೆ? ಊಟ ಮಾಡಕ? ಯೆಹೋಷಾಫಾಟನನ್ನ ಮುಗಿಸ್ಬೇಕು. ಯೆಹೋಷಾಫಾಟನ ಸೈನ್ಯವನ್ನ ಏನು ಮಾಡಬೇಕು? ಇಲ್ಲದಾಗಿ ಮಾಡಬೇಕೆಂಬುದಾಗಿ 3 ದೇಶದ ಶತ್ರುಗಳು, ಅಲ್ಲಿ ವಾಕ್ಯ ಹೇಳ್ತದೆ, ಮಹಾ ಸಮೂಹ, ಆ ಶತ್ರುಗಳು ಒಟ್ಟಾಗಿ ಮಾತಾಡಿಕೊಂಡು 3 ಜನ ಒಂದೇ ಮನಸ್ಸಿಂದ ಬರ್ತಾ ಇದ್ದಾರೆ. ಇವತ್ತು ಯೆಹೋಷಾಫಾಟನ ಅವನ ಸೈನ್ಯವನ್ನು ಇಲ್ಲದಾಗಿ ನಾವು ಮಾಡಬೇಕು, ಹೆಂಗಾದರೂ ಮುಗಿಸ್ಬಿಡ್ಬೇಕೆಂಬುದಾಗಿ ಬರ್ತಾ ಇದ್ದಾರೆ. ಈ ಬರುವಂಥ ಸಮಯದಲ್ಲಿ ತೆಗೀರಿ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ, ಅದರಲ್ಲಿ ಓದ್ರಿ 1ನೇ ವಾಕ್ಯದಿಂದ. இதற்கு பின்பு மோவா புத்திரரும் அம்மோன் புத்திரரும் அவர்களோட அம்மோனியருக்கு அப்புறத்தில் உள்ள மனுஷரும் கூட யோசபாத்திற்கு விரோதமா யுத்தம் பண்ண வந்தார்கள். சிலர் வந்து யோசபாத்தை நோக்கி, உமக்கு விரோதமா ஏராளமான ஜனங்கள் கடலுக்கு அக்கறையில் இருக்கிற சீரியாவிலிருந்து வருகிறார்கள். இதோ அவர்கள் எங்கே தியாகிய ஆசாசோன் தாமரில் இருக்கிறார்கள் என்று அறிவித்தார்கள். போது ಇಷ್ಟ ಕನ್ನಡದಲ್ಲಿ ಓದಿ. ಯೆಹೋಷಾಫಾಟನಿಗೆ ಏನಾಗಿದೆ? ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಮಹಾಸಮೂಹ. ಎಷ್ಟು ಸಮೂಹ? ಒಬ್ಬರಿಬ್ಬರಲ್ಲ, ನೋಡುವಾಗ ಕಾಣ್ತಾ ಇಲ್ಲ ಎಂಡೆ, ಅಷ್ಟು ದೊಡ್ಡ ಮಹಾಸಮೂಹವು ನಿನಗೆ ವಿರೋಧವಾಗಿ ಸಾಕು. ಅಲ್ಲಿ ದೂತರುಗಳು ಬಂದು ಹೇಳ್ತಾರೆ. ದೂತರದೇ ದೇವದೂತರಲ್ಲ ಅವರು. ಆಗಿನ ಕಾಲದಲ್ಲೆಲ್ಲ ಅಲ್ಲಲ್ಲಿ ದೂತರುಗಳನ್ನ ಇಟ್ಟಿರ್ತಾರೆ. ಶತ್ರುಗಳು ಯಾವ ಕಡೆಯಿಂದ ಬರ್ತಾರೆ, ಹೆಂಗ್ ಬರ್ತಾರೆ ಅದನ್ನು ನೋಡೋದಕ್ಕಾಗಿ ದೂತರುಗಳನ್ನ ಇಟ್ಟಿರ್ತಾರೆ. ಆ ರೀತಿ ದೂತರುಗಳು ಬಂದು ಆ ದೂತರುಗಳಿಗೆ ಗೊತ್ತಾಗ್ತಾ ಇದೆ ಈ ರೀತಿ ಶತ್ರುಗಳು ಬರ್ತಾ ಇದ್ದಾರೆ ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಎಂಬುದಾಗಿ ಗೊತ್ತಾದ ಮೇಲೆ ದೂತರುಗಳು ಬಂದು ಯೆಹೋಷಾಫಾಟನಿಗೆ ಹೇಳ್ತಾ ಇದ್ದಾರೆ, ಈ ರೀತಿ ಶತ್ರುಗಳು ಈ ದಾರಿಯಲ್ಲಿ ಬರ್ತಾ ಇದ್ದಾರೆ, ಇಷ್ಟು ಜನ ಬರ್ತಾ ಇದ್ದಾರೆ, ಈ ರೀತಿಯಾದ ಸೈನ್ಯಗಳೊಂದಿಗೆ ಬರ್ತಾ ಇದ್ದಾರೆ ಎಂಬುದಾಗಿ ಯೆಹೋಷಾಫಾಟನಿಗೆ ಅವರು ಬಂದು ಹೇಳ್ತಾ ಇದ್ದಾರೆ. ಆದರೆ ಈಗ ಯೆಹೋಷಾಫಾಟ ಅವನು ಏನು ಮಾಡಬೇಕು? ಅವು ಹೇಳಿದ ತಕ್ಷಣವೇ ಇವಾಗ ಅಷ್ಟು ಸೈನ್ಯ ಬರ್ತಾ ಇದ್ದಾರೆ ಅಂದರೆ ಯೆಹೋಷಾಫಾಟನ ಏನು ಮಾಡಬೇಕು?
ಯುದ್ಧಗಳನ್ನು ರೆಡಿ ಮಾಡಬೇಕು, ಇದು ರಥಗಳನ್ನು ರೆಡಿ ಮಾಡಬೇಕು, ಹೌದಲ್ವಾ? ಕುದುರೆಗಳನ್ನು ರೆಡಿ ಮಾಡಬೇಕು, ಸೇನೆಗಳನ್ನ ರೆಡಿ ಮಾಡಬೇಕು. ಅವ್ರಿಗೆಲ್ಲ ಸ್ಕೆಚ್ ಕೊಡಬೇಕು. ನೀವು ಈ ಕಡೆ ಹೋಗಿ, ನೀವು ಸ್ವಲ್ಪ ಜನ ಈ ಕಡೆ ಹೋಗಿ, ನೀವು ಸ್ವಲ್ಪ ಜನ ಈ ದಾರಿಲಿ ಹೋಗಿ, ನೀವು ಸ್ವಲ್ಪ ಜನ ಆ ಕಡೆ ಹೋಗಿ. ಅವ್ರು ಯಾವ ಕಡೆ ಬರ್ತಾರೆ ನೋಡ್ತಾ ಇರ್ರಿ. ಯಾರ್ಯಾರನ್ನ ಸ್ಟ್ರಾಂಗ್ ಆಗಿರೋರನ್ನ ಎಲ್ಲಿ ಕಳಿಸ್ಬೇಕು, ಸ್ವಲ್ಪ ವೀಕ್ ಆಗಿರೋರನ್ನ ಯಾವ ಕಡೆ ಕಳಿಸ್ಬೇಕು, ಇದೆಲ್ಲ ಸ್ಕೆಚ್ ಹಾಕ್ಬಿಟ್ಟು ಕಳಿಸ್ಬೇಕು ತಾನೆ, ಹೌದಲ್ವಾ? ಹೇಳ್ರಿ, ಮಾತಾಡ್ರಿ. ಆ ರೀತಿ ಕಳಿಸ್ಬೇಕಾ ಬೇಡವಾ? ಆ ರೀತಿ ಕಳಿಸ್ಬೇಕು ತಾನೆ. ಆದರೆ ಯೆಹೋಷಾಫಾಟನು ಏನು ಮಾಡ್ದ ಗೊತ್ತಾ? ಅನ್ನೋದು ಯಾವ ರೀತಿ ಮಾಡಲಿಲ್ಲ. ಯೆಹೋಷಾಫಾಟನು ಅದ್ಯಾವುದನ್ನು ಸಹ ಏನು ಮಾಡಲಿಲ್ವಂತೆ. ಇಲ್ಗಮನಸ್ರಿ, ಇಲ್ಗಮನಸ್ರಿ, ದೇವರ ವಾಕ್ಯನ ಇಲ್ಗಮನಸ್ರಿ. ಅವನು ಯಾರದು ನೋಡಿ, ಕರೆಂಟ್ ಬಿಲ್ ಇರಬೇಕು. ಆದರೆ ಯೆಹೋಷಾಫಾಟನು ಏನು ಮಾಡ್ತಾ ಇದ್ದಾನೆ? 3ನೇ ವಾಕ್ಯ ಓದ್ರಿ. அப்பொழுது யோசபாத் பயந்து கர்த்தரை தேடுகிறதுக்கு ஒருமுகப்பட்டு யூதாவெங்கும் உபவாசத்தை கூறுவித்தான். ಓದ್ರಿ ಕನ್ನಡದಲ್ಲಿ. ಮೈಕಲ್ ಓದ್ರೆ ಚೆನ್ನಾಗಿರುತ್ತೆ. ಇಷ್ಟ ಕನ್ನಡದಲ್ಲೂ ಓದಿ. ಯೆಹೋಷಾಫಾಟನು ಎದರಿ ಯೆಹೋವನನ್ನು ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಯೆಹೋಷಾಫಾಟನು ಏನು ಮಾಡ್ತಾ ಇದ್ದಾನೆ? ಅವನಿಗೊಂದು ಕಡೆ ಭಯ ಆಗ್ತಾ ಇದೆ. ಇಷ್ಟೊಂದು ಜನ ಬರ್ತಾ ಇದ್ದಾರಾ, ಇಷ್ಟು ದೊಡ್ಡ ಸೈನ್ಯನ ಎಂಬುದಾಗಿ ಭಯ ಆದರೂ ಅವನು ಏನು ಮಾಡ್ತಾ ಇದ್ದಾನೆ? ಒಂದು ಕಟ್ಟಳೆಯನ್ನು ಹೊರಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನು ಜನಗಳಿಗೆ ಹೇಳ್ತಾ ಇಲ್ಲ, ನಾವು ಯುದ್ಧ ಮಾಡೋಣ, ರೆಡಿ ಆಗ್ರಿ ಎಂಬುದಾಗಿ ಹೇಳ್ತಾ ಇಲ್ಲ. ರಥಗಳನ್ನ ತೆಗೆದುಕೊಳ್ಳ್ರಿ, ನಿಮ್ಮ ಆಯುಧಗಳನ್ನ ತೆಗೆದುಕೊಳ್ಳ್ರಿ, ನಿಮ್ಮ ಕತ್ತಿಗಳನ್ನ ಶಾರ್ಪ್ ಮಾಡ್ರಿ ಎಂಬುದಾಗಿ ಅವನು ಹೇಳ್ತಾ ಇಲ್ಲ. ಅವನು ಹೇಳ್ತಿರೋದೇನು? ಎಲ್ಲ ಯಹೂದ್ಯರುಗಳಿಗೆ ಒಂದು ಸಂದೇಶ ಕಳಿಸ್ತಾ ಇದ್ದಾನೆ. ನೀವೆಲ್ಲರೂ ಬನ್ರಿ, ನಾವು ದೇವರ ಸಮ್ಮುಖದಲ್ಲಿ ಉಪವಾಸ ಮಾಡೋಣ. ಹಲ್ಲೆಲೂಯಾ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಉಪವಾಸವಾಗಿ ಕೂಡಿ ಬರೋಣ. ಕೆಲವರು ಅನ್ಕೊಂಡಿರ್ಬೋದು, ಇವನಿಗೇನು ಯೆಹೋಷಾಫಾಟನಿಗೆ ಹುಚ್ಚಿ ಹಿಡ್ದಿದ್ಯಾ, ಇವನಿಗೇನು ಮೆಂಟಲ್ ಆಗಿದ್ದಾನ? ಅಲ್ಲಿ ಯುದ್ಧ ಮಾಡಕ್ಕೆ ಜನ ಬರ್ತಾ ಇದ್ದಾರೆ, ಅಲ್ಲಿ ಸೈನ್ಯ ಮಹಾ ಸಮೂಹ ಬರ್ತಾ ಇದೆ, ಹೋಗಿ ಎದುರುಗೊಳ್ಳಬೇಕು. ಯುದ್ಧವನ್ನು ಮಾಡೋದು ಬಿಟ್ಟು ಇವನ್ನೆಲ್ಲ ಬನ್ನಿ ಉಪವಾಸ ಮಾಡಿ ಅಂತ ಹೇಳ್ತಾ ಇದ್ದಾನಲ್ಲ. ಕೆಲವ್ರು ಮಾತಾಡಿರ್ಬೋದು, ನೆನೆಸಿರ್ಬೋದು, ಹೌದಲ್ವಾ? ಹಲ್ಲೆಲೂಯಾ. ಆದರೆ ಯೆಹೋಷಾಫಾಟನು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾನೆ. ಏನು ತೀರ್ಮಾನ ಅಂದರೆ, ನಾವೆಲ್ಲರಿಗೂ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳೋಣ. ಯಾಕೆಂದರೆ ಅಷ್ಟು ದೊಡ್ಡ ಸೈನ್ಯವನ್ನು ಜಯಿಸಲು ನಮ್ಮಿಂದಾಗೋದಿಲ್ಲ. ಹಲ್ಲೆಲೂಯಾ. ಅದರಿಂದ ಎಲ್ಲರಿಗೂ, ಇಲ್ಲೆಲ್ಲ ಯಹೂದ್ಯರಿಗೂ ಏನು ಮಾಡ್ತಾ ಇದ್ದಾನೆ ನೋಡ್ರಿ, ಏನು ಮಾಡ್ತಾ ಇದ್ದಾನೆ? ಯೆಹೋಷಾಫಾಟನು ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. 4ನೇ ವಾಕ್ಯ ಹೇಳ್ತದೆ, ಆಗ ಯಹೂದ್ಯರು ಏನು ಮಾಡಿದ್ರಂತೆ? அப்படியே யூதா ஜனங்கள் கர்த்தரிடத்திலே சகாயம் தேட கூடினார்கள். யூதாவில் உள்ள எல்லா பட்டணங்களிலும் இருந்து அவர்கள் கர்த்தரை தேட வந்தார்கள். ಓದಿ ಕನ್ನಡದಲ್ಲಿ 4. ಆಗ ಯಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲಾ ಪಟ್ಟಣಗಳಿಂದ ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಎಲ್ಲ ಯಹೂದ್ಯರು ಬರ್ತಾ ಇದ್ದಾರೆ. ಎಲ್ಲ ಯಹೂದ್ಯರು ಎಲ್ಲಿಗೆ ಬರ್ತಾ ಇದ್ದಾರೆ? ಕರ್ತನ ಸಮ್ಮುಖಕ್ಕೆ ಬರ್ತಾ ಇದ್ದಾರೆ. ಏನಕ್ಕಾಗಿ ಬರ್ತಾ ಇದ್ದಾರೆ? ಯಾರ ಸಹಾಯ ಕೇಳ್ಕೊಳ್ಳೋದಕ್ಕೆ? ದೇವರ ಸಹಾಯ, ದೇವರ ಸಹಾಯ. ಪ್ರಿಯವಾದ ದೇವ ಜನಗಳೇ, ಈ ವಿಷಯದಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಳೋದು ಬೇಕಂದ್ರೆ ಏನು ತಿಳ್ಕೊಳ್ಬೇಕು? ನಿಮ್ಮ ಜೀವಿತದಲ್ಲಿ ಏನೇ ಪರಿಸ್ಥಿತಿಗಳಿರ್ಬೋದು, ಯಾವುದೇ ಸಿಚುವೇಶನ್ಗಳಿರ್ಬೋದು, ಯಾವುದೇ ಸಂದರ್ಭಗಳಿರ್ಬೋದು, ಯಾವುದೇ ರೀತಿ ಇಕ್ಕಟ್ಟುಗಳಿರ್ಬೋದು, ಹೋರಾಟಗಳಿರ್ಬೋದು, ನೀವು ಮಾಡಬೇಕಾದದ್ದು ಒಂದೇ, ಉಪವಾಸದಿಂದ ದೇವರ ಸಮ್ಮುಖಕ್ಕೆ ಬರಬೇಕು. ಹಲ್ಲೆಲೂಯಾ. ನೀವು ಉಪವಾಸವಾಗಿ ದೇವರ ಸಮ್ಮುಖದಲ್ಲಿ ಬಂದು ಕೂತ್ಕೊಳ್ಬೇಕಾಗಿದೆ. ನಿಮ್ಮ ಸಮಸ್ಯೆಗಳನ್ನು ದೇವರ ಮುಂದೆ ಹೇಳಬೇಕಾಗಿದೆ. ದೇವರ ಹತ್ರ, ದೇವರ ಪಾದದಲ್ಲಿ ಕುಳಿತು, ಕರ್ತನೇ ಇದು ನಮ್ಮಿಂದ ಸಾಧ್ಯವಿಲ್ಲ, ದೇವರೇ ನೀನೇ ಕಾರ್ಯ ಮಾಡಬೇಕು, ದೇವರೇ ನೀನೇ ಇದರಿಂದ ಬಿಡುಗಡೆ ಕೊಡಬೇಕು, ನೀನೇ ಜಯ ಕೊಡಬೇಕು, ನಮ್ಮ ಬಲದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ ದೇವರೇ. ಹಲ್ಲೆಲೂಯಾ. ನೀವು ಯಾರಿಗೂ ಹೇಳದೆ ಒಂದು ತೀರ್ಮಾನ ತೆಗೆದುಕೊಂಡು ನೀವಾಗಿ, ನಿಮ್ಮ ಕುಟುಂಬವಾಗಿ ದೇವರ ಸಮ್ಮುಖದಲ್ಲಿ ಉಪವಾಸ ಪ್ರಾರ್ಥನೆ ಮಾಡುವುದಕ್ಕೆ ನೀವು ತೀರ್ಮಾನಿಸ್ಕೊಳ್ಬೇಕು. ಹಲ್ಲೆಲೂಯಾ. ಯೆಹೋಷಾಫಾಟನು ಈ ರೀತಿಯಾಗಿ ಮಾಡ್ದ. ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಉಪವಾಸ ನೋಡಿ, ಒಂದೇ ಮನಸ್ಸಿಂದ ಬರ್ತಾ ಇದ್ದಾರೆ. ನೋಡ್ರಿ, ಇವತ್ತು ಉಪವಾಸ ದಿನ ನಾವೆಲ್ಲರೂ ಹೇಗೆ ಬರಬೇಕು? ಒಂದೇ ಮನಸ್ಸಿಂದ ಬರಬೇಕು. ನಿಮ್ಮ ಕುಟುಂಬಗಳನ್ನು ನೀವು ಕರ್ಕೊಂಬರ್ಬೇಕು. ಎಲ್ಲ ಯಹೂದ್ಯರು ಬರ್ತಾ ಇದ್ದಾರೆ. ಅದರಲ್ಲಿ ಯಾರ್ಯಾರು ಬಂದರಂತೆ? 13ನೇ ವಾಕ್ಯ ಓದ್ರಿ. யூதா கோத்திரத்தார் அனைவரும், அவர்கள் குழந்தைகளும் அவர்கள் பெண் ஜாதிகளும் அவர்கள் குமாரரும் கூட கர்த்தருக்கு முன்பாக நின்றார்கள். ಓದ್ರಿ ಕನ್ನಡದಲ್ಲಿ.
ಎಲ್ಲಾ ಯೆಹೂದ್ಯರು ಎಲ್ಲಾ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಯಾರ್ಯಾರು ಬಂದ್ರಂತೆ ದೇವರ ಸನ್ನಿಧಿಗೆ? ಹೇಳ್ರಿ ಯಾರ್ಯಾರು ಬಂದ್ರಂತೆ? ಮಕ್ಕಳು, ಎಲ್ಲ ಯಹೂದ್ಯರು ಅಂದ್ರೆ ಗಂಡಂದಿರು, ಅವರ ಹೆಂಡತಿದಿರು, ಅವರ ಮಕ್ಕಳು. ಇದು ಕೆಲವ್ರ ಕುಟುಂಬದಲ್ಲಿ ಹೆಂಡತಿ ಗಂಡನ ಕರೆದ್ರೆ ಬಾ ಹೋಗೋಣ ಉಪವಾಸ ಪ್ರೇರೆ, ನೀನು ಹೋಗು, ನನಗಾಗಲ್ಲ, ನನಗೆ ಉಪವಾಸ ಇರೋಕ್ಕಾಗಲ್ಲ. ಕೆಲವು ಹೆಂಡ್ತಿದ್ದೀರನ್ನ ಕರೆದ್ರೆ ಉಪವಾಸ ಪ್ರೇರೆ, ನನಗೆ ಕೆಲಸ ಇದೆ, ಮನೇಲಿ ಕೆಲಸ ಮಾಡಬೇಕು, ಬ್ಯುಸಿ. ಮಕ್ಕಳನ್ನ ಕರೆದ್ರೆ ಇಲ್ಲ ನನಗಾಗೋದಿಲ್ಲ. ಹೌದಲ್ವಾ? ಇಲ್ಲಿ ನೋಡ್ರಿ, ಎಲ್ಲರೂ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ದೇವರ ಸಮ್ಮುಖಕ್ಕೆ ಬರ್ತಾ ಇದ್ದಾರೆ ಉಪವಾಸದೊಂದಿಗೆ. ಒಬ್ಬರು ಮಿಸ್ ಇಲ್ಲ. ಇವತ್ತು ನಮ್ಮಲ್ಲಿ ಎಷ್ಟು ಜನ ಮಿಸ್ ಆಗಿದ್ದಾರೆ? ಕೆಲವರು ಮನೇಲಿದ್ರೂ ಬಂದಿಲ್ಲ. ಎಷ್ಟೋ ಜನ ಮಕ್ಕಳು ಮನೇಲಿ ಬೀದಿಲಿ ಆಟ ಆಡ್ತಾ ಇದ್ದಾರೆ. ಕೆಲವರು ಮನೆಯಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ, ಅದು ಇದು ಕೆಲಸಗಳನ್ನ ಮಾಡಿಕೊಂಡು. ಇಷ್ಟು ಪ್ರಯಾಸಪಟ್ಟು ಇಲ್ಲಿ ಸೇವಕರು ಸಭೆಯಲ್ಲಿ ಉಪವಾಸ ಪ್ರಾರ್ಥನೆಗಳು ಮಾಡ್ತಾ ಇರುವಾಗ ಎಷ್ಟೋ ಖರ್ಚುಗಳನ್ನು ಮಾಡಿ, ಎಷ್ಟೋ ಸೇವಕರುಗಳನ್ನ ಎಷ್ಟೋ ದೂರದಿಂದ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅವ್ರಿಗೋಸ್ಕರ ಎಷ್ಟೋ ಖರ್ಚುಗಳನ್ನ ಮಾಡಿ ಉಪವಾಸ ಪ್ರಾರ್ಥನೆಗಳನ್ನ ಏರ್ಪಡಿಸಿರುವಾಗ ಕೆಲವು ಬರೋದಿಲ್ಲ, ಅದನ್ನು ಉಪಯೋಗಪಡಿಸ್ಕೊಳ್ಳೋದಿಲ್ಲ. ಅಯ್ಯೋ ಸಭೆಯಲ್ಲಿ ನಡೀತಾ ಇದೆ, ನಡ್ಕೊಳ್ಳಿ, ಹೋಗೋರು ಹೋಗ್ತಾ ಇರಲಿ, ನನ್ನ ಕೈಲಿ ಇರೋಕ್ಕಾಗೋದಿಲ್ಲ. ಕೆಲವ್ರು ಹೆಂಗಂದ್ರೆ ನನಗೆ ಉಪವಾಸ ಇರೋಕ್ಕಾಗಲ್ಲ, BP ಉಪವಾಸ ಇದ್ದರೆ ಏನು ಬಂದ್ಬಿಡುತ್ತೆ? BP ಶುಗರ್ ಜಾಸ್ತಿ ಆಗಿಬಿಡುತ್ತೆ. ಉಪವಾಸ ಇದ್ದರೆ ಆಗಲ್ಲ, ತಿಂದ್ರೇ ಆಗೋದು. ತಿಂತಾ ಇದ್ರೇ BP ಶುಗರ್ಗಳು ಜಾಸ್ತಿ ಆಗಿ ಏನಾಗುತ್ತೆ? ಕರ್ಕೊಂಡೋಗುತ್ತೆ. ಹೌದು, ಸುಳ್ಳಲ್ಲ, ನಿಜವಾಗ್ಲೂ ಉಪವಾಸ ಪ್ರಾರ್ಥನೆ ಮಾಡುವವರಿಗೆ ಆ BP ಶುಗರ್ಗಳು ಓಡೋಗುತ್ತೆ. ಹಲ್ಲೆಲೂಯಾ. ಇದುವರೆಗೂ ಉಪವಾಸ ಮಾಡಿ ಸತ್ತವರು ಯಾರು ಇದ್ದಾರಾ? ತಿಂದು ಸತ್ತವರೇ ಅನೇಕರು ಇದ್ದಾರೆ. ತಿಂದು ಸತ್ತವರೇ ಎಷ್ಟೋ ಜನ ಇದ್ದಾರೆ. ಹಲ್ಲೆಲೂಯಾ. ಆದರೆ ದೇವರ ಸಮ್ಮುಖದಲ್ಲಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿರೋರು ದೀರ್ಘಾಯುಷ್ಯನೊಂದಿಗೆ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ಉಪವಾಸ ಅಂದರೆ ಸೈತಾನ್ ತಟ್ ಅಂತ ಹಾಕ್ಬಿಡ್ತಾನೆ, ನೀನು ಮಾಡಬೇಡ, ಡಾಕ್ಟ್ರ್ ಹೇಳಿದ್ದಾರೆ, ಡಾಕ್ಟ್ರು ಹೇಳಿದ್ದಾರೆ ನೀನು ಟೈಮ್ ಊಟ ಮಾಡಬೇಕು. ಇಲ್ಲಿ ದೇವರು ಹೇಳಿದ್ದಾರೆ ಅದನ್ನು ಕೇಳಲ್ಲ, ಅದು ನೆನಪಿಗೆ ಬರಲ್ಲ. ದೇವ್ರ ವಾಕ್ಯ ಏನು ಹೇಳ್ತಿದೆ, ಏಸಪ್ಪ ಏನು ಹೇಳ್ತಿದೆ ಅದು ಬರಲ್ಲ. ಡಾಕ್ಟ್ರ್ ಹೇಳಿದ್ದಾರೆ. ಹೌದಲ್ವಾ? ಡಾಕ್ಟ್ರ್ ಹೇಳಿರೋ ಕಡೆ ಕಿವಿ ಮೈಂಡ್ ಹೋಗುತ್ತೆ. ಆದರೆ ದೇವರ ವಾಕ್ಯ ಏನು ಹೇಳ್ತಿದೆ? ದೇವ್ರು ಹೇಳಿದಾರೆ ಅನ್ನೋದು ನೀನು ಉಪವಾಸ ಇದ್ರೆ ಬೇಗ ಹೋಗ್ಬಿಡ್ತೀಯ ಅಂತ ಇಲ್ಲ. ಹಲ್ಲೆಲೂಯಾ. ಉಪವಾಸದಿಂದಲೇ ಜಯವನ್ನು ಹೊಂದ್ಕೊಳ್ಳೋಕೆ ಸಾಧ್ಯ. ನಿಮ್ದು ಎಷ್ಟಾಗುತ್ತೋ ಅಷ್ಟು. 1 ಟೈಮ್ ಆದರೆ 1 ಟೈಮ್, 2 ಟೈಮ್ ಆದರೆ 2 ಟೈಮ್, ಫುಲ್ ಇದ್ರೆ ಫುಲ್ಲು. ನೀವು ಹೇಗೆ ಎಷ್ಟು ಇರ್ತೀರೋ ಅಷ್ಟು ದೇವ್ರು ನಿಮ್ಮ ಪ್ರತಿಫಲ ಕೊಡ್ತಾರೆ. ನೀವು ಹೇಗಿರ್ತೀರೋ ಅಷ್ಟು ದೇವ್ರು ನಿಮ್ಮ ಜೀವಿತದಲ್ಲಿ ಬಲವನ್ನು ಕೊಡ್ತಾರೆ, ಆರೋಗ್ಯವನ್ನು ಕೊಡ್ತಾರೆ, ಶಕ್ತಿಯನ್ನು ಕೊಡ್ತಾರೆ. ಹಲ್ಲೆಲೂಯಾ. ನಿಮ್ಮ ಪ್ರಯಾಸ ನಿಮಗೆ ಎಷ್ಟು ತಾಕತ್ತಿದೆಯೋ ಅಷ್ಟು ನೀವು ಮಾಡ್ಬೋದು. ಹಲ್ಲೆಲೂಯಾ. ಅದರಿಂದ ಉಪವಾಸ ಇರಬೇಕು. ಯೌವನಸ್ಥರುಗಳು, ಮಕ್ಕಳುಗಳು ಉಪವಾಸ ಇರಬೇಕು. ಒಂದೊಂದು ಟೈಮ್ ಆದರೂ ಇರಬೇಕು. ಈ ವಯಸ್ಸಲ್ಲೇ ಕಲಿಬೇಕು. ಅಲ್ಲಿ ನೋಡ್ರಿ, ಅವ್ರ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಏನು ಮಾಡಿದ್ರಂತೆ? ಯೆಹೋವನ ಸನ್ನಿಧಿಯಲ್ಲಿ ಬಂದು ನಿಂತಿದ್ದರಂತೆ. ಏನಕ್ಕಾಗಿ? ದೇವರ ಸಹಾಯವನ್ನು ಕೇಳೋದಕ್ಕಾಗಿ, ದೇವರ ಹಸ್ತವನ್ನು ಕೇಳೋದಕ್ಕಾಗಿ. ಹಲ್ಲೆಲೂಯಾ. ಅಲ್ಲಿ ಯೆಹೋಶುವನು ಪ್ರಾರ್ಥಿಸ್ತಾ ಇದ್ದಾನೆ. 6ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೂ ನೀವು ನೋಡ್ಬೋದು. ದೇವರೇ, ನಮ್ಮಿಂದ ಸಾಧ್ಯವಿಲ್ಲ ಕರ್ತನೆ, ನೀನು ನಮ್ಮ ಪೂರ್ವಿಕರುಗಳಿಗೆ ನೀನು ಸಹಾಯ ಮಾಡಿದೆ, ನೀನು ವಾಗ್ದಾನ ಮಾಡಿದ್ಯಾ ದೇವರೇ, ನೀನು ಅವ್ರ ಜೊತೆ ಇದ್ದೆ, ನೀನು ಅವ್ರಿಗೆ ಜಯ ಕೊಟ್ಟೆ, ಅವರಿಗೆ ಅನೇಕ ಸಮಯದಲ್ಲಿ ಬಿಡುಗಡೆ ಕೊಟ್ಟೆ, ನಿನ್ನ ಕರ ಅವ್ರಿಗೆ ಸಹಾಯ ಮಾಡ್ತು ದೇವರೇ. ಅದೇ ರೀತಿ ನಮಗೂ ನೀನು ಸಹಾಯ ಮಾಡಬೇಕು. ನಿನ್ನ ಹಸ್ತ ನಮಗೆ ದೇವರೇ ಸಹಾಯವಾಗಿರಬೇಕು ದೇವರೇ. ಹಲ್ಲೆಲೂಯಾ. 12ನೇ ವಾಕ್ಯ ಹೇಳ್ತಿದೆ, ಹೋದ್ರಿ. எங்கள் தேவனே, அவர்களை நீர் நியாய தீர்க்க மாட்டீரோ? எங்களுக்கு விரோதமாக வந்த இந்த ஏராளமான கூட்டத்திற்கு முன்பாக நிற்க எங்களுக்கு பலன் இல்லை. நாங்கள் செய்ய வேண்டியது இன்னதென்று எங்களுக்கு தெரியவில்லை. ஆகையால் எங்கள் கண்கள் உண்மையே நோக்கி கொண்டிருக்கிறது என்றான். ಆಮೇನ್. ಹೋದ್ರಿ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲವಲ್ಲ. ಏನು ಮಾಡಬೇಕೆಂದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಹಲ್ಲೆಲೂಯಾ. ನಾನು ಕಣ್ಣೆತ್ತಿ ಪರಲೋಕದ ಕಡೆಗೆ ನೋಡುತ್ತೇನೆ. ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನ
ದಾವೀದನು ಹೇಳ್ತೇನೆ, ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ಎಂಬುದಾಗಿ. ನಾವು ಹೇಳ್ಬೇಕು, ನಾ ಕಣ್ಣೆತ್ತಿ ಪರಲೋಕದ ಕಡೆಗೆ ನೋಡುತ್ತೇನೆ. ಹಾಲೆಲೂಯಾ. ನಮ್ಮ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಯೆಹೋವನಿಂದಲೇ ನಮಗೆ ಸಹಾಯ ಬರುವುದು. ಹಾಲೆಲೂಯಾ. ಯೆಹೋಶುವನು ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡ್ತಾ ಇದೆ, ದೇವರೇ ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡ್ತಾ ಇದೆ. ನಮಗೆ ನೀನೇ ಸಹಾಯ ಮಾಡಬೇಕು. ನಮ್ಮಿದೇನು ಮಾಡೋಕ್ಕೆ ಸಾಧ್ಯವಿಲ್ಲ, ನಮ್ಮಲ್ಲಿ ಬಲ ಇಲ್ಲ. ಆ ಸೇನೆಯ ಮುಂದೆ ನಿಲ್ಲೋದಕ್ಕೆ ನಮ್ಮಲ್ಲಿ ಬಲ ಇಲ್ಲ ದೇವರೇ, ನಮ್ಮಲ್ಲಿ ತಾಕತ್ತಿಲ್ಲ. ನೀನೇ ಕಾರ್ಯ ಮಾಡಬೇಕು. ದೇವರ ಸಮ್ಮುಖದಲ್ಲಿ ನೋಡ್ರಿ, ಯಹೂದ್ಯರೆಲ್ಲರೂ ಸೇರಿ ಪ್ರಾರ್ಥಿಸ್ತಾ ಇದ್ದಾರೆ. ಹೇಗೆ ಪ್ರಾರ್ಥಿಸ್ತಾ ಇದ್ದಾರೆ? ಉಪವಾಸದಿಂದ. ಹಾಲೆಲೂಯಾ. ನೋಡ್ರಿ, ನಿಮ್ಮ ಜೀವಿತದಲ್ಲಿ ಕೆಲವೊಂದು ವಿಷಯಗಳು, ಸಂಗತಿಗಳು, ಘಟನೆಗಳು ಏನಾದ್ರು ನಡೆಯುವ ಸಂದರ್ಭಗಳು ಇರುವುದಾದರೆ ಅದಕ್ಕಿಂತ ಮುಂಚೆ ನೀವು ತೀರ್ಮಾನ ತೆಗೆದುಕೊಂಡು ಕುಟುಂಬವಾಗಿ ಉಪವಾಸ ಪ್ರಾರ್ಥನೆ ಮಾಡಿರಿ. ಕುಟುಂಬವಾಗಿ ಉಪವಾಸ ತೆಗೆದು ಕರ್ತನ ಸಮ್ಮುಖದಲ್ಲಿ ಹೋರಾಡ್ರಿ. ದೇವರೇ ನೀನೇ ಜಯ ಕೊಡಬೇಕು ಕರ್ತನೆ, ನೀನೇ ಉಪವಾಸ ಪ್ರಾರ್ಥನೆಯಲ್ಲಿ ನಮಗೆ ಬಿಡುಗಡೆ ಕೊಡಬೇಕು, ಈ ವಿಷಯದ ಮೇಲೆ ನೀನೇ ಅದ್ಭುತಗಳನ್ನು ಮಾಡಬೇಕೆಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ ದೇವರ ದೊಡ್ಡ ಜಯವನ್ನು ನೀವು ಕಾಣ್ತೀರಾ. ಹಾಲೆಲೂಯಾ. ಯಾಕಂದ್ರೆ ಇದೆಲ್ಲ ಚರಿತ್ರೆ ಇದೆ. ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಕಾರ್ಯಗಳನ್ನ ಮಾಡಿದ್ದಕ್ಕೆ ಸತ್ಯವೇದದಲ್ಲಿ ಚರಿತ್ರೆಗಳಿದೆ. ಹಾಲೆಲೂಯಾ. ಖಂಡಿತ ಅವತ್ತು ಮಾಡಿದ ದೇವರು ಇವತ್ತು ಆತನು ಜೀವ ಸ್ವರೂಪನಾಗಿದ್ದಾರೆ. ಇವತ್ತು ಸಹ ಆತನು ಮಾಡಲು ಶಕ್ತನು. ಆತನನ್ನು ಆಶ್ರಯಿಸಿಕೊಳ್ಳುವಾಗ, ಆತನ ಮುಖವನ್ನು ನೋಡುವಾಗ ಅಂಥವರ ಜೀವಿತದಲ್ಲಿ ಕಾರ್ಯ ಮಾಡಲು ದೇವರಿಂದ ಸಾಧ್ಯ. ಹಾಲೆಲೂಯಾ. ಉಪವಾಸವಾಗಿ ನಾವೆಲ್ಲವನ್ನು ಬಿಟ್ಟು, ಕೆಲಸಗಳನ್ನು ಬಿಟ್ಟು, ನಮಗಿರುವ ಕಾರ್ಯಗಳನ್ನು ಬಿಟ್ಟು ದೇವರ ಸಮ್ಮುಖದಲ್ಲಿ ಉಪವಾಸದಿಂದ ಮೊರೆ ಇಡುವಾಗ ದೇವರು ಸುಮ್ಮನೆ ತಮಾಷೆ ನೋಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ದೇವರು ಕಾರ್ಯ ಮಾಡಲು ಪ್ರಾರಂಭಿಸ್ತಾನೆ. ದೇವರ ಹಸ್ತ ಚಲಿಸಲು ಪ್ರಾರಂಭಿಸುತ್ತೆ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಅವಶ್ಯಕತೆಗಳ ಮೇಲೆ, ನಿಮ್ಮ ವಿಷಯಗಳ ಮೇಲೆ ದೇವರ ಕರವು ಬಲವಾಗಿ ಚಲಿಸಲು ಪ್ರಾರಂಭಿಸುತ್ತೆ. ಹಾಲೆಲೂಯಾ. ನಿಮಗಾಗಿರುವಂಥ ತಡೆಗಳು ಮುರಿಯಲ್ಪಡುತ್ತೆ, ಬಂಧನಗಳು ಮುರಿಯಲ್ಪಡುತ್ತೆ, ಶತ್ರುನ ಕಾರ್ಯಗಳು ಲಯವಾಗುವಂಥದ್ದಾಗಿದೆ. ಓ ಹಾಲೆಲೂಯಾ. ರಬ ಶಕೋಟೋರಿ ಅಂತಲ ರಬ ಸಂದರರಿ ಅಂತ ನಮ್ಮ ಹಾಲೆಲೂಯಾ. ಓ ಉಪವಾಸ ಪ್ರಾರ್ಥನೆ ದೇವರ ಶಕ್ತಿ ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಪ್ರಿಯ ದೇವ ಜನಗಳೇ, ದೇವರ ಶಕ್ತಿ ನಿಮ್ಮ ಜೀವಿತದಲ್ಲಿ. ಆಮೇನ್. ಈ ಉಪವಾಸ ಪ್ರಾರ್ಥನೆ ಅನೇಕರ ಜೀವಿತದಲ್ಲಿ ಇದುವರೆಗೂ ನಡೆಯದಿರುವಂಥ ಕಾರ್ಯಗಳು, ಇದುವರೆಗೂ ನೀವು ಕಾಣದಿರುವಂಥ ಕಾರ್ಯಗಳನ್ನ ಕಾಣುವವರಾಗಿರ್ತೀರಾ. ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಮಾಡುವವರಾಗಿದ್ದಾರೆ. ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವವರಾಗಿದ್ದಾರೆ. ಓ ಹಾಲೆಲೂಯಾ, ಹಾಲೆಲೂಯಾ. ರಬ ಲಾಭ ಶಾಂತುಲು. ಹಾಗೆ ಕರೆಗಳ ತಟ್ಟಿ ದೇವರ ಸ್ತುತಿಸೋಣ. ದೇವರ ಶಕ್ತಿಯನ್ನು ಹೊಂದಿಕೊಳ್ಳ್ರಿ. ದೇವರ ಶಕ್ತಿಯನ್ನ ರಕಟಲಮ ಶಂತರೋರಿಯಂತಲ ರಬದಲಮನ ಓರಿಯಂತೇರೆಲಿರಿಯಂತಲ ರಬ. ದೇವರ ಶಕ್ತಿ ವ್ಯಾಪರಿಸಲಿ, ದೇವರ ಶಕ್ತಿ ವ್ಯಾಪರಿಸಲಿ ಒಬ್ಬೊಬ್ಬರ ಜೀವಿತದಲ್ಲಿ, ಒಬ್ಬೊಬ್ಬರ ವಿಷಯಗಳ ಮೇಲೆ, ಒಬ್ಬೊಬ್ಬರ ಪರಿಸ್ಥಿತಿಗಳ ಮೇಲೆ. ಓ ನಿನ್ನ ಶಕ್ತಿ ವ್ಯಾಪರಿಸಲಿ ಅಪ್ಪ. ಇವ್ರಿಗೆ ತಡೆಯಾಗಿ ನಿಂತಿರುವ ಎಲ್ಲ ತಡೆಗಳು ಮುರಿಯಲ್ಪಡಲಿ, ಎಲ್ಲ ಯೋರ್ದಾನ್ಗಳು ಭೋಗವಾಗಲಿ, ಎಲ್ಲ ಎರಿಕೋಗಳು ಬಿದ್ದು ಹೋಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಗೋಲಿಯಾತನ ಬಲಗಳು ಮುರಿಯಲ್ಪಡಲಿ, ಶತ್ರುನ ಕಾರ್ಯಗಳು ಲಯವಾಗಲಿ. ಓ ರಾಮನ ಶಂತೋರಿ ಅಂತಲ ರಮ. ಪವಿತ್ರಾತ್ಮನೇ ನೀನು ಚಲಿಸು, ಪವಿತ್ರಾತ್ಮನೇ ನೀನು ಚಲಿಸು, ಪವಿತ್ರಾತ್ಮನೇ ನೀನು ಚಲಿಸು. ಹಾಲೆಲೂಯಾ, ಹಾಲೆಲೂಯಾ. ರೇಖಟೋಲೋರಿ ಅಂತಲ ರಮ ಶಂತೋರಿ ಅಂದ ನಮ. ಹಾಲೆಲೂಯಾ. ಗ್ಲೋರಿ, 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 ಗ್ಲೋರಿ. ಒಂದನೇ ಕರ್ತನೆ, ಒಂದನೇ ಕರ್ತನೆ, ಒಂದನೇ ಕರ್ತನೆ. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನೇ ನೀನು ಚಲಿಸು, ಚಲಿಸು, ಚಲಿಸು ದೇವರೇ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಒಂದನೇ ಅಪ್ಪ. ಆಮೇನ್. ಅವರೆಲ್ಲರೂ ಪ್ರಾರ್ಥಿಸ್ತಾ ಇದ್ದಾರೆ, ಎಲ್ಲರೂ ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಾರ್ಥಿಸುತ್ತಿರುವಂಥ ಸಮಯದಲ್ಲಿ ಅಲ್ಲಿ ಪವಿತ್ರಾತ್ಮನ ಇಳಿದು ಬಂದನು. ಅಲ್ಲಿ ಪವಿತ್ರಾತ್ಮನ ಒಬ್ಬ ವ್ಯಕ್ತಿಯ ಮೇಲೆ ಇಳಿದು ಬಂದಾಗ ಅಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಹಾಲೆಲೂಯಾ. ದೇವರು ಏನಂತ ಮಾತಾಡ್ತಿದ್ದಾರೆ ನೋಡ್ರಿ. 15ನೇ ವಾಕ್ಯ ಹೇಳ್ತಾ ಇದೆ, சகல யூதா கோத்திரத்தாரே, எருசலேமின் குடிகளே, ராஜாவாகிய யோசேபாத்தே, கேளுங்கள். நீங்கள் அந்த ஏராளமான கூட்டத்திற்கு பயப்படாமலும் கலங்காமலும் இருங்கள் என்று கர்த்தர் உங்களுக்கு சொல்லுகிறார். இந்த யுத்தம் உங்களுடையதல்ல, தேவனுடையது. ಆಮೆನ್. ಓದ್ರಿ ಕನ್ನಡದಲ್ಲಿ. 15. ಅವನು ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಯಾರು ಹೇಳುವುದನ್ನ? ಯೆಹೋವನು ಹೇಳುವುದನ್ನ ಕೇಳ್ರಿ. ಅಂದ್ರೆ ನೋಡ್ರಿ, ಅವರೆಲ್ಲರೂ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡ್ತಿರುವಂತ ಸಮಯದಲ್ಲಿ ದೇವರ ಶಬ್ದ ಅಲ್ಲಿ ಉಂಟಾಗ್ತಾ ಇದೆ. ದೇವರ ಶಬ್ದ ಅಂದ್ರೆ ಉಪವಾಸ ಪ್ರಾರ್ಥನೆ ಏನ್ ಬರುತ್ತೆ ನಿಮಗೆ? ದೇವರಿಂದ ಶಬ್ದ ಬರುತ್ತೆ. ಹಾಲೆಲೂಯಾ. ದೇವರ ಶಬ್ದ ನಿಮಗೆ ಬರುತ್ತೆ. ಓ ಇದನ್ನೇ ನೀನು ಮಾಡು, ನೋಡು ಇದೇ ನಿನ್ನ ಜೀವಿತದಲ್ಲಿ ಇರೋದು, ನೀನು ಹೋಗ್ಬೇಕಾಗಿರೋದು ಇಲ್ಲಿ, ನೀನು ಮಾಡಬೇಕಾಗಿರೋದು ಇದನ್ನ. ಹಾಲೆಲೂಯಾ. ನೇರವಾಗಿ ದೇವರಿಂದಲೇ ಶಬ್ದ ಬರುವಂಥದ್ದಾಗಿದೆ. ಅವರೆಲ್ಲರೂ ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರಿಂದ ಶಬ್ದ ಅವ್ರಿಗುಂಟಾಗ್ತಾ ಇದೆ.
ದೇವರು ಮಾತಾಡ್ತಿದ್ದಾರೆ. ಏನಂತ ಮಾತಾಡ್ತಿದ್ದಾರೆ? ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡ್ರಿ. ಯುದ್ಧವು ನಿಮ್ಮದಲ್ಲ, ಯುದ್ಧ ನಿಮ್ಮದಲ್ಲ, ಯುದ್ಧ ದೇವರದೇ. ಹಾಲೆಲೂಯಾ. ಯುದ್ಧ ನಿಮ್ಮದಲ್ಲ. ಇದುವರೆಗೆ ಎಷ್ಟೋ ಯುದ್ಧಗಳನ್ನ ನೀವು ಮಾಡಿರ್ಬೋದು, ಅಂದ್ರೆ ಈ ಸಲ ನೀವು ಯುದ್ಧವನ್ನ ಮಾಡಬೇಡ್ರಿ. ದೇವರು ಹೇಳ್ತಿದ್ದಾರೆ, ಯುದ್ಧವನ್ನ ನಾನೇ ಮಾಡ್ತೀನಿ, ನಾನೇ ಯುದ್ಧವನ್ನ ಮಾಡ್ತೀನಿ, ನಾನೇ ಯುದ್ಧವನ್ನು ಮಾಡ್ತೀನಿ. ಆದ್ರೆ ನೀವು ಕಳವಳ ಪಡ್ಬೇಡ್ರಿ, ನೀವು ಯಾವುದು ವೇದನೆ ಪಡ್ಬೇಡ್ರಿ, ನೀವು ಭಯ ಪಡ್ಬೇಡ್ರಿ, ನೀವು ಯಾವುದಕ್ಕೂ ಚಿಂತೆ ಪಡ್ಬೇಡ್ರಿ. ಅಯ್ಯೋ ಏನಾಗುತ್ತೋ, ಎಂಥದೋ, ನಮ್ಮ ಜೀವಿತ ಏನು, ನಮ್ಮ ಪರಿಸ್ಥಿತಿಗಳೇನು, ನಮಗಿರುವ ಬರ್ತಿರುವಂಥ ಆಪತ್ತುಗಳು ಏನೋ ಎಂಬುದಾಗಿ ಭಯ ಪಡ್ಬೇಡ್ರಿ. ನಾನೇ ನಿಮಗಾಗಿ ಯುದ್ಧವನ್ನು ಮಾಡ್ತೀನಿ, ನಾನೇ ನಿಮಗಾಗಿ ಯುದ್ಧವನ್ನು ಮಾಡ್ತೀನಿ. ನನ್ನ ಕರವನ್ನು ನಿಮಗಾಗಿ ಚಾಚ್ತೀನಿ, ನನ್ನ ಹಸ್ತವನ್ನು ನಿಮ್ಮ ಜೀವಿತದಲ್ಲಿ ಚಾಚುತ್ತೀನಿ. ಓ ರಬಾ ಶಕೋ ಠರ ಅಂತಾನ ರಬ. ಹಾಲೆಲೂಯಾ, ಹಾಲೆಲೂಯಾ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಂದನೆ ಕರ್ತನೆ, ವಂದನೆ ಪವಿತ್ರಾತ್ಮನೆ. ಹಾಲೆಲೂಯಾ. ರಬಲಮನ ಶಂತರು. ಹಾಲೆಲೂಯಾ. ಓ ದೇವರು ಹೇಳ್ತಿದ್ದಾರೆ, ನೀನು ಭಯಪಡಬೇಡ, ನನ್ನ ಸಮ್ಮುಖದಲ್ಲಿ ನೀನು ಪ್ರಾರ್ಥಿಸು ಸಾಕು. ನನ್ನ ಸಮ್ಮುಖದಲ್ಲಿ ನೀನು ಪ್ರಾರ್ಥಿಸುವುದಾದರೆ ನಿನಗಾಗಿ ನಾನು ಯುದ್ಧವನ್ನು ಮಾಡ್ತೀನಿ. ನಿನಗೆ ವಿರುದ್ಧವಾಗಿ ಎಷ್ಟೇ ಜನರು ಎದ್ದಿದ್ರು, ನಿನಗೆ ವಿರುದ್ಧವಾಗಿ ಯಾರೇ ಏನೇ ಸ್ಕೆಚ್ಗಳನ್ನ ಹಾಕಿದ್ರು, ನಿನ್ನನ್ನು ಏನು ಮಾಡಬೇಕೆಂದ ಯಾರೇ ಪ್ಲ್ಯಾನ್ಗಳನ್ನ ಹಾಕಿದ್ರು, ನೀನು ಭಯಪಡಬೇಡ. ನಾನು ನಿನಗಾಗಿ ಜಯವನ್ನು ಕೊಡ್ತೀನಿ. ನಾನು ನಿನ್ನ ಮುಂದೆ ಹೋಗ್ತೀನಿ. ನಾನು ನಿನ್ನ ಮುಂದೆ ಹೋಗಿ ಎಲ್ಲ ತಡೆಗಳನ್ನು ಮುರಿತೀನಿ, ಎಲ್ಲ ದಿಣ್ಣೆಗಳನ್ನು ಸಮ ಮಾಡ್ತೀನಿ, ಎಲ್ಲ ತಾಮ್ರದ ಕದಗಳನ್ನ ಹೊಡಿತೀನಿ. ಓ, ನಿನಗೆ ವಿರುದ್ಧವಾಗಿ ಎದುಳುವ ಯಾವ ಆಯುಧಗಳು ಜಯಿಸೋದಿಲ್ಲ. ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡುವ ಯಾವುದೇ ಶತ್ರುನ ಕ್ರಿಯೆಗಳು ನಡೆಯೋದಿಲ್ಲ. ನಾನು ನಿನ್ನ ಮುಂದೆ ಇದ್ದೀನಿ. ನಾನು ನಿನ್ನ ಮುಂದೆ ಇರುವಾಗ ಯಾರು ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ, ಯಾರು ನಿನ್ನನ್ನು ಕದಲಿಸೋಕ್ಕಾಗೋದಿಲ್ಲ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ರಬಲಬೋ ಶಿಯಂತಲಿ ರೇಖಟಲ ರಮನ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಂದನೆ ಕರ್ತನೆ, ಪರಿಶುದ್ಧಾತ್ಮನೆ. ಹಾಲೆಲೂಯಾ. ವಂದನೆ ರಾಜ. ಹಾಲೆಲೂಯಾ, ಆಮೇನ್, ಹಾಲೆಲೂಯಾ. ದೇವರು ಮಾತಾಡ್ತಿದ್ದಾರೆ, ಈ ಸರಿ ನೀವು ಭಯಪಡಬೇಡ್ರಿ, ಈ ಸರಿ ನೀವು ಭಯಪಡಬೇಡ್ರಿ. ಅಲ್ಲಿ ಕೆಳಗಡೆ ವಾಕ್ಯ ಹೇಳ್ತದೆ, 17ನೇ ವಾಕ್ಯ. இந்த யுத்தத்தை பண்ணுகிறவர்கள் நீங்கள் அல்ல, யூதா மனுஷரே, எருசலேம் ஜனங்களே, நீங்கள் தரித்து நின்று கர்த்தர் உங்களுக்கு செய்யும் ரட்சிப்பை பாருங்கள். பயப்படாமலும் கலங்காமலும் இருங்கள். நாளைக்கு அவர்களுக்கு எதிராக புறப்படுங்கள். கர்த்தர் உங்களோட இருக்கிறார் என்றான். ಆಮೆನ್. ಓದ್ರಿ ಕನ್ನಡದಲ್ಲಿ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರೆದುರಿಗೆ ಹೊರಡುವಿರಿ. ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಯೆಹೋವನು ನಿಮ್ಮ ಸಂಗಡ ಇರುವನು. ಹಾಲೆಲೂಯಾ. ಅಲ್ಲಿ ದೇವ್ರು ಹೇಳ್ತಾರೆ, ಸುಮ್ಮನೆ ನಿಂತ್ಕೊಂಡು ನೋಡ್ರಿ, ನೀವೇನು ಮಾಡ್ಬೇಡ್ರಿ. ಏನ್ ಮಾಡ್ರಿ? ಸುಮ್ಮನೆ ನಿಂತ್ಕೊಂಡು ನೋಡ್ರಿ, ಯೆಹೋವನು ನಿಮಗೋಸ್ಕರ ಏನನ್ನ ಮಾಡ್ತಾನೆ. ಹಾಲೆಲೂಯಾ. ಯಾವುದಕ್ಕೂ ನೀವು ಚಿಂತೆ ಮಾಡಬೇಡ್ರಿ, ಯಾವುದಕ್ಕೂ ಕಳವಳ ಪಡಬೇಡ್ರಿ, ಯಾವುದಕ್ಕೂ ನೀವು ಭಯ ಪಡಬೇಡ್ರಿ. ಹಾಲೆಲೂಯಾ. ಪ್ರಿಯವಾದ ದೇವ ಜನಗಳಿದ್ದು ದೇವರ ಶಬ್ದ. ನಿಮ್ಮ ಜೀವಿತದಲ್ಲಿ ಈ ರೀತಿಯಾದ ಯಾವುದೇ ಪರಿಸ್ಥಿತಿಗಳಿರ್ಬೋದು, ಯಾವುದೇ ವಿಷಯಗಳ ಕುರಿತು ನೀವು ವೇದನೆ ಪಡ್ತಾ ಇರ್ಬೋದು, ನೋವು ಪಡ್ತಾ ಇರ್ಬೋದು. ಅಯ್ಯೋ, ನನಗೋಸ್ಕರ ಯಾರಿದ್ದಾರೆ, ನನ್ನ ಜೊತೆಯಲ್ಲಿ ಯಾರಿದ್ದಾರೆ, ನಮ್ಗೆ ಬ್ಯಾಕ್ ಸಪೋರ್ಟ್ ಇಲ್ವಲ್ಲ, ಹಣ ಸಪೋರ್ಟ್ ಇಲ್ವಲ್ಲ, ಜನಗಳ ಸಪೋರ್ಟ್ ಇಲ್ವಲ್ಲ, ಯಾರು ನನಗಿಲ್ವಲ್ಲ ಎಂಬುದಾಗಿ ನೆನೆಸ್ತಾ ಇರ್ಬೋದು. ಆದರೆ ದೇವರು ಹೇಳ್ತಿದ್ದಾರೆ, ನಾನಿದ್ದೀನಿ, ನೀನೇನು ಮಾಡಬೇಡ, ನನ್ನ ಸಮ್ಮುಖದಲ್ಲಿ ಬಂದು ಕೂತ್ಕೋ. ನನ್ನ ಸಮ್ಮುಖದಲ್ಲಿ ಕೂತ್ಕೊಂಡು ನನ್ನನ್ನು ನೋಡು, ನನ್ನನ್ನು ದೃಷ್ಟಿಸು, ನನ್ನ ಮುಖವನ್ನು ನೋಡು. ಯಾವುದಕ್ಕೂ ವೇದನೆ ಪಡಬೇಡ. ನಿನಗಾಗಿ ನಾನು ಕಾರ್ಯ ಮಾಡ್ತೀನಿ, ನಿನಗಾಗಿ ನಾನು ವ್ಯಕ್ತಿಗಳನ್ನ ಬದಲಾಯಿಸ್ತೀನಿ, ನಿನಗಾಗಿ ನಾನು ಸಹಾಯವನ್ನು ಮಾಡ್ತೀನಿ, ನಿನಗಾಗಿ ನಾನು ಹಸ್ತವನ್ನು ಚಾಚ್ತೀನಿ. ಹಾಲೆಲೂಯಾ. ನೀನು ಯಾವ್ದು ಕುರಿತು ವೇದನೆ ಪಡಬೇಡ, ಯಾವ್ದು ಕುರಿತು ನೀನು ದುಃಖ ಪಡಬೇಡ. ನನ್ನನ್ನು ಮಾತ್ರ ನೀನು ನೋಡು, ನನ್ನನ್ನು ಮಾತ್ರ ನೀನು ದೃಷ್ಟಿಸು. ನನ್ನ ಸಮ್ಮುಖದಲ್ಲಿ ಮಾತ್ರ ಇನ್ನು ಮೊರೆ ಇಡುವುದಾದರೆ, ಓ ನಾನೇ ನಿನಗಾಗಿ ಎಲ್ಲವನ್ನ ಮಾಡ್ತೀನಿ, ನಾನೇ ನಿನಗಾಗಿ ಎಲ್ಲವನ್ನ ಮಾಡ್ತೀನಿ. ಹಾಲೆಲೂಯಾ. ಓ ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ವಂದನೆ ಕರ್ತನೆ. ಓ ಹಾಲೆಲೂಯಾ. ದೇವರು ನಿಮಗಾಗಿ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರಿಯ ದೇವ ಜನಗಳೇ, ನಿಮ್ಮ ಜೀವಿತದಲ್ಲಿ ದೇವರು ಬಲವಾದ ಅದ್ಭುತಗಳನ್ನು, ಅತಿಶಯ ಕಾರ್ಯಗಳನ್ನು ಖಂಡಿತವಾಗಿ ದೇವರು ಮಾಡುವವರಾಗಿದ್ದಾರೆ. ಓ, ಇದೊಂದು ಜಯದ ಉಪವಾಸ ಪ್ರಾರ್ಥನೆ ಆಗಿದೆ. ಇದು ಸೋಲುವಂಥ ಉಪವಾಸ ಪ್ರಾರ್ಥನೆ ಅಲ್ಲ, ಜಯದ ಉಪವಾಸ ಪ್ರಾರ್ಥನೆ. ಹಾಲೆಲೂಯಾ. ಈ ವರ್ಷದ ಉಪವಾಸ ಪ್ರಾರ್ಥನೆ 21 ದಿನದಲ್ಲಿ ಬಲವಾದ ಕಾರ್ಯಗಳು ನಡೆಯುತ್ತದೆ. ಸಭೆಯಲ್ಲಿ, ಸೇವೆಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತಗಳಲ್ಲಿ. ಆಮೇಲೆ ದೇವರು ಬಲವಾದ ಕಾರ್ಯಗಳನ್ನು ಆತನು ಮಾಡುವವರಾಗಿದ್ದಾರೆ. ಯಾಕಂದರೆ ದೇವರ ಹಸ್ತ ಬಲವಾಗಿ ಚಲಿಸುವಂಥದ್ದಾಗಿದೆ. ಹಾಲೆಲೂಯಾ. ಅನೇಕರನ್ನ ದೇವರ ಕರ ಸಂಧಿಸುವಂಥದ್ದಾಗಿದೆ, ಅನೇಕರನ್ನ ದೇವರ ಹಸ್ತ ಮುಟ್ಟುವಂಥದ್ದಾಗಿದೆ. ಓ ಹಾಲೆಲೂಯಾ, ಹಾಲೆಲೂಯಾ. ಯಾಕೆಂದರೆ ಕರ್ತನ ಸಮ್ಮುಖದಲ್ಲಿ ಬಂದು ಕುಳಿತುಕೊಳ್ಳುವಾಗ ದೇವರು ಸುಮ್ಮನೆ ಬಿಡೋದಿಲ್ಲ. ಹಾಲೆಲೂಯಾ. ಈ ಅಧ್ಯಾಯವನ್ನು ನೀವು ಮುಂದೆ ನೀವು ನೋಡುವುದಾದರೆ
ಅಲ್ಲಿ ಶತ್ರುಗಳು ಬರ್ತಾ ಇದ್ದಾರೆ. ಇವರು ಸೇರಿ ಏಕ ಮನಸ್ಸಿಂದ ಪ್ರಾರ್ಥಿಸ್ತಿರುವ ದೇವರು ಹೇಳ್ತಾ ಇದ್ದಾರೆ, ನೀವು ಮುಂದೆ ಹೋಗಿ ಅವ್ರಿಗೆ ಎದುರುಗೊಳ್ರಿ, ನನ್ನನ್ನು ಸ್ತುತಿಸಲು ಪ್ರಾರಂಭಿಸ್ರಿ. ಇವರು ದೇವರನ್ನ ಸ್ತುತಿಸಲು ಪ್ರಾರಂಭಿಸುವಾಗ ಶತ್ರುಗಳು ಒಂದೇ ಮನಸ್ಸಿಂದ ಭಯಂಕರ ಕೋಪದಿಂದ ಬರ್ತಾ ಇದ್ದಾರೆ. ಭಯಂಕರ ಒಂದೇ ಮನಸ್ಸು, ಹೆಂಗಾದ್ರೆ ಯೆಹೋಷಾಫಾಟನ ನಾವು ಸೈನ್ಯವನ್ನು ಮುಗಿಸ್ಬೇಕೆಂಬುದಾಗಿ ಬರ್ತಾ ಇರುವಂಥ ಸಮಯದಲ್ಲಿ ದೇವರು ಅವರ ಮನಸ್ಸೊಳಗಡೆ, ಮೈಂಡ್ ಒಳಗಡೆ ಕ್ರಿಯೆ ಮಾಡ್ತಾ ಇದ್ದಾರೆ. ಒಟ್ಟಾಗಿ ಬರ್ತಾ ಇದ್ದವರು ಅವರವರೇ ತಿರ್ಕೊಂಡು ಅವರವರೇ ಹೊಡೆದಾಡ್ಕೊಳ್ತಾ ಇದ್ದಾರೆ. ಹಾಲೆಲೂಯಾ. ಶತ್ರುಗಳು ಅವರವರೇ ಹೊಡೆದಾಡ್ಕೊಂಡು ಒಬ್ಬರಾದ್ಮೇಲೆ ಒಬ್ಬರು ಹೊಡ್ಕೊಂಡು ಅವರವ್ರ ಮೇಲೆ ಅವರವರಿಗೆ ದೇವರು ಕೋಪವನ್ನು ಉಂಟು ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ಕಡೆಯಲ್ಲಿ ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತಿದೆ, ಜೀವಂತವಾಗಿ ಉಳಿದಿರುವವನು ಒಬ್ಬನು ಸಹ ಇರಲಿಲ್ಲ. ಹಾಲೆಲೂಯಾ. ಆ ಯೆಹೋಷಾಫಾಟನ ಜನಗಳು ಹೋಗ್ತಾ ನೋಡಿದ್ದೇನೆಂದರೆ ಹೆಣಗಳ ರಾಶಿಯನ್ನ. ಹಾಲೆಲೂಯಾ. ಅದು ಮಾತ್ರವಲ್ಲ, ಅವರು ತೆಗೆದುಕೊಂಡು ಬಂದಂಥ ಅನೇಕ ಬೆಳ್ಳಿ ಬಂಗಾರಗಳನ್ನು, ವಸ್ತುಗಳನ್ನು 4 ದಿನದವರೆಗೂ ಇವರು ಶೇಖರಣೆ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಅದ್ಭುತಗಳನ್ನು ದೇವರು ಮಾಡಿದ ಮಾತ್ರವಲ್ಲ, ದೇವರವರ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಕೊಟ್ಟರು. ಹಾಲೆಲೂಯಾ. ನೋಡ್ರಿ, ಇದೆಲ್ಲ ನಡೆದಿದ್ದು ಯಾವುದರಿಂದ? ಉಪವಾಸ ಪ್ರಾರ್ಥನೆ ಮಾಡಲು ತೀರ್ಮಾನ ತೆಗೆದುಕೊಂಡಿದ್ದರಿಂದ. ಹಾಲೆಲೂಯಾ. ಈ ಉಪವಾಸ ಪ್ರಾರ್ಥನೆ ಮಾಡೋದಕ್ಕಾಗಿ ಪ್ರಿಯವಾದ ದೇವಜನಗಳೇ, ನೀವು ಯಾರ್ಯಾರು ತೀರ್ಮಾನ ತೆಗೆದುಕೊಂಡಿದ್ದೀರೋ ನಿಜವಾಗ್ಲೂ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ನಡೆಯುತ್ತೆ. ಹಾಲೆಲೂಯಾ. ಉಪವಾಸ ಪ್ರಾರ್ಥನೆ ಮಿಸ್ ಮಾಡಬೇಡ್ರಿ. ಈ ಪ್ರಾರ್ಥನೆಗೆ ಹೆಚ್ಚಾಗಿ ಕೂಡಿ ಬನ್ನಿರಿ. ನೀವು ಮನೆಯಲ್ಲಿರುವಾಗಲೇ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೀರಿ, ಪ್ರಾರ್ಥಿಸ್ರಿ, ಹೋರಾಡಿ ಪ್ರಾರ್ಥಿಸ್ರಿ. ಖಂಡಿತ ದೊಡ್ಡ ಕಾರ್ಯಗಳು ನಡೆಯುವಂಥದ್ದಾಗಿದೆ, ಬಲವಾದ ಕಾರ್ಯಗಳು ನಡೆಯುವಂಥದ್ದಾಗಿದೆ. ಹಾಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ರು, ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ ಓದ್ರಿ. ಮಾರ್ಕ್ 9ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ. ಥ್ಯಾಂಕ್ ಯು ಜೀಸಸ್. ஹalleluya. அவனை அவரிடத்தில் கொண்டு வந்தார்கள். அவரை கண்டவுடனே அந்த ஆவி அவனை அலைக்கழித்தது. அவன் தரையிலே விழுந்து நுரை தள்ளி புரண்டான். உபவாசம், ஜெபம், உபவாசம் இல்லாமல் எது எந்த வசனம் அது? 29 படிங்க. அதற்கு அவர், இவ்வகை பிசாசு ஜெபத்தினாலும் உபவாசத்தினாலுமே அன்றி மற்ற எவ்விதத்தினாலும் புறப்பட்டு போகாது என்றார். ಆತನು ಯೇಸು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಆಮೆನ್. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಬಂದು ಅವ್ರ ಮಗನ ತೆಗೆದುಕೊಂಡು ಬರ್ತಾ ಇದ್ದಾನೆ, ದೆವ್ವ ಹಿಡಿದುಕೊಂಡಿರೋವನ್ನ. ಅದು ಶಿಷ್ಯರುಗಳಲ್ಲಿ ಅದು ಬಿಡುಗಡೆ ಮಾಡೋಕ್ಕಾಗೋದಿಲ್ಲ. ಆದರೆ ಯೇಸುವಿನ ಹತ್ರ ಬಂದ ತಕ್ಷಣ ಅದು ಬಿಡುಗಡೆ ಆಗುತ್ತೆ. ಆಗ ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ, ಯಾಕೆ ನಮ್ಮ ಕೈಲಿ ಬಿಡುಗಡೆ ಮಾಡೋಕ್ಕಾಗಲಿಲ್ಲ? ಆಗ ಯೇಸು ಹೇಳ್ತಾ ಇರುವಂಥ ಮಾತು ಇದು, ಉಪವಾಸ ಮತ್ತು ಪ್ರಾರ್ಥನೆ ಮತ್ತು ಉಪವಾಸ ಅಲ್ಲದೆ ಬೇರೆ ಯಾವುದರಿಂದಲೂ ನಡೆಯೋದಿಲ್ಲ. ಅಂದರೆ ನೋಡ್ರಿ, ಪ್ರಾರ್ಥನೆಯಲ್ಲಿ ಆಗದಿರುವಂಥ ಕಾರ್ಯ ನೆಕ್ಸ್ಟ್ ಸ್ಟೆಪ್ ಏನಾಗಿದೆ? ಉಪವಾಸ ಪ್ರಾರ್ಥನೆ. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯಲ್ಲಿ ಬರೀ ಸಾಧಾರಣವಾದ ಪ್ರಾರ್ಥನೆಯಲ್ಲಿ ನಡೆಯದಿರುವಂಥ ಕಾರ್ಯಗಳು ಉಪವಾಸ ಪ್ರಾರ್ಥನೆಯಲ್ಲಿ ನಡೆಯುತ್ತೆ. ಹಲ್ಲೆಲೂಯಾ. ಯಾಕಂದರೆ ಯೇಸು ಸ್ವಾಮಿನೇ ಹೇಳ್ಕೊಳ್ತಾ ಇದ್ದಾರೆ, ಯೇಸು ಸ್ವಾಮಿನೇ ನಮಗೆ ತಿಳಿಸ್ತಾ ಇದ್ದಾರೆ, ಉಪವಾಸ ಪ್ರಾರ್ಥನೆಯಲ್ಲಿ ಆಗದಿರುವಂಥದ್ದು ಯಾವುದೂ ಇಲ್ಲ. ಉಪವಾಸ ಪ್ರಾರ್ಥನೆಯಲ್ಲಿ ಎಲ್ಲ ಕಾರ್ಯಗಳು ಅದು ನಡೆಯುವಂಥದ್ದಾಗಿದೆ, ಅದು ನೆರವೇರುವಂಥದ್ದಾಗಿದೆ. ಹಲ್ಲೆಲೂಯಾ. ಅದು ಯಾವುದೇ ವಿಷಯಗಳಿರ್ಬೋದು, ನೀವು ನೆಕ್ಸ್ಟ್ ಪ್ರಾರ್ಥನೆ ನಡೀಲಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ ನೀವು ತೆಗೆದುಕೊಳ್ಬೇಕೇನೆಂದರೆ ಉಪವಾಸ ಪ್ರಾರ್ಥನೆ. ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಕ್ಷಣೆ ಹೊಂದಿಲ್ಲ ಅಂದರೆ ಅವ್ರಿಗೋಸ್ಕರ ಏನು ಮಾಡಬೇಕು? ನೀವು ವಾರದಲ್ಲಿ 1 ದಿನನೋ 2 ದಿನನೋ ಸ್ಪೆಷಲ್ ಆಗಿ ಅವ್ರಿಗೋಸ್ಕರ ಉಪವಾಸ ತೆಗೆದು ನೀವು ಪ್ರಾರ್ಥನೆ ಮಾಡಿರಿ. ದೇವರೇ, ಈ ವ್ಯಕ್ತಿನ ರಕ್ಷಿಸು, ಈ ಕುಟುಂಬವನ್ನು ರಕ್ಷಿಸು, ದೇವರವ್ರನ್ನ ಬದಲಾಯಿಸು. ಹಲ್ಲೆಲೂಯಾ. ಖಂಡಿತ ಉಪವಾಸ ಪ್ರಾರ್ಥನೆ ಅವರನ್ನು ಮುಟ್ಟುವಂಥದ್ದಾಗಿದೆ. ಉಪವಾಸ ಪ್ರಾರ್ಥನೆ ಅವರ ಜೀವಿತವನ್ನು ಬದಲಾಯಿಸುತ್ತೆ. ಉಪವಾಸ ಪ್ರಾರ್ಥನೆ ಪರಿಸ್ಥಿತಿಗಳನ್ನ ಮಾರ್ಪಡಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆಯಲ್ಲಿ ಅಷ್ಟು ಶಕ್ತಿ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಬಲವಾದ ಕಾರ್ಯಗಳು ಖಂಡಿತ ನಡೆಯುವಂಥದ್ದಾಗಿದೆ. ಅಂದರೆ ಉಪವಾಸ ಪ್ರಾರ್ಥನೆ ಬೇಕಾ ಬೇಡವಾ? ಖಂಡಿತ ಬೇಕು. ಪ್ರತಿಯೊಬ್ಬರು ಮಾಡಬೇಕು. ಹೇಳ್ರಿ, ನಿಮ್ಮ ಮನೆಯಲ್ಲಿ ನಮ್ಮ ಯಜಮಾನರು, ಹಸ್ಬೆಂಡ್ ಯಾರಿದ್ರು ಅವರೆಲ್ಲರಿಗೂ ಹೇಳ್ರಿ, ಮಕ್ಕಳಿಗೆ ಹೇಳ್ರಿ, ಬನ್ನಿರಿ ಉಪವಾಸ ಪ್ರಾರ್ಥನೆಗೆ. ಅಟ್ಲೀಸ್ಟ್ ಆಗಲಿಲ್ಲ ಅಂದರೆ 1 ಟೈಮ್ ಆದರೂ 2 ಟೈಮ್ ಆದರೂ ಹಲ್ಲೆಲೂಯಾ ಉಪವಾಸದ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ದೇವರು ಹೇಳ್ತಾ ಇದ್ದಾರೆ, ಉಪವಾಸ ಮಾಡಿರಿ, ಪ್ರಾರ್ಥನೆ ಮಾಡಿರಿ, ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿರಿ. ದೇವರು ಹೇಳ್ತಾ ಇದ್ದಾರೆ. ಆ ದೇವರ ಮಾತನ್ನು ನಾವು ಕೇಳುವಾಗ ನಮಗೆ ಬಿಡುಗಡೆ ಸಿಗುವಂಥದ್ದಾಗಿದೆ.
ಹಲ್ಲೆಲೂಯಾ. ಇವತ್ತು ಅನೇಕರಲ್ಲಿ ಆಗೋದಿಲ್ಲ ಉಪವಾಸ ಪ್ರಾರ್ಥನೆಗೆ ಆಗೋದಿಲ್ಲ. ಅದರಲ್ಲೂ ಉಪವಾಸ ಪ್ರಾರ್ಥನೆಗೆ ಬನ್ನಿ ಅಂದರೆ ಬಹಳ ಕಷ್ಟ. ಹೆಂಗಿರೋದು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್. ನೀವು ಅದರಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಒಂದು ದಿನ ಸ್ವಲ್ಪ ಕಷ್ಟ ಆಗುತ್ತೆ, 2 ದಿನ, ನೆಕ್ಸ್ಟ್ ಹೋಗ್ತಾ ಈಸಿ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟಯರ್ಡ್ ಆಗಿಬಿಡುತ್ತೆ. ಸೈತಾನ ನೋಡ್ತಾನೆ ಹೆಂಗಾದ್ರೆ ಇವನು ಬಗ್ಗಿಸ್ಬಿಡೋಣ, ಉಪವಾಸ ತೆಗಿಯಕ್ಕೆ ಬಿಡಬಾರ್ದು. ನೀವು ಜಯಿಸ್ತಾ ಇರುವಾಗ ಅವ್ನು ತಿಳ್ಕೊಂಡ್ಬಿಡ್ತಾನೆ, ಓ ಆಗಲ್ಲ ಇವನ ಕೈಲಿ, ಇನ್ನ ಸ್ಟ್ರಾಂಗ್ ಆಗ್ಬಿಟ್ಟ ಇವನು. ಹಲ್ಲೆಲೂಯಾ. ಸ್ಟ್ರಾಂಗ್ ಆಗ್ಬಿಟ್ಲಿ, ಇವಳನ್ನ ಬಗ್ಸಕ್ಕಾಗೋದಿಲ್ಲ, ತೆಗೆದ್ಬಿಡ್ತಾಳೆ ಉಪವಾಸ. ಹಾಲೆಲ್ಲೂ. ಯಾಕಂದರೆ ಉಪವಾಸ ಪ್ರಾರ್ಥನೆಯಲ್ಲೇ ಸೈತಾನನ ಬಲಗಳು ಮುರಿಯುವಂಥದ್ದು. ಉಪವಾಸ ಪ್ರಾರ್ಥನೆಯಲ್ಲೇ ಸೈತಾನನ ಕಾರ್ಯಗಳು ಲಯವಾಗುವಂಥದ್ದು. ಹಾಲೆಲೂಯಾ. ಸೈತಾನನ ಬೇರಿಂದನೇ ಮುರಿಯಲ್ಪಡುವಂಥ ಕಾರ್ಯ ಏನಂದರೆ ಉಪವಾಸ ಪ್ರಾರ್ಥನೆಯಿಂದ. ಹಾಲೆಲೂಯಾ. ಅದರಿಂದ ಉಪವಾಸ ಪ್ರಾರ್ಥನೆ ಬಹಳ ಮುಖ್ಯ. ದೇವರು ಹೇಳ್ತಾ ಇದ್ದಾರೆ ಯಾಜಕ ಕಾಂಡ 16ನೇ ಅಧ್ಯಾಯ ಅದರಲ್ಲಿ 29ರಿಂದ 31ನೇ ವಾಕ್ಯದಲ್ಲಿ ಹೋದ್ರಿ. ಯಾಜಕ ಕಾಂಡ ತಮಿಳ್ ಏನು ಹೇಳ್ತಾರೆ? ಏನಾಗಮಂ ಲೇವಿಯರಾಗಮ. ಯಾಜಕ ಕಾಂಡ 16ನೇ ಅಧ್ಯಾಯ 29ರಿಂದ 31. ಇದು ನಿಮಗೆ ಶಾಶ್ವತವಾದ ನಿಯಮ. ಯಾವುದೆಂದರೆ ಸ್ವದೇಶಸ್ಥರಾದ ನೀವು ನಿಮ್ಮಲ್ಲಿಯೂ ಇಳುಕೊಂಡಿರುವ ಅನ್ಯ ದೇಶದವರು ಎಲ್ಲರೂ 7ನೇ ತಿಂಗಳಿನ 10ನೇ ದಿನದಲ್ಲಿ ಸಕಲ ವಿಧವಾದ ಕೆಲಸಗಳನ್ನು ಬಿಟ್ಟು ಉಪವಾಸ ಮಾಡಿ ಪ್ರಾಣವನ್ನು ಕುಂದಿಸಿಕೊಳ್ಳಬೇಕು. ಯಾಕೆಂದರೆ ನೀವು ಪರಿಶುದ್ಧರಾಗುವುದಕ್ಕಾಗಿ ಈ ದಿನದಲ್ಲಿ ನಿಮಗೋಸ್ಕರ ದೋಷ ಪರಿಹಾರವಾಗುವುದು. ಯೆಹೋವನ ದೃಷ್ಟಿಯಲ್ಲಿ ನಿಮ್ಮ ಎಲ್ಲಾ ದೋಷಗಳು ನಿವಾರಣೆ ಆಗುವವು. ಇದು ನಿಮಗೆ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕಾದ ಸಬ್ಬತ್ ದಿನವಾಗಿರಬೇಕು. ಇದರಲ್ಲಿ ನೀವು ಉಪವಾಸವಾಗಿರಬೇಕು. ಇದೇ ಶಾಶ್ವತ ನಿಯಮ. ಆಮೆನ್. ಹಲ್ಲೆಲೂಯಾ. ಓದು ಪಡಿಂಗು. 7ஆம் மாதம் 10ஆம் தேதியிலே சுதேசியானாலும் உங்களுக்குள் தங்கும் பரதேசியானாலும் தங்கள் ஆத்துமாக்களை தாழ்மைப்படுத்துவதுமின்றி ஒரு வேலையும் செய்யாமல் இருக்க வேண்டும். இது உங்களுக்கு நித்திய கட்டளையாய் இருக்க கடவுது. கர்த்தருடைய சந்நிதியில் உங்கள் பாவமெல்லாம் நீங்கி சுத்திகரிக்கப்படும்படி அந்நாளில் உங்களை சுத்திகரிக்கும் பொருட்டு உங்களுக்காக பாவ நிவர்த்தி செய்யப்படும். உங்களுக்கு அது விசேஷித்த ஓய்வு நாள். அதிலே உங்கள் ஆத்துமாக்களை ತಾಳ್ಮೆಪಡುತ್ತ ಕಡವೀர்கள். ಇದು ನಿತ್ಯ ಕಟ್ಟಳೆ. ಆಮೇನ್. ನಿತ್ಯವಾದ ಕಟ್ಟಳೆ. ದೇವ್ರ ಕಟ್ಟಳೆ ಹೇಳ್ತಾ ಇದ್ದಾರೆ ಏನ್ ಮಾಡ್ಬೇಕಂತ? ಉಪವಾಸ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಸ್ವದೇಶದವರಾಗಿರ್ಲಿ ಅನ್ಯ ದೇಶದವರು ಯಾರೇ ಆಗಿರ್ಲಿ ಏನ್ ಮಾಡ್ಬೇಕು ನೀವು? ಎಲ್ಲರೂ 7ನೇ ತಿಂಗಳಿನ 10ನೇ ದಿನದಲ್ಲಿ ಸಕಲ ವಿಧವಾದ ಕೆಲಸಗಳನ್ನು ಬಿಟ್ಟು ಏನ್ ಮಾಡ್ಬೇಕಂತೆ? ಸಕಲ ವಿಧವಾದ ಕೆಲಸಗಳನ್ನು ಬಿಟ್ಟು ಏನ್ ಮಾಡ್ರಿ? ಉಪವಾಸ ಮಾಡಿ ಪ್ರಾಣವನ್ನು ಕುಂದಿಸ್ಕೊಳ್ರಿ. ಪ್ರಾಣವನ್ನು ಏನು ಮಾಡಬೇಕಂತೆ? ನಮ್ಗೆ ಎಷ್ಟು ಭಾಗ ಇದೆ? ಎಷ್ಟು ಪಾರ್ಟ್ ಇದೆ? 3 ಪಾರ್ಟ್. ಯಾವ್ದ್ಯಾವುದು? ಆತ್ಮ, ಪ್ರಾಣ, ಶರೀರ. ಅದರಲ್ಲಿ ಪ್ರಾಣ ಮಾತ್ರ ಹೇಳ್ತಾ ಇದೆ ಇಲ್ಲಿ. ಯಾಕಂದರೆ ಪ್ರಾಣದ ಒಂದು ಭಾಗನೇ ಎಮೋಷನ್, ಉದ್ವೇಗ. ಅಲ್ಲಿದ್ದಲ್ಲೇ ಬರೋದು ಕೋಪಗಳು, ಹೊಟ್ಟೆಕಿಚ್ಚುಗಳು, ದ್ವೇಷಗಳು, ಎಮೋಷನ್ಸ್ ಅಲ್ಲಿಂದನೇ ಬರುವುದು. ಆದರೆ ದೇವರು ಹೇಳ್ತಾ ಇದ್ದಾರೆ ಅದೆಲ್ಲ ನಿಮ್ಮ ಮುರಿಯಬೇಕಂದ್ರೆ ಏನು ಮಾಡ್ಬೇಕು? ನೀವು ಉಪವಾಸವನ್ನು ಮಾಡಬೇಕು. ಹಲ್ಲೆಲೂಯಾ. ಅದರಿಂದ ದೇವರು ಹೇಳ್ತಾರೆ ನಿಮ್ಮ ಪ್ರಾಣವನ್ನು ನೀವು ಕುಗ್ಗಿಸ್ಕೊಳ್ಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ಉಪವಾಸ ಮಾಡ್ರಿ. ದೇವರು ಹೇಳ್ತಿದ್ದಾರೆ ಉಪವಾಸವನ್ನು ಮಾಡಬೇಕಂತ. ಕೆಲಸಗಳನ್ನು ಬಿಟ್ಟು ನೀವು ಉಪವಾಸವನ್ನು ಮಾಡಬೇಕು. ಯಾಕೆಂದರೆ ನೀವು ಪರಿಶುದ್ಧರಾಗುವುದಕ್ಕಾಗಿ. ಅಂದರೆ ನೋಡ್ರಿ, ಉಪವಾಸ ಪ್ರಾರ್ಥನೆ ನಮ್ಮನ್ನು ಏನು ಮಾಡುತ್ತೆ? ಶುದ್ಧೀಕರಿಸುತ್ತೆ. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆಯಲ್ಲಿ ನಿಮ್ಮ ಜೀವಿತ ಏನಾಗುತ್ತೆ? ಶುದ್ಧೀಕರಣ ಉಂಟಾಗುತ್ತೆ ಜೀವಿತದಲ್ಲಿ. ಯಾವ ನಿಮ್ಮಿಂದ ಬಿಡಲಾಗ್ತಾ ಇಲ್ವೋ ಶೋಧನೆಗಳಿರ್ಬೋದು, ಪಾಪದ ಶೋಧನೆಗಳಿರ್ಬೋದು, ಬೇಡವಾದ ಶೋಧನೆಗಳಿರ್ಬೋದು, ಅದೆಲ್ಲದಿಂದ ಜಯಿಸುವುದಕ್ಕೆ ಉಪವಾಸ ಪ್ರಾರ್ಥನೆ ಸಹಾಯ ಮಾಡುತ್ತೆ. ಹಲ್ಲೆಲೂಯಾ. ಕೆಲವ್ರಿಗೆ ವಿಧ ವಿಧ ಶೋಧನೆಗಳು, ಕೆಲವರು ಮೈಂಡಲ್ಲಿ ಥಾಟ್ಗಳಲ್ಲಿ ಇರ್ಬೋದು, ಕೆಲವರಿಗೆ ಏನು ಪಾಪದ ಚಿಂತನೆಗಳಿರ್ಬೋದು, ಬೇಡವಾದ ಕಾರ್ಯಗಳಿರ್ಬೋದು, ಅಥವಾ ಅಡಿಕ್ಷನ್ಗಳಿರ್ಬೋದು, ಯಾವುದೇ ರೀತಿಯಾದ ಪಾಪದ ಕ್ರಿಯೆಗಳಿರ್ಬೋದು. ಉಪವಾಸ ಮಾಡುವಾಗ ಅದು ನಿಮಗೆ ಜಯಿಸಲು ಸಹಾಯವನ್ನು ಮಾಡುತ್ತೆ. ಅದರಿಂದ ದೇವರು ಹೇಳ್ತಿದ್ದಾರೆ ನೀವು ಪ್ರತಿಯೊಬ್ಬರು ಏನು ಮಾಡಬೇಕು? ಉಪವಾಸವನ್ನು ಮಾಡಬೇಕು. ಹಲ್ಲೆಲೂಯಾ. ಅದು ದೇವರ ಕಟ್ಟಳೆ ಆಗಿದೆ, ದೇವರ ನಿಯಮವಾಗಿದೆ. ಸತ್ಯವೇದದಲ್ಲಿ ದೇವರು ಹೇಳ್ತಿದ್ದು ನನ್ನ ನಿಯಮ, ನೀವು ಅದನ್ನು ಮಾಡಲೇಬೇಕು. ಮಾಡುವಾಗ ನಿಮ್ಮ ಜೀವಿತ ಏನಾಗುತ್ತೆ? ಶುದ್ಧೀಕರಿಸಲ್ಪಡುತ್ತೆ.
ಹಾಲೆಲೂಯ. ನಿಮ್ಮ ಪ್ರಾಣವನ್ನು ಕುಗ್ಗಿಸ್ಕೊಳ್ಬೇಕು. ಅಂದರೆ ಬೇಡವಾದ ಎಲ್ಲ ಕಾರ್ಯಗಳು ಉಪವಾಸ ಪ್ರಾರ್ಥನೆ ಮೂಲಕ ನೀವು ಜಯವನ್ನು ಹೊಂದಿಕೊಳ್ಳೋರಾಗಿರ್ತೀರಾ, ಅದರಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳೋರಾಗಿರ್ತೀರಾ. ಅದಕ್ಕಾಗಿ ನೀವೇನು ಮಾಡಬೇಕಂತೆ? ಉಪವಾಸ ಪ್ರಾರ್ಥನೆ ಮಾಡಬೇಕಂತೆ. ಹಾಲೆಲೂಯ. ಅದರಿಂದ ಪ್ರಿಯವಾದ ದೇವಜನಗಳೇ, ಉಪವಾಸ ಪ್ರಾರ್ಥನೆಯಲ್ಲಿ ಅನೇಕ ಕಾರ್ಯಗಳು ನಡೆಯುತ್ತೆ. ಹಾಲೆಲೂಯ. ನಮ್ಮ ಜೀವಿತದಲ್ಲಿ ನಡೆಯುತ್ತೆ, ನಮ್ಮ ಶರೀರದಲ್ಲಿ ನಡೆಯುತ್ತೆ, ನಮ್ಮ ಆತ್ಮ ಪ್ರಾಣ ಶರೀರದಲ್ಲಿ ನಡೆಯುತ್ತೆ, ನಮ್ಮ ಕುಟುಂಬಗಳಲ್ಲಿ ನಡೆಯುತ್ತೆ. ಅದು ಮಾತ್ರವಲ್ಲ, ನೀವು ಪ್ರಾರ್ಥಿಸುವಂಥ ಒಂದೊಂದು ಏರಿಯಾಗಳಲ್ಲೂ ಉಪವಾಸ ಪ್ರಾರ್ಥನೆ ಕಾರ್ಯವನ್ನು ಮಾಡುವಂಥದ್ದಾಗಿರುತ್ತೆ. ಹಾಲೆಲೂಯ. ನಮ್ಮ ಈ ಪ್ರದೇಶದಲ್ಲಿ ದೇವರ ಶಕ್ತಿ ಚೆಲ್ಲಿಸುವಂಥದ್ದಾಗಿರುತ್ತೆ. ನೀವು ಹೇಗೆಲ್ಲ ಪ್ರಾರ್ಥಿಸ್ತೀವೋ ಅಲ್ಲೆಲ್ಲ ದೇವರ ಶಕ್ತಿ ಇಳಿದು ಬರುತ್ತೆ. ಸೈತಾನನ ಕಾರ್ಯಗಳು ಲಯವಾಗುತ್ತೆ, ಸೈತಾನನ ಕೋಟೆಗಳು ಕೆಡವಲ್ಪಡುತ್ತೆ, ದುರಾತ್ಮನ ಬಂಧನಗಳು ಮುರಿಯಲ್ಪಡುತ್ತೆ. ಹಾಲೆಲೂಯ. ಉಪವಾಸ ಪ್ರಾರ್ಥನೆಯಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ನಡೆಯುವಂಥದ್ದಾಗಿದೆ. ಯಾಕಂದರೆ ಉಪವಾಸ ಪ್ರಾರ್ಥನೆಯಲ್ಲಿ ಬಲವಾಗಿ ಭಯಂಕರವಾಗಿ ಮುರಿಯಲ್ಪಡುವಂಥ ಏನು ಸೈತಾನನ ಬಲವನ್ನು ಮುರಿಯಲ್ಪಡುವಂಥ ದೇವರ ಶಕ್ತಿ ಬಿಡುಗಡೆ ಆಗುತ್ತೆ, ದೇವರ ಶಕ್ತಿ ಬಿಡುಗಡೆ ಆಗುತ್ತೆ. ಹಾಲೆಲೂಯ. ದೇವರು ಉಪವಾಸ ಪ್ರಾರ್ಥನೆಯಲ್ಲಿ ಬಲವಾಗಿ ಚಲಿಸುವವರಾಗಿರ್ತಾರೆ. ಹಾಲೆಲೂಯ. ಕಡೆಯದಾಗ ಒಂದೇ ಒಂದು ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಯಾವ ರೀತಿಯಾದ ಉಪವಾಸ ಪ್ರಾರ್ಥನೆ ಇಷ್ಟಪಡ್ತಾರೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಿದೆ. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ, ಅದರಲ್ಲಿ 6-7ನೇ ವಾಕ್ಯ ಓದ್ರಿ. ಯೆಶಾಯ 58ನೇ அத்தியாய, அதில் 6-7 வாக்கிய. அக்கிரமத்தின் கட்டுகளை அவிழ்க்கிறதும் நுகத்தடியின் பிணையல்களை நெகிழ்க்கிறதும் நெருக்கப்பட்டிருக்கிறவர்களை விடுதலையாக்கி விடுகிறதும் சகல நுகத்தடிகளையும் உடைத்து போடுகிறதும் பசி உள்ளவனுக்கு உன் ஆகாரத்தை பகிர்ந்து கொடுக்கிறதும் துரத்துண்ட சிறுமையானவர்களை வீட்டிலே சேர்த்து கொள்ளுகிறதும் வஸ்திரம் இல்லாதவனை கண்டால் அவனுக்கு வஸ்திரம் கொடுக்கிறதும் உன் மாம்சமானவனுக்கு உன்னை ஒலிக்காமல் இருக்கிறதும் அல்லவோ எனக்கு உகந்த உபவாசம். எனக்கு ಉಗಂದ ಉಪವಾಸ ಅಂದ್ರೆ ದೇವರು ಹೇಳ್ತಾರೆ ನನಗೆ ಇಷ್ಟವಾದ. ಓದ್ರಿ ಕನ್ನಡದಲ್ಲಿ 6-7. ನೋಡಿರಿ ಕೇಡಿನ ಬಂಧನಗಳನ್ನು ಬಿಚ್ಚುವುದು, ಕೇಡಿನ ಬಂಧನಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ಜಜ್ಜಿ ಹೋದವರನ್ನ ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ನೊಗಗಳನ್ನೆಲ್ಲ ಮುರಿಯುವುದು. ಹಾಲೆಲೂಯ. ಒಂದು ನಿಮಿಷ ಇಷ್ಟ ನೋಡ್ರಿ, ಉಪವಾಸ ಪ್ರಾರ್ಥನೆಯಲ್ಲಿ ಈ ಕಾರ್ಯಗಳು ನಡೆಯುತ್ತಂತೆ. ಹಾಲೆಲೂಯ. ಉಪವಾಸ ಪ್ರಾರ್ಥನೆಯಲ್ಲಿ ಈ ಕಾರ್ಯಗಳು ನಡೆಯುತ್ತಂತೆ. ಕೇಡಿನ ಬಂಧನವನ್ನು ಬಿಚ್ಚುವುದು. ಅನೇಕರು ಬಂಧನದಲ್ಲಿ ಕಟ್ಟಲ್ಪಟ್ಟಿರ್ತಾರೆ. ಇವಾಗ ಪ್ರಾರ್ಥನೆ ಮಾಡ್ತಾ ಇದೀವಲ್ವಾ, ಜನಗಳಿಗಾಗಿ, ಪಾಪದಲ್ಲಿರೋರಿಗಾಗಿ, ಕುಡುಕತನದಲ್ಲಿರೋರಿಗಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವಾಗ ಅವ್ರನ್ನ ಕಟ್ಟಿಟ್ಟಿರುವಂಥ ಕಟ್ಟುಗಳು, ಬಂಧನಗಳು ಮುರಿಯಲ್ಪಡುತ್ತೆ. ಹಾಲೆಲೂಯ. ಬಂಧನಗಳು ಮುರಿಯಲ್ಪಡುತ್ತೆ. ಅದೇ ಇಲ್ಲಿ ವಾಕ್ಯ ಹೇಳ್ತಾ ಇರೋದು. ಸೈತಾನನಿಂದ ಯಾರು ಕಟ್ಟಲ್ಪಟ್ಟಿರ್ತಾರೋ ಅವರು ಬಿಡುಗಡೆ ಆಗ್ತಾರೆ. ಹಾಲೆಲೂಯ. ಸೈತಾನನಿಂದ ಏನು ಪಾಪಗಳಿಂದ ಅನೇಕ ರೀತಿಯಾದ ಶೋಧನೆಗಳಿಂದ ಕಟ್ಟಲ್ಪಟ್ಟಿರುವಂಥ ಎಲ್ಲರೂ ಈ ಉಪವಾಸ ಪ್ರಾರ್ಥನೆಗಳಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ಳುವವರಾಗಿರ್ತಾರೆ. ಹಾಲೆಲೂಯ. ಇದು ಬಿಡುಗಡೆ ಕೊಡುವಂಥ ಉಪವಾಸ ಪ್ರಾರ್ಥನೆಯಾಗಿದೆ. ಅದರಿಂದ ವಾಕ್ಯ ಹೇಳ್ತಾ ಇದೆ, ಕೇಡಿನ ಬಂಧನಗಳಿಂದ ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು. ಹಾಲೆಲೂಯ. ಅನೇಕ ಸೈತಾನನ ಬಂಧನದಲ್ಲಿ ಕಟ್ಟಲ್ಪಟ್ಟಿರುವಂಥ ಜನಗಳನ್ನ ಬಿಡುಗಡೆ ಮಾಡುವುದು. ನಾವು ಉಪವಾಸದಿಂದ ಪ್ರಾರ್ಥಿಸುವಾಗ ಸೈತಾನನು ಯಾರನ್ನ ಬಂಧಿಸಿಟ್ಟಿದ್ದಾನೋ ಅವರೆಲ್ಲರೂ ಅವನ ಬಂಧನದಿಂದ ಬಿಡುಗಡೆ ಆಗ್ತಾರೆ. ಹಾಲೆಲೂಯ. ಉಪವಾಸ ಪ್ರಾರ್ಥನೆ ಇಂಥ ಕಾರ್ಯಗಳನ್ನ ಮಾಡುತ್ತೆ. ಮತ್ತೆ ದೇವರು ಹೇಳ್ತಿದ್ದಾರೆ ಯಾವ ರೀತಿಯಾಗಿ ನನಗೆ ಇಷ್ಟ ಎಂಬುದಾಗಿ ಹೇಳ್ತಿದ್ದಾರೆ. 7ನೇ ವಾಕ್ಯ ಓದ್ರಿ. ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆಯೇ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತಗಳಲ್ಲವೇ? ಉಪವಾಸ ವ್ರತಗಳಲ್ಲವೇ? ವ್ರತ ಅಂದ್ರೆ ಮೊದಲೆಲ್ಲ ನೀವು ಮಾಡಿರ್ಬೋದು ಅಲ್ವಾ? ವ್ರತ ನೋಡಿ ಬೈಬಲಲ್ಲಿ ಇದೆ. ಕೆಲವರು ಮಾಡ್ತಾರೆ, ಶುಕ್ರವಾರ, ಸೋಮವಾರ ಏನೋ ವ್ರತ ಇಷ್ಟು ದಿನ ಮಾಡ್ತಾರೆ. ಬೈಬಲ್ ನಿಜವಾದ ವ್ರತ ಇಲ್ಲಿದೆ, ಇಲ್ಲಿಂದಲೇ ಕಾಪಿ ಮಾಡಿರೋದು. ಹಾಲೆಲೂಯ. ನಮಗೀಗ 21 ಡೇಸ್ ಏನಾಗಿದೆ? ಇದು ವ್ರತ, ಉಪವಾಸ ಪ್ರಾರ್ಥನೆ ವ್ರತ ಆಗಿದೆ. ಹಾಲೆಲೂಯ. ಅದರಿಂದ ಏನು ಮಾಡ್ಬೇಕಂತೆ, ಈ ಟೈಮಲ್ಲಿ ನಿಮ್ಗೆ ಸಾಧ್ಯವಾದಷ್ಟು ನೀವು ಇಲ್ಲದವ್ರಿಗೆ ಕೊಡ್ರಿ. ಬಡವರು ಇವಾಗ ಉಪವಾಸ ಪ್ರಾರ್ಥನೆಯಲ್ಲಿ ಇದ್ದೀರಾ, ಒಂದು ಟೈಮ್ ಊಟ ಬಿಟ್ಟಿದ್ದೀರಾ, ಆ ಟೈಮಲ್ಲಿ ಏನು ಖರ್ಚಾಗುತ್ತೆ ಅದನ್ನು ಬಡವ್ರಿಗೆ ಕೊಡ್ರಿ. ವಸ್ತ್ರ ಇಲ್ದವ್ರಿಗೆ ವಸ್ತ್ರ ಕೊಡ್ರಿ, ಆಹಾರ ಇಲ್ದವ್ರಿಗೆ ಆಹಾರ ಕೊಡ್ರಿ. ಯಾರಿಗೇನು ಅಗತ್ಯತೆಯೋ ನಿಮ್ಮ ಕೈಲಿ ಆದಷ್ಟು ನೀವು ಸಹಾಯ ಮಾಡಿರಿ. ಯಾಕಂದರೆ ಇದು ದೇವರು ಬಹಳವಾಗಿ ಇಷ್ಟಪಡುವಂಥ ಕಾರ್ಯ.
ಇದು ದೇವ್ರಿಗೆ ಮೆಚ್ಚಿಸುವಂಥ ಉಪವಾಸ ಪ್ರಾರ್ಥನೆ. ಹಲ್ಲೆಲೂಯಾ. ಉಪವಾಸ ಈಗ ಬೆಳಗ್ಗೆ ಅಡುಗೆ ಮಾಡಿ ಸಂಜೆ ಬಂದು ತಿಂತೀನಿ, ಮಾಡಿಟ್ಬಿಟ್ಟು ಸಂಜೆ ಹೋಗಿ ನಾವು ತಿನ್ನೋಣ, ಆ ಥರ ದೇವ್ರು ಹೇಳ್ತಾ ಇಲ್ಲ. ಅದು ಏನಿದೆಯೋ ಅದನ್ನು ಇಲ್ಲದವ್ರಿಗೆ ಕೊಡು. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಒಂದು ಫಲ, ಇನ್ನೊಂದು ಅದಕ್ಕಿಂತಲೂ ಅಧಿಕವಾದ ಫಲ ನೀನು ಕೊಡುವಾಗ ಬರುವಂಥ ಫಲ. ಹಲ್ಲೆಲೂಯಾ. ಅದು ದೇವರು ನೋಡುವವರಾಗಿದ್ದಾರೆ. ಅದರಿಂದ ದೇವರು ಹೇಳ್ತಾರೆ, ಇದೇ ನನಗೆ ಮೆಚ್ಚುಗೆಯಾದ ಉಪವಾಸ ವ್ರತ ಆಗಿದೆ, ಇದೇ ನನಗೆ ಇಷ್ಟಪಡಿಸುವಂಥ ವ್ರತವಾಗಿದೆ. ಹಲ್ಲೆಲೂಯಾ. ಅದರಿಂದ ಏನು ಮಾಡಬೇಕು? ನಾವು ಇಲ್ಲದವರಿಗೆ ಹೆಲ್ಪ್ ಮಾಡಬೇಕು. ನಾವು ಇಲ್ಲದವರಿಗೆ ಕೊಡುವಂಥ ಸಮಯದಲ್ಲಿ ದೇವರದನ್ನು ನೋಡುವವರಾಗಿದ್ದಾರೆ. 2ರಷ್ಟು ದೇವರು ಆಶೀರ್ವದಿಸ್ತಾರೆ. ಅತ್ಯಧಿಕವಾದ ಆಶೀರ್ವಾದವನ್ನು, ಅತ್ಯಧಿಕವಾದ ಅದ್ಭುತಗಳನ್ನು ದೇವರು ಮಾಡುವವರಾಗಿದ್ದಾರೆ. ಇದು ಮನುಷ್ಯರಿಗೆ ಮೆಚ್ಚಿಸೋದಕ್ಕಲ್ಲ, ಯಾರು ಮೆಚ್ಚಿಸೋದಕ್ಕೆ? ದೇವರನ್ನ ಪ್ರಿಯಪಡಿಸೋದಕ್ಕಾಗಿ. ಹಲ್ಲೆಲೂಯಾ. ದೇವರು ಪ್ರಾರ್ಥನೆಗೆ ಬೇಗನೆ ಉತ್ತರ ಕೊಡ್ತಾರೆ. ದೇವರು ನಿಮಗಾಗಿ ಬೇಗನೆ ಅದ್ಭುತಗಳನ್ನ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ಕರ ನಿಮಗಾಗಿ ಬಲವಾಗಿ ಚಲಿಸುವಂಥದ್ದಾಗಿರುತ್ತೆ. ಅದರಿಂದ ಪ್ರಿಯವಾದ ದೇವ ಜನಗಳೇ, ಈ ಮೊದಲನೇ ದಿನ ಆಗಿರೋದರಿಂದ ಇವತ್ತು ನಾವೇನು ಪ್ರಿಪೇರ್ ಮಾಡಬೇಕು? ನಮ್ಮನ್ನು ನಾವು ಕರ್ತನ ಸಮ್ಮುಖದಲ್ಲಿ ಒಪ್ಪಿಸ್ಕೊಡ್ಬೇಕು. ನಮ್ಮ ಮನಸ್ಸನ್ನು, ನಮ್ಮ ಯೋಚನೆಗಳನ್ನು ನಾವು ಪ್ರಿಪೇರ್ ಮಾಡಬೇಕು. ಏನೇ ಆದರೂ ದೇವರೇ ನಿನ್ನ ಸಮ್ಮುಖದಲ್ಲಿ ನಾನು ಒಪ್ಪಿಸ್ಕೊಡ್ತೇನೆ. ನಾವು ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆ ಮಾಡೋಣ, ನಮಗಾಗಿ ಪ್ರಾರ್ಥನೆ ಮಾಡೋಣ, ನಿಮಗಾಗಿ ಪ್ರಾರ್ಥನೆ ಮಾಡ್ಕೊಳ್ರಿ. ದೇವರೇ, ನನ್ನಲ್ಲಿ ನಿನಗಿಷ್ಟ ಇಲ್ಲದ ಕಾರ್ಯಗಳು ಬೇಡ ಸ್ವಾಮಿ, ಒಂದು ಚೇಂಜಸ್ ಬೇಕು. ನನ್ನ ಸ್ವಭಾವಗಳು ಹೇಳ್ರಿ, ಏನೇ ಇದ್ರು ಹೆಮ್ಮೆಗಳಿರ್ಬೋದು ದೇವರೇ ತೆಗೆದಾಕು. ಕೋಪದ ಸ್ವಭಾವಗಳಿರ್ಬೋದು, ಬೇಡ ದೇವರೇ, ಆ ಕೋಪವು ನನ್ನಿಂದ ಬಿಟ್ಟು ಹೋಗಬೇಕು. ಹೊಟ್ಟೆ ಕಿಚ್ಚಿನ ಸ್ವಭಾವಗಳು ಬಿಟ್ಟು ಹೋಗಬೇಕು. ಒಂದು ಎಲ್ಲರೊಂದಿಗೆ ಐಕ್ಯ ಪಡೆದಿರುವಂಥ ಸ್ವಭಾವಗಳು ಬಿಟ್ಟು ಹೋಗಬೇಕು. ಎಲ್ಲರನ್ನ ಪ್ರೀತಿಸುವಂಥ ಗುಣ ನನಗೆ ಬರಬೇಕು. ಪವಿತ್ರಾತ್ಮನ 9 ಫಲಗಳು ನನ್ನೊಳಗಡೆ ಬರಬೇಕು. ನಾವು ಪ್ರಾರ್ಥನೆ ಮಾಡೋಣ, ಎಲ್ಲರೂ ಪ್ರಾರ್ಥನೆ ಮಾಡೋಣ. ಯಾಕಂದರೆ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ, 21 ದಿನ ಉಪವಾಸ ಪ್ರಾರ್ಥನೆಗೆ ನಾವು ಹೋಗ್ತಾ ಇದ್ದೀವಿ. ಮೊದಲನೇ ಸೆಕ್ಷನಲ್ಲಿ ಪವಿತ್ರಾತ್ಮನ ಕರಗಳಿಗೆ ಒಪ್ಪಿಸ್ಕೊಡೋಣ, ಪರಿಶುದ್ಧಾತ್ಮನ ಕರಗಳಿಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡೋಣ. ಎಲ್ಲರೂ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡೋಣ. ತಗ್ಗಿಸಿಕೊಂಡು ಪ್ರಾರ್ಥಿಸುವಾಗ ದೇವರು ವಿಶೇಷವಾದ ಕೃಪೆಯನ್ನು ದೇವರು ನಿಮಗೆ ಕೊಡುವವರಾಗಿದ್ದಾರೆ. ವಿಶೇಷವಾದ ಬಹುಮಾನವನ್ನು, ಕೃಪೆಯನ್ನು, ದೇವರು ವರಗಳನ್ನು ನಿಮಗೆ ಕೊಡುವವರಾಗಿದ್ದಾರೆ. ಪ್ರಾರ್ಥನೆ ಮಾಡ್ರಿ, ದೇವರೇ ನಾನು ಬದಲಾಗಬೇಕು. ದೇವರೇ, ಮೊದಲಾಗಿ ಪ್ರಾರ್ಥಿಸ್ರಿ, ದೇವರೇ ನಾನು ಬದಲಾಗಬೇಕು, ನನ್ನ ಸ್ವಭಾವಗಳು ಬದಲಾಗಬೇಕು, ನನ್ನ ಮಾತುಗಳು ಬದಲಾಗಬೇಕು. ದೇವರೇ, ನನ್ನಲ್ಲಿ ಯಾವುದೇ ರೀತಿಯಾದ ಹೆಚ್ಚಿಸಿಕೊಳ್ಳುವ ಕಾರ್ಯಗಳು ಇರಬಾರ್ದು, ಪ್ರೌಢ್ನೆಸ್ಗಳು ಇರಬಾರ್ದು, ಹೆಮ್ಮೆಗಳು ಇರಬಾರ್ದು. ದೇವರೇ ಕರ್ತನೆ, ನನ್ನಲ್ಲಿ ಯಾವುದೇ ಅಹಂಕಾರಗಳು ಇರಬಾರ್ದು. ಕರ್ತನೆ, ಯೇಸುವಿನ ನಾಮದಲ್ಲಿ ಎಲ್ಲ ನೀಗಿ ಹೋಗಲಿ. ನನ್ನಲ್ಲಿರುವಂಥ ಬೇಡವಾದ ಸ್ವಭಾವಗಳು ನೀಗಿ ಹೋಗಲಿ. ಪವಿತ್ರಾತ್ಮನೇ, ನೀನು ಚಲಿಸುವುದಕ್ಕಾಗಿ ಚಲಿಸದಂತೆ ನನ್ನಲ್ಲಿರುವ ಎಲ್ಲ ತಡೆಗಳು ನೀಗಿ ಹೋಗಲಿ. ನನ್ನ ಪ್ರಾರ್ಥನೆಗೆ ಅಡ್ಡಿಪಡಿಸುವಂಥ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಹಲ್ಲೆಲೂಯಾ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ, ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಕರ್ತನೇ, ನೀನು ಕಾರ್ಯ ಮಾಡು. ಪರಿಶುದ್ಧಾತ್ಮನೇ, ನೀನು ನನ್ನಲ್ಲಿ ಚಲಿಸು, ನೀನು ನನ್ನ ಮನಸ್ಸಿನಲ್ಲಿ ಚಲಿಸು, ನೀನು ನನ್ನ ಹೃದಯದಲ್ಲಿ ಚಲಿಸು ದೇವರೇ. ಕರ್ತನೇ, ನೀನು ಚಲಿಸು ದೇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದೀನತೆಯ ಸ್ವಭಾವ ಬೇಕು ದೇವರೇ. ಕರ್ತನೆ, ಒಂದು ಕ್ಷಮಿಸುವಂಥ ಮನಸ್ಸು ನನಗೆ ಬೇಕು. ಕರ್ತನೆ, ಎಲ್ಲವನ್ನ ಸಹಿಸುವಂಥ ಮನಸ್ಸು ಬೇಕು. ಒಂದು ತಾಳ್ಮೆಯ ಮನಸ್ಸು ನನಗೆ ಬೇಕು ದೇವರೇ. ಒಂದು ದೀರ್ಘ ಶಾಂತಿ ನನಗೆ ಬೇಕು. ಒಂದು ಕ್ಷಮೆದಮೆ ನನಗೆ ಬೇಕು. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡಿ. ಸೆಲ್ಫ್ ಕಂಟ್ರೋಲ್ ನನಗೆ ಬೇಕು ದೇವರೇ. ಹಲ್ಲೆಲೂಯಾ. ಪ್ರಾರ್ಥಿಸೋಣ, ಎಲ್ಲ ಪ್ರಾರ್ಥನೆ ಮಾಡೋಣ. ಯೌವನಸ್ಥರುಗಳು, ಮಕ್ಕಳೆಲ್ಲರ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ರಿ, ಎಲ್ಲ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ, ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನೇ ಒಂದು ಸೆಲ್ಫ್ ಕಂಟ್ರೋಲ್ ನನಗೆ ಬೇಕು ದೇವರೇ. ಹಲ್ಲೆಲೂಯಾ. ಪ್ರೀತಿಸುವಂತ ಹೃದಯ ನನಗೆ ಬೇಕು, ಕ್ಷಮಿಸುವಂತ ಹೃದಯ ನನಗೆ ಬೇಕು ದೇವರೇ. ಸಹಿಸಿಕೊಳ್ಳುವಂತ ಹೃದಯ ನನಗೆ ಬೇಕು ದೇವರೇ. ಸಹಾಯ ಮಾಡುವಂತ ಮನಸ್ಸು ನನಗೆ ಬೇಕು ದೇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಬ್ಬರನ್ನ ಮೇಲೆತ್ತುವಂತ ಮನಸ್ಸು ನನಗೆ ಬೇಕು. ಮತ್ತೊಬ್ಬರನ್ನ ಪ್ರೋತ್ಸಾಹಿಸುವಂತ ಹೃದಯ ನನಗೆ ಬೇಕು ದೇವರೇ. ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇನೆ. ಪರಿಶುದ್ಧಾತ್ಮನೇ, ನೀನು ಚಲಿಸು. ಪರಿಶುದ್ಧಾತ್ಮನೇ, ನೀನು ಚಲಿಸು. ಪರಿಶುದ್ಧಾತ್ಮನೇ, ನೀನು ಚಲಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬೊಬ್ಬರ ಜೀವಿತದಲ್ಲಿ ಚಲಿಸಪ್ಪ. ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಚೇಂಜ್ ಆಗಬೇಕು, ನೀನು ಕರ್ತನೆ ಮಾರ್ಪಡಿಸುವಂತೆ ಪ್ರಾರ್ಥಿಸ್ತಾ ಇದ್ದೇನೆ, ಬದಲಾಯಿಸುವಂತೆ ಪ್ರಾರ್ಥಿಸ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಸೈತಾನನಿಗೆ ಅವಕಾಶ ಇಲ್ಲ, ಸೈತಾನನಿಗೆ ಅವಕಾಶ ಇಲ್ಲ. ನನ್ನ ಜೀವಿತದಲ್ಲಿ ಹೇಳ್ರಿ, ನನ್ನ ಜೀವಿತದಲ್ಲಿ ಸೈತಾನನಿಗೆ ಅವಕಾಶ ಇಲ್ಲ. ಸೈತಾನನ ಸ್ವಭಾವಗಳಿಗೆ ಅವಕಾಶ ಇಲ್ಲ. ದುರಾತ್ಮನ ಕ್ರಿಯೆಗಳಿಗೆ ಅವಕಾಶ ಇಲ್ಲ. ನಾನು ಬಿಟ್ಟುಕೊಡೋದಿಲ್ಲ. ಯೇಸುವಿನ ನಾಮದಲ್ಲಿ ನಾನು ಬಿಟ್ಟುಕೊಡೋದಿಲ್ಲ. ಹಲ್ಲೆಲೂಯಾ. ಯಾವುದೇ ರೀತಿಯಾದ ಶತ್ರುನ ಕ್ರಿಯೆಗಳಿಗೆ ನಾನು ಬಿಟ್ಟುಕೊಡೋದಿಲ್ಲ.
ಪರಿಶುದ್ಧಾತ್ಮನೇ, ಹೇಗೆಲ್ಲ ನನ್ನ ಜೀವಿತದಲ್ಲಿ ನೀನು ಮಾಡಬೇಕೆಂಬುದಾಗಿ, ಎಂಬುದಾಗಿ ನೀನು ಬಯಸ್ತಾ ಇದೆಯೋ ಅದಕ್ಕಾಗಿ ನನ್ನನ್ನು ಒಪ್ಪಿಸ್ಕೊಡುತ್ತೇನೆ ಪರಿಶುದ್ಧಾತ್ಮನೇ. ನೀನು ಚಲಿಸು ದೇವ್ರೆ, ನೀನು ಚಲಿಸು. ಹಾಲೆಲೂಯಾ. ಈ 21 ದಿನದಲ್ಲಿ ಕರ್ತನೆ ದೇವರೇ ಸ್ತೋತ್ರ, ಯೇಸುವಿನ ರೀತಿ ನಾನು ಮಾರ್ಪಡಬೇಕು, ಯೇಸುವಿನ ಸ್ವಭಾವ ನನ್ನಲ್ಲಿ ಬರಬೇಕು, ಯೇಸುವಿನ ತಾಳ್ಮೆ ನನ್ನಲ್ಲಿ ಬರಬೇಕು, ಯೇಸುವಿನ ಕನಿಕರ ನನ್ನಲ್ಲಿ ಬರಬೇಕು, ಯೇಸುವಿನ ದಯೆ ನನ್ನಲ್ಲಿ ಬರಬೇಕು. ಹಾಲೆಲೂಯಾ. ಓ, ನಮ್ಮನ್ನು ಮಾರ್ಪಡಿಸು, ನಮ್ಮ ಸಭೆಯನ್ನು ಮಾರ್ಪಡಿಸು ದೇವರೇ, ನಮ್ಮ ಕುಟುಂಬಗಳನ್ನು ಮಾರ್ಪಡಿಸು ದೇವರೇ, ನಮ್ಮೆಲ್ಲರನ್ನ ಬದಲಾಯಿಸು ದೇವರೇ. ಓ ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ವಂದನೆ ಕರ್ತನೆ. ದೇವರೇ ಕರ್ತನೆ, ಮೊದಲಾಗಿ ನಮ್ಮ ದೇಶ ಬದಲಾಗೋದಕ್ಕಿಂತ ಮೊದಲಾಗಿ, ನಮ್ಮ ಏರಿಯಾಗಳು ಬದಲಾಗುವುದಕ್ಕಿಂತ ಮೊದಲಾಗಿ ನಾನು ಬದಲಾಗಬೇಕು ದೇವರೇ. ನಾವುಗಳು ಬದಲಾಗಬೇಕು, ನಾವುಗಳು ಮಾರ್ಪಡಬೇಕು ಸ್ವಾಮಿ. ಪರಿಶುದ್ಧಾತ್ಮನೆ, ನಾವು ಮಾರ್ಪಡಬೇಕು. ನಮ್ಮಲ್ಲಿ ಎಷ್ಟೋ ಕಾರ್ಯಗಳಿದೆ, ಎಷ್ಟೋ ಕರ್ತನೆ ಬೇಡವಾದ ದೇವರೇ, ನಿನಗಿಷ್ಟವಿಲ್ಲದ ಸ್ವಭಾವಗಳಿದೆ ದೇವರೇ, ಅದೆಲ್ಲ ನೀಗಿ ಹೋಗ್ಲಿ. ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ನೀಗಿ ಹೋಗ್ಲಿ. ಯೇಸುವಿನ ನಾಮದಲ್ಲಿ ಸ್ತೋತ್ರ. ಬೇಡವಾದ ಎಲ್ಲ ಕಾರ್ಯಗಳು ಸತ್ತೋಗಲಿ. ಅದು ಯೇಸುವಿನ ನಾಮದಲ್ಲಿ. ನಿನ್ನ ಕರಗಳಿಗೆ ಪವಿತ್ರಾತ್ಮನೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇನೆ. ನೀನು ಕಾರ್ಯ ಮಾಡು ದೇವರೇ, ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹಾಲೆಲೂಯಾ. ಪರಿಶುದ್ಧಾತ್ಮನೆ ನೀನು ಚಲಿಸು ಕರ್ತನೇ. ಈ ಸಮಯದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ಚಲಿಸು, ಒಬ್ಬೊಬ್ಬರ ಪರಿಸ್ಥಿತಿಗಳ ಮೇಲೆ ಚಲಿಸು, ಒಬ್ಬೊಬ್ಬರ ಮೇಲೆ ನೀನು ಆಳ್ವಿಕೆ ಮಾಡುವಂತೆ ಪ್ರಾರ್ಥಿಸ್ತಾ ಇದ್ದೇನೆ. ಹಾಲೆಲೂಯಾ. ಓ ಕರ್ತನೆ, ಯೇಸುವಿನ ನಾಮದಲ್ಲಿ ಅನೇಕ ಅದ್ಭುತಗಳನ್ನು ಕಾಣುವಂತ ಉಪವಾಸ ಪ್ರಾರ್ಥನೆಯಾಗಿ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಇದು ಮಾರ್ಪಡಲಿ. ಇದುವರೆಗೂ ಸ್ತೋತ್ರ, ನೀಗದಿರುವ ರೋಗಗಳು ನೀಗಿ ಹೋಗಲಿ. ಇದುವರೆಗೂ ಸೌಖ್ಯವಾಗದಿರುವಂಥ ರೋಗಗಳು ಸೌಖ್ಯವಾಗಲಿ. ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೆದಿರುವಂಥ ಭಾಗಗಳಲ್ಲಿ ಅದ್ಭುತಗಳು ನಡೆಯಲಿ. ಅತಿಶಯ ಕಾರ್ಯಗಳು ನಡೆದಿರುವಂಥ ಭಾಗದಲ್ಲಿ ಅತಿಶಯ ಕಾರ್ಯಗಳು ನಡೆಯಲಿ. ಮಹತ್ ಕಾರ್ಯಗಳು ನಡೆಯಲಿ. ಕೆಲಸ ಇಲ್ಲದವರಿಗೆ ಒಳ್ಳೊಳ್ಳೆ ಕೆಲಸಗಳು ಸಿಗಲಿ. ಯೇಸುವಿನ ನಾಮದಲ್ಲಿ ಮುಚ್ಚಲ್ಪಟ್ಟಿರುವ ಗರ್ಭಗಳು ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಇವರು ಎದುರು ನೋಡುತ್ತಿರುವಂತಹ ಎಲ್ಲ ಅದ್ಭುತಗಳು ಕರ್ತನೆ ದೇವ ಮಕ್ಕಳ ಜೀವಿತದಲ್ಲಿ ಅದು ನಡೆಯಲಿ. ಹಾಲೆಲೂಯಾ. ಒಂದನೇ ಕರ್ತನೆ ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇವಪ್ಪ. ವಂದನೆಯಪ್ಪ. ಯೆಹೋಷಾಫಾಟನು ಅವನ ಜನಗಳು ಉಪವಾಸವಾಗಿದ್ದು ಪ್ರಾರ್ಥಿಸುವಂಥ ಸಮಯದಲ್ಲಿ ದೇವರೇ, ನೀನು ಬಲವಾದ ಕಾರ್ಯಗಳನ್ನು ಮಾಡಿದೆ ದೇವರೇ. ಅದೇ ರೀತಿ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯಲಿ, ನಮ್ಮ ಕುಟುಂಬಗಳಲ್ಲಿ ನಡೆಯಲಿ, ನಮ್ಮ ಸಭೆಗಳಲ್ಲಿ ನಡೆಯಲಿ, ನಮ್ಮ ಸೇವೆಗಳಲ್ಲಿ ನಡೆಯಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಡೋರ್ಸ್ಗಳು, ಮುಚ್ಚಲ್ಪಟ್ಟಿರೋ ಬಾಗಿಲುಗಳು ತೆರೆಯಲ್ಪಡಲಿ. ಸೈತಾನನ್ನು ಕ್ಲೋಸ್ ಮಾಡಿರೋ ಎಲ್ಲ ಡೋರ್ಸ್ಗಳು ಓಪನ್ ಆಗಲಿ. ಯೇಸುವಿನ ನಾಮದಲ್ಲಿ ಇದುವರೆಗೂ ಕಳೆದುಕೊಂಡಂತ ಎಲ್ಲವೂ 7ರಷ್ಟು ತಿರುಗಿ ಬರಲಿ ಯೇಸುವಿನ ನಾಮದಲ್ಲಿ. ವಂದನೆ ಕರ್ತನೆ. ನೀನು ಬಲವಾದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಹಾಲೆಲೂಯಾ. ಕರ್ತನೆ, ಯಹೂದ್ಯ ಜನಗಳು, ಎಸ್ತೇರ್ ಎಲ್ಲ ಯಹೂದ್ಯ ಜನಗಳು ಆ 3 ದಿನ ಮಾಡಿದ ಉಪವಾಸ ಪ್ರಾರ್ಥನೆಯಲ್ಲಿ ದೇವರೇ, ದೊಡ್ಡ ಚರಿತ್ರೆಯನ್ನೇ ನೀನು ಉಂಟು ಮಾಡಿದೆ ಸ್ವಾಮಿ. ಉಂಟು ಮಾಡಿದೆ ಯೇಸುವಿನ ನಾಮದಲ್ಲಿ. ಆಮಾನನ ಕರ್ತನೆ, ಅವನ ಎಲ್ಲ ಪ್ಲಾನ್ಗಳನ್ನು ತಲೆ ಕೆಳಗಾಗಿ ನೀನು ಮಾಡಿದಾತನು. ಯೇಸುವಿನ ನಾಮದಲ್ಲಿ ಅದೇ ಕಾರ್ಯಗಳು ಈ ಉಪವಾಸ ಪ್ರಾರ್ಥನೆಯಲ್ಲಿ ನಡೆಯಲಿ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಡೆಯಲಿ. ಯೇಸುವಿನ ನಾಮದಲ್ಲಿ ವಿರೋಧಿಯ ಕ್ರಿಯೆಗಳೆಲ್ಲ ಅಳಿದು ಹೋಗಲಿ. ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ಹಾಲೆಲೂಯಾ. ನಿನ್ನ ಶಕ್ತಿಯಿಂದ ತುಂಬಿಸು. ಅತ್ಯಧಿಕವಾದ ನಿನ್ನ ಬಲವು ಪ್ರತಿಯೊಬ್ಬೊಬ್ಬರ ಮೇಲೆ ಪ್ರಕಟವಾಗಲಿ ಸ್ವಾಮಿ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಪ್ರಕಟವಾಗಲಿ. ಯೇಸುವಿನ ನಾಮದಲ್ಲಿ ಮನ ಕಣ್ಣುಗಳು ತೆರೆಯಲ್ಪಡಲಿ, ಆತ್ಮದ ಕಿವಿಗಳು ತೆರೆಯಲ್ಪಡಲಿ. ನಿನ್ನ ಶಬ್ದ ಒಬ್ಬೊಬ್ಬರಿಗೆ ಉಂಟಾಗಲಿ ದೇವರೇ. ನೇರವಾದ ಶಬ್ದ ಪ್ರತಿಯೊಬ್ಬೊಬ್ಬರಿಗೆ ಉಂಟಾಗಲಿ. ನಿನ್ನ ಸಂದರ್ಶನಗಳು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ದರ್ಶನಗಳನ್ನು ನೋಡಲಿ ಅಪ್ಪ. ದರ್ಶನ ನೋಡುವಂಥ ಕಣ್ಣುಗಳು ತೆರೆಯಲ್ಪಡಲಿ. ನಿನ್ನ ಶಬ್ದ ಕೇಳುವ ಕಿವಿಗಳು ತೆರೆಯಲ್ಪಡಲಿ. ವಾಕ್ಯದ ಪ್ರಕಟಣೆಗಳು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಒಂದು ಎನ್ಕೌಂಟರ್ಗಳು ನಡೆಯಲಿ. ಯೇಸುವಿನ ನಾಮದಲ್ಲಿ ಎನ್ಕೌಂಟರ್ಗಳು ನಡೆಯಲಿ. ಹಾಲೆಲೂಯಾ. ಪರಿಶುದ್ಧಾತ್ಮನ ಎನ್ಕೌಂಟರ್ಗಳು ನಡೆಯಲಿ. ಯೇಸುವಿನ ನಾಮದಲ್ಲಿ ಪರಲೋಕದ ಎನ್ಕೌಂಟರ್ಗಳು ನಡೆಯಲಿ. ತಂದೆಯಾದ ದೇವರ ಎನ್ಕೌಂಟರ್ ನಡೆಯಲಿ. ಯೇಸುವಿನ ಎನ್ಕೌಂಟರ್ಗಳು ನಡೆಯಲಿ. ದೇವದೂತರುಗಳ ಎನ್ಕೌಂಟರ್ಗಳು ನಡೆಯಲಿ. ರಾಬಾ ಶಕಟಲಮ ಸಂತರಲ ರಬದಲಮನ. ಹಾಲೆಲೂಯಾ. ಒಂದು 50 ದಿನದ ಅನುಭವಗಳು ಉಂಟಾಗಲಿ. ಒಂದು 50 ದಿನದ ಅನುಭವ ಬರಲಿ.
ಓ ಕರ್ತನೆ, ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ, ಯೇಸುವಿನ ನಾಮದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇನೆ ದೇವರೇ. ನೀನು ಕಾರ್ಯ ಮಾಡು ಸ್ವಾಮಿ. ಓ ನೀನು ಬಲವಾಗಿ ಚಲಿಸು ಪರಿಶುದ್ಧಾತ್ಮನೇ. ಓ ನೀನು ಆರಂಭದ ದಿನ ಸಮಯದಿಂದಲೇ ನೀನು ಚಲಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ನೀನು ಕಾರ್ಯ ಮಾಡ್ತಿರೋದಕ್ಕಾಗಿ ಸ್ತೋತ್ರ ದೇವರೇ. ನೀನು ಬಲವಾದ ಕಾರ್ಯಗಳ ಮಾಡ್ತಿರೋದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಒಂದನೇ ಕರ್ತನೆ ಆಗಿ ಎಲ್ಲರ ಕರಗಳಂತೆ ಪವಿತ್ರ ಆತ್ಮನಿಗೆ ಒಪ್ಪಿಸ್ಕೊಡೋಣ. ಪರಿಶುದ್ಧಾತ್ಮನೇ, ನನ್ನನ್ನು ಆಳ್ವಿಕೆ ಮಾಡಪ್ಪ, ನಮ್ಮನ್ನು ಆಳ್ವಿಕೆ ಮಾಡು ದೇವರೇ. ಓ ನಾವಲ್ಲ ದೇವರೇ, ನೀನು ಆಳ್ವಿಕೆ ಮಾಡು. ನಮ್ಮನ್ನು ನಾವು ಆಳ್ವಿಕೆ ಮಾಡಬಾರ್ದು, ನಮ್ಮ ಸ್ವಭಾವ ನಮ್ಮನ್ನು ಆಳ್ವಿಕೆ ಮಾಡಬಾರ್ದು ದೇವರೇ. ನಮ್ಮ ಬುದ್ಧಿಗಳು ನಮ್ಮನ್ನು ಆಳ್ವಿಕೆ ಮಾಡಬಾರ್ದು. ನೀನು ನಮ್ಮನ್ನು ಆಳ್ವಿಕೆ ಮಾಡು ದೇವರೇ, ನೀನು ನಮ್ಮನ್ನು ಆಳ್ವಿಕೆ ಮಾಡು ಸ್ವಾಮಿ. ಕರ್ತನೆ, ಹಾಲೆಲೂಯ. ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇವೆ ಕರ್ತನೆ. ಸ್ತೋತ್ರ. ನಿನ್ನ ಬಲದಿಂದ ನಮ್ಮನ್ನು ತುಂಬಿಸು, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು ದೇವರೇ. ನಿನ್ನ ಅತ್ಯಧಿಕವಾದ ಕೃಪೆಗಳಿಂದ ತುಂಬಿಸು ದೇವರೇ. ಹಾಲೆಲೂಯ. ಒಪ್ಪಿಸ್ಕೊಡ್ತಾ ಇದ್ದೇವೆ. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆವು. ನಿನ್ ಶಕ್ತಿಯಿಂದ ನನ್ನ ತುಂಬಿಸಿ ನೀ ಆಳ್ವಿಕೆ ಮಾಡು. ಎಲ್ಲರೂ ಪವಿತ್ರಾತ್ಮನಿಗೆ ಬಿಟ್ಟುಕೊಟ್ಟು ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆವು. ನಿನ್ ಶಕ್ತಿಯಿಂದ ನನ್ನ ತುಂಬಿಸಿ ನೀ ಆಳ್ವಿಕೆ ಮಾಡು. ಜೀವನದಿ ನೀನೇ, ದಾಹ ನೀಗೋ ಬುಗ್ಗೆ, ಆಲೋಚನ ಕರ್ತನೆ, ನೀ ಆಳ್ವಿಕೆ ಮಾಡು. ಹೇಳುವ ಜೀವನದಿ ನೀನೇ, ಜೀವನದಿ ನೀನೇ, ದಾಹ ನೀಗೋ ಬುಗ್ಗೆ, ಆಲೋಚನ ಕರ್ತನೆ, ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆವು. ನಿನ್ ಶಕ್ತಿಯಿಂದ ನನ್ನ ತುಂಬಿಸಿ ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ನೀ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆವು. ನಿನ್ ಶಕ್ತಿಯಿಂದ ಎಲ್ಲರೂ ಪವಿತ್ರಾತ್ಮನಿಗೆ ಬಿಟ್ಟುಕೊಟ್ಟು ಆರಾಧಿಸೋಣ. ನೀ ಆಳ್ವಿಕೆ ಮಾಡು. ಅಗ್ನಿಯು ನೀನೇ, ಅಗ್ನಿಯು ನೀನೇ, ಬಿರುಗಾಳಿ ನೀನೇ, ದೊಡ್ಡ ಮಳೆಯಂತೆಯೇ ನಿನ್ನಾತ್ಮನ ಸುರಿಸು. ಅಗ್ನಿಯು ನೀನೇ, ಬಿರುಗಾಳಿ ನೀನೇ, ದೊಡ್ಡ ಮಳೆಯಂತೆಯೇ ನಿನ್ನಾತ್ಮನ ಸುರಿಸು. ವಾರುಂ ತೂಯ
andare manasse வாஞ்சிக்கிறோ உம் வல்லமையால் என்னை நிறைத்து நீராளுகை செய்யும் அக்கினியும் நீரே அக்கினியும் நீரே பெரும் காற்றும் நீரே பெருமழை போலவே மழை போலவே உம் ஆவியை ஊற்றும் ஆவியை ஊற்றும் அக்கினியும் நீரே பெரும் காற்றும் நீரே பெருமழை போலவே உம் ஆவியை ஊற்றும் வாரும் தூய ஆவியே. ஓ ஆவியானவரே உம்மை வர வைக்கிறோம். ಓ ಅಳವಿಲ್ಲದೆ ಉಂಗ ಪ್ರಸನ್ನ ಒಬ್ಬೊಬ್ಬರನ್ನ ತುಂಬಿಸಲಿ ಅಪ್ಪ. ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ಉಂಗ ಪ್ರಸನ್ನತಾಲ್ ನಿರಪ್ಪುಂಗಪ್ಪ. வல்லமையால் நிரப்புங்க ஆண்டவரே. அளவில்லாத உங்க பிரசன்னம், அளவில்லாத உங்க பிரசன்னம். ஓ ஆவியே ரபலபப சந்தரே ஓ ரிகலமமன சந்தரோ ரிபலமமனலரப ஓ நீராளுகை செய்யும் வல்லமையால் என்னை நிறைத்து நீராளுகை செய்யும் ரபலமஷந்துராಗಿ ಎಲ್ಲರನ್ನ ಭಾಷೆಯಲ್ಲಿ ಓರಿ ಕಲಬಬ ಶಂತರಿ ಅಂತಲರಮನ ಆಗೆಲ್ಲರನ್ನ ಭಾಷೆಯಲ್ಲಿ ಆತನ ಪ್ರಸನ್ನತೆಯನ್ನು ಅನುಭವಿಸೋಣ. ಆತನ ಅಳತೆಯಿಲ್ಲದ ಪ್ರಸನ್ನತೆ, ಪರಿಶುದ್ಧಾತ್ಮನ ಅಳತೆಯಿಲ್ಲದ ಸಾನ್ನಿಧ್ಯದಲ್ಲಿ ಓ ನಾವೆಲ್ಲರೂ ತುಂಬಲ್ಪಟ್ಟವರಾಗಿ ಅನ್ಯ ಭಾಷೆಯಲ್ಲಿ ಓ ಅನುಭವಿಸಿ ರಿಸೀವ್ ಮಾಡ್ಕೊಳ್ರಿ. ಆತನ ಸಾನ್ನಿಧ್ಯವನ್ನು ಹೊಂದಿಕೊಳ್ಳ್ರಿ. ಓ ರಿಬಲ ಮಮನ ಶಾಂತರು ರಿಯಾಂದಲರೇ ರಿಬಲ ಮಮನ ರಬಲ ರಮ ರಿಗದುಲ ರಬ ಶೆಕೆರೆ ರಿಯಾಂತಲ ರಮ ರೆಬೆಲೆ ರೆಬೆದುನಾಲ ರಬ ಸಂತರು ರಿಯಾಂತರೇ ಓ ರಮಲ ಮನ ಸಂದರೋ ರೆಬಲ ಬಲ ರಬ ಶಾಂತರೇ ರಿಕಟಲ ಮನ ಸಂತರು ರಿಯಾಂತರೇ. ಓ ವಂದನೆಯಪ್ಪ ಪರಿಶುದ್ಧಾತ್ಮನೇ, ನಿನ್ನ ಅಳತೆಯಿಲ್ಲದ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ದೇವರೇ. ನಮ್ಮ ಮಧ್ಯದಲ್ಲಿ ಓ ನೀನು ಚಲಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರು ನೀನು ಸ್ಪರ್ಶಿಸಿದ್ದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ, ಈ ಮೊದಲನೇ ದಿನದ ಉಪವಾಸ ಪ್ರಾರ್ಥನೆಯನ್ನು ಮೊದಲನೇ ಸೆಕ್ಷನ್ನಲ್ಲಿ ನೀನು ಚಲಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ನೀನು ಚಲಿಸ್ತಾ ಇರೋದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ, ನಿನಗೆ ಎಲ್ಲ ಘನಮಾನ ಮಹಿಮೆನ ಸಲ್ಲಿಸ್ತೇವೆ ದೇವರೇ. ನೆಕ್ಸ್ಟ್ ಮುಂದೆ ನಡೆಯುವಂಥ ಪ್ರಾರ್ಥನೆ ಸೆಕ್ಷನ್ಗಳನ್ನು, ಸಂಜೆಯ ಆರಾಧನೆಗಳನ್ನು ಎರಡನೇ ಸೆಕ್ಷನ್ ನಿನ್ನ ಕರೆಗಳಿಗೆ ಒಪ್ಪಿಸ್ಕೊಡ್ತಾ ಇದ್ದೇವೆ. ಇನ್ನು ವ್ಯತ್ಯಾಸವಾಗಿ ದೇವರೇ ನಿಮ್ಮ ಸೇವಕರುಗಳನ್ನು ನೀನು ಉಪಯೋಗಿಸು. ಬರುವಂತೆ ನಿನ್ನ ದಾಸರುಗಳನ್ನ ಉಪಯೋಗಿಸು ದೇವರೇ. ಇನ್ನು ಏರಾಳವಾದ ಜನಗಳು ಬರುವಂತೆ ಸಹಾಯ ಮಾಡು. ಒಬ್ಬೊಬ್ಬರ ಜೀವಿತದಲ್ಲಿ ಕ್ರಿಯೆ ಮಾಡು ದೇವರೇ. ಯೇಸುವಿನ ನಾಮದಲ್ಲಿ ಬಲವಾದ ಕಾರ್ಯಗಳನ್ನು ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯಾರು ಸೋತು ಹೋಗದಂತೆ ಎಲ್ಲರನ್ನ ಬಲಪಡಿಸು ದೇವರೇ. ಪ್ರತಿಯೊಬ್ಬೊಬ್ಬರ ಶರೀರದಲ್ಲಿ ನೂತನ ಬಲ ಉಂಟಾಗಲಿ. ಯೆಹೋವನನ್ನ